ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಅಕ್ಕಿ ಕನೆಕ್ಷನ್ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗೆ ಇವತ್ತು ಭಾಳ ವಿಶೇಷವಾದ ಅತಿಥಿ ಇದ್ದಾರೆ. ಇವ್ರನ್ನ ಹೇಗೆ ಯಾವ ಆ್ಯಂಗಲಿಂದ ನೋಡಿದರೆ ಅಂದರೆ ನೀವು ಯಾವ ಆ್ಯಂಗಲಿಂದ ನೋಡ್ತೀರಿ ಆ ಥರ ಕಾಣ್ತಾರೆ ಇವರು. ಸೊ ಹೀಗಾಗಿ ನಾವು ಎಲ್ಲ ಆ್ಯಂಗಲ್ಗಳಿಂದ ನೋಡುವಂಥ ಪ್ರಯತ್ನವನ್ನು ಇವತ್ತು ಮಾಡೋಣ. ಯಾಕೆಂದರೆ ಈ ವ್ಯಕ್ತಿ ನಮ್ಮ ಜೊತೆಗಿರುವಂಥವ್ರು ಒಬ್ಬ ರಂಗಕರ್ಮಿ, ನಿರ್ದೇಶಕ, ನಟ, ಆ್ಯಕ್ಟಿವಿಸ್ಟ್ ಕೂಡ ಹೌದು. ಜೊತೆಗೆ ಬೆಂಗಳೂರಿನ ಅಭಿವೃದ್ಧಿಯನ್ನು ತುಂಬ ಹತ್ತಿರದಿಂದ ನೋಡಿಕೊಂಡು ಬೆಂಗಳೂರಿನ ಕಾಸ್ಗೋಸ್ಕರ, ಕನ್ನಡದ ಕಾಸ್ಗೋಸ್ಕರ ಹೋರಾಟ ಮಾಡಿದಂಥವ್ರು. ಅವರು ನಾವು ಪ್ಯಾನ್ ಇಂಡಿಯಾ ಸಿನಿಮಾಗಳಂತ ಕರಿತೀವಲ್ಲ, ಅವರು ನಮ್ಮ ಪ್ಯಾನ್ ಇಂಡಿಯಾ ನಟ ಅಂತ ಹೇಳ್ಬೋದು. ಅವರು ಕನ್ನಡದ ಸಿನಿಮಾಗಳಿಗಿಂತ ಹೆಚ್ಚಾಗಿ ಹಿಂದಿ ಸಿನಿಮಾಗಳ ಮೂಲಕನೇ ನಮಗೆ ಜಾಸ್ತಿ ಪರಿಚಯ ಆದಂಥವ್ರು. ಸೊ ಅಂಥ ಒಬ್ಬ ಮತ್ತು ತಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹೇಳುವಂಥ ಅವರ ಧೈರ್ಯ ಅವರಲ್ಲಿದೆ. ಸೊ ಅವರೇ ನಮ್ಮ ಪ್ರೀತಿಯ ಪ್ರಕಾಶ್ ಬೆಳವಾಡಿಯವರು. ನಮಸ್ಕಾರ ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಮೊದಲನೇದಾಗಿ ನಿಮ್ಮ ಬಗ್ಗೆ ನಾನು ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೊಂದು ತುಂಬ ಕುತೂಹಲ ಅನಿಸೋದು, ಭಾಳಷ್ಟು ಜನರಿಗೆ ಅದು ಅನಿಸ್ಬೋದು ಅಂತ ಅನಿಸುತ್ತೆ. ಬೆಂಗಳೂರನ್ನ ತುಂಬ ಹತ್ತಿರದಿಂದ ನೋಡಿರುವಂಥ ತುಂಬ ಜನ ನೋಡಿರ್ತಾರೆ, ಬಟ್ ಅದನ್ನು ಗಮನಿಸಿರುವಂಥ ವ್ಯಕ್ತಿಗಳಲ್ಲಿ ನೀವೊಬ್ಬರು ಅಂತ ಅನಿಸುತ್ತೆ. ಯಾಕೆಂದರೆ ನಾನು 99ನಲ್ಲಿ ಬೆಂಗಳೂರಿಗೆ ಒಂದು ಕರ್ನಾಟಕ ಫಿಲ್ಮ್ ಟೆಕ್ನಿಕಲ್ ಟ್ರೈನಿಂಗ್ ಸೆಂಟರ್ ಅಂತ ಒಂದು ನಿರ್ದೇಶಕರ ಕೋರ್ಸ್ಗೆ ಸೇರಿದ್ದೆ. ಅಲ್ಲಿ ನನಗೆ ಮೊದಲನೇ ಬಾರಿಗೆ ನಾನು ಪೇಪರ್ಗಳಲ್ಲಿ ಓದ್ತಿರುವಂಥ ಒಬ್ಬ ವ್ಯಕ್ತಿ ಸಿಕ್ಕರು. ಅವರೇ ಮೇಕಪ್ ನಾಣಿ. ಆ ಮೇಕಪ್ ನಾಣಿಯವರು, ಅವ್ರ ಹೆಸರು ಫುಲ್ ಹೆಸರು ಬೆಳವಾಡಿ ನಂಜುಂಡಯ್ಯ ನಾರಾಯಣ. ಎಸ್, ಅವ್ರ ಹೆಸರು ಫುಲ್ ಹೆಸರು ಬೆಳವಾಡಿ ನಂಜುಂಡಯ್ಯ ನಾರಾಯಣ. ನಮ್ಮ ಪ್ರಕಾಶ್ ಬೆಳವಾಡಿಯವರ ಫಾದರ್ ಭಾರ್ಗವಿ ನಾರಾಯಣ್, ನಾವು ನೋಡಿರುವಂಥ ತುಂಬ ಒಳ್ಳೆ ಆ್ಯಕ್ಟ್ರೆಸ್. ಇವ್ರ ತಾಯಿ ಸುಧಾ ಬೆಳವಾಡಿ, ಇವ್ರ ತಂಗಿ ತೇಜು ಬೆಳವಾಡಿ, ಇವ್ರ ಮಗಳು. ಸೊ ಹೀಗೆ ಇವರ ಕುಟುಂಬ ಕಲೆ ಮತ್ತು ಸಾಹಿತ್ಯದ ಮಧ್ಯದಲ್ಲಿ ಬೆಳ್ಕೊಂಡು ಬಂದಿದೆ. ಹೀಗಾಗಿ ನೀವು ಬೆಂಗಳೂರನ್ನ ತುಂಬ ಚೆನ್ನಾಗಿ ನೋಡ್ರಿ ಅಂತ ನನಗನ್ಸುತ್ತೆ. ಸೊ 2 ಪ್ರಶ್ನೆಗಳಿದೆ ಇದರಲ್ಲಿ. ಮೊದಲನೇದಾಗಿ ಈ ಕುಟುಂಬದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನಿಮ್ಮ DNA ಏನಿದೆ ಆ್ಯಕ್ಚುಲಿ? ನಾವು ಮೂಲ ಹಳೆ ಮೈಸೂರಿನವರು. ನಮ್ಮ ಯೋಚನೆಗಳು ಮತ್ತು ನಮ್ಮ ಮೌಲ್ಯಗಳೆಲ್ಲ ಹಳೆ ಮೈಸೂರಿನ ಮೌಲ್ಯಗಳು. ಈಗ ನಮ್ಮ ಮನೇಲಿ ನಮ್ಮ ತಾಯಿ ನನಗೆ ಹೊಡೆದಿದ್ದೆ ನೆನಪಿಲ್ಲ, ಒಂದಿನ ಹೊಡೆದಿಲ್ಲ ಅವರು. ಓಕೆ. ಆದರೆ ಒಂದು ಸಲ ನನ್ನ ಹಿತ್ತಲಲ್ಲಿ ಕಕ್ಕಸಿತ್ತು ನಮ್ಮ ಮನೇಲಿ, ಜಯನಗರದಲ್ಲಿ. ಅಲ್ಲಿ ಹೋಗಿ ಲಾಕ್ ಮಾಡಿಬಿಟ್ಟಿದ್ರು. ಮೈಸೂರು ಜಯನಗರದಲ್ಲಿ? ಇಲ್ಲಿ ಬೆಂಗಳೂರಲ್ಲಿ. ಓಕೆ. ಒಂದ್ಸಲ ಲಾಕ್ ಮಾಡಿಬಿಟ್ಟಿದ್ರು ನನ್ನ. ಯಾಕೆ ಅಂದರೆ ನಾನು ಒಂದು ಪೆನ್ಸಿಲ್, ನಮಗೆ ಆ ವಾರಕ್ಕೆ ಒಂದು ಅರ್ಧ ಪೆನ್ಸಿಲ್ ಕೊಡೋರು ನಮ್ಮ ತಾಯಿ. ಅಂದರೆ ಪೆನ್ಸಿಲ್ ನಮ್ಮ ಬ್ಲೇಡಲ್ಲಿ ಕಟ್ ಮಾಡಿ ಅದನ್ನು ಜೀಬಿಟ್ಟು ಅರ್ಧ ಪೆನ್ಸಿಲ್ ವಾರಕ್ಕೆ ಕೊಡೋರು ಸ್ಕೂಲ್ಗೆ ಹೋಗ್ಬೇಕಾದ್ರೆ. ಓಕೆ. ನನ್ನ ಹತ್ರ ಬೇರೆ ಒಂದು ಇದು ಪೆನ್ಸಿಲ್ಲು ಅಥವಾ ಪೆನ್ಸಿಲ್ ಇಲ್ದರೆ ಇರೇಸರ್, ರಬ್ಬರ್ ಅಂತೀವಲ್ಲ, ಅದಿತ್ತು ಅನ್ಸುತ್ತೆ ನನಗೆ. ಯಾವುದಿನ ಅದು ಅವ್ರು ಕೊಡಿಸಿದ್ದಲ್ಲ ಅದು. ಇದು ಎಲ್ಲಿಂದ ಸಿಕ್ತು ನಿನಗೆ ಅಂತ ಕೇಳಿದ್ರು. ಓಕೆ. ನನ್ನ ಬ್ಯಾಗಲ್ಲಿ ಅದು ಸಿಕ್ತು. ನಾನು ಏನು ಹೇಳಿದ್ನೋ ಗೊತ್ತಿಲ್ಲ, ಏನು ಹೇಳಿದ್ರು ಸುಳ್ಳಿರುತ್ತೆ ಅದು. ಯಾಕೆಂದರೆ ಅದು ನಿಮ್ದಲ್ಲ, ಅದು ಕದ್ದಿದ್ದು ಅಂತ ಹೇಳ್ಬೇಕಾಗೈತೆ. ಅದು ಬಿಟ್ಟು ಏನು ಹೇಳಿದ್ರು ಸುಳ್ಳೆ ಅದು. ಆಯ್ತಾ, ನಾನು ಹೇಳಿದ್ದಕ್ಕೆ ನೀನು ಸುಳ್ಳು ಹೇಳಿದ್ಯಾ ಅಂದ್ಬಿಟ್ಟು ನನ್ನ ಅದೇ ನನಗೆ ಸಿಕ್ಕಿರೋ ಹೈಯೆಸ್ಟ್ ಪನಿಷ್ಮೆಂಟ್. ನಮ್ಮ ತಾಯಿದು ಏನಿತ್ತಂದರೆ ಯಾವ ಕಾರಣಕ್ಕೂ ಸುಳ್ಳು ಹೇಳ್ಬಾರ್ದು. ಆ ಥರದ್ದು ಏನೇನೋ ಹೇಳ್ಕೊಡೋರು ನಮಗೆ. ನಮ್ಮ ತಂದೆದು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಸಲ ನಮ್ಮ ತಂದೆಗೆ ತುಂಬ ಜನ ಶಿಷ್ಯರು ಅಂದರು, ತುಂಬ ಜನ. ಅಂದರೆ ಈಗ ಸಿನಿಮಾದಲ್ಲಿ, ನಾಟಕದಲ್ಲಿ ಬಂದು ಹೋದ ಎಷ್ಟೋ ದೊಡ್ಡ ಹೆಸರುಗಳು ನಮ್ಮ ತಂದೆ ಜೊತೆ ಇದ್ದವರು. ಓಕೆ. ಅವ್ರಿಗೆಲ್ಲ ನಮ್ಮ ಮನೆ ಅವರೊಂದು ಮಹಾಗುರು ನಮ್ಮ ತಂದೆ ಅವ್ರಿಗೆಲ್ಲರಿಗೂ. ಅವ್ರಿಗೊಂದ್ಸಲಿ ಯಾರೋ ಬಂದು, ಈ ಥರ ಶಿಷ್ಯರು ಬಂದು, ನಿಮ್ಗೊಂದು ಸೈಟ್ ಕೊಡಿಸ್ತಿದ್ದೀನಿ ನಾನು ಬಿಡಿಯಲ್ಲಿ ಅಂತ ಅಂದರು. ನನ್ನ ಹತ್ರ ಆಗಲೇ ಮನೆ ಇದೆ ಅಂತ ಮಾಡಿ ಮೇಲೆ ನಡ್ಕೊಂಡೋದ್ರು ಅಷ್ಟೇ. ಬೇಡ ಅನ್ನೋ ಅಷ್ಟು ಟೈಮು ಇಲ್ಲ ಅವ್ರಿಗೆ. ಅದು ಹೇಳಿದ್ದೆ ಇನ್ಸಲ್ಟ್ ಅವ್ರಿಗೆ. ಓಕೆ. ನನ್ನ ಹತ್ರ ಆಗಲೇ ಮನೆ ಇದೆ ಅಂತ ಮಾಡಿ ಹತ್ಕೊಂಡೋದ್ರು. ಈ ಥರ ಮನೇಲಿ ನಾವು ಬೆಳೆದಿದ್ದು. ಓಕೆ. ಸೊ ನೀವು ನಮ್ಮನ್ನ ಕೇಳಿದ್ರೆ, ನೀವು ಹೇಳಿದ್ರಿ ಇವಾಗ ಈ ಸಾಹಿತ್ಯದ ಲೋಕ ಅಂತ. ಸಾಹಿತ್ಯ ಅನ್ನೋ ಮಾತೇ ಆಡ್ತಾ ಇರಲಿಲ್ಲ ನಮ್ಮ ಮನೆ, ಆ ಪದನೇ ಬಳಸ್ತಾ ಇರಲಿಲ್ಲ ನಮ್ಮ ಮನೆಯಲ್ಲಿ. ಆದರೆ ನಮ್ಮ ಮನೆಯಲ್ಲಿ, ನಾನು ಬೆಳೆದ ಮನೆಯಲ್ಲಿ ಇದ್ದಷ್ಟು ಪುಸ್ತಕಗಳನ್ನು ನಾನು ತುಂಬ ಅಪರೂಪ ಬೇರೆ ಕಡೆ ನೋಡಿರೋದು. ಒಂದು ಸತಿ ಅರಮನೆಯಲ್ಲಿ ನಾನು ಅವರು ಶ್ರೀಕಂಠದತ್ತ ಒಡೆಯರ್ ಅವರಿದ್ದಾಗ ಒಂದು ಸತಿ ಭೇಟಿಯಾಗಿ ಹೋಗಿದ್ದೆ ಅವ್ರನ್ನ. ಅವ್ರ ಲೈಬ್ರರಿಯಲ್ಲಿ ಮೀಟ್ ಆದೆ. ಅಷ್ಟೊಂದು ಪುಸ್ತಕಗಳಿತ್ತು.
ಅಂದರೆ ಅದನ್ನ ಮನೆ ಅಂತ ಹೇಳೋಕ್ಕಾಗಲ್ಲ, ಅದು ಅರಮನೆ. ಅದರ ಮನೆ. ಆ ಥರ ಬಾಲಾಜಿ ಅಂತ ಒಬ್ಬರು ಇದ್ದರು, ತುಂಬ ಫೇಮಸ್ ಇದ್ರು, ಲಂಕೇಶ್ ಅವರಿಗೆಲ್ಲ ಫ್ರೆಂಡ್ ಆಗಿದ್ರು. ಬಾಲಾಜಿ ಅವರ ಲೈಬ್ರರಿ ಇತ್ತು, ಅವ್ರ ಮನೇಲಿ ಲೈಬ್ರರಿ, ಅದರಲ್ಲಿ ತುಂಬ ಪುಸ್ತಕಗಳಿದ್ವು. ಸುಮಾರು ಅಷ್ಟೇ ಪುಸ್ತಕಗಳು ನಮ್ಮ ಮನೆಯಲ್ಲಿದ್ವು. ಓಕೆ ಓಕೆ ಓಕೆ. ನಮ್ಮ ತಾಯಿ ತುಂಬ ಪುಸ್ತಕ ಓದೋರು, ಮತ್ತು ನನಗೆ ಅಷ್ಟು ಅದು ಮನೇಲಿ ಇದ್ದಿದ್ದು ಎಲ್ಲ ಪುಸ್ತಕವನ್ನು ಓದಿಲ್ಲ ನಾನು. ಅಂದರೆ ಅದರಲ್ಲಿ ನಮ್ಮ ತಂದೆ ಕಲೆಕ್ಷನಲ್ಲಿ ತುಂಬ ಪುಸ್ತಕಗಳನ್ನ ನಾವು ಓದ್ತಾ ಇದ್ದೆ ನಾನು ಅವಾಗ. ಯಾಕೆ ಅಂದರೆ ನಮಗೆ ಸಾಹಿತ್ಯ ಅಂತ ಅದಕ್ಕೆ ಪದ ಇರಬೇಕು ಅಂತ ನಾವು ಹೇಳ್ತಾ ಇರಲಿಲ್ಲ. ನಮಗೆ ಪುಸ್ತಕ ಓದ್ತಾ ಇದ್ವಿ ಅಷ್ಟೇ, ಆ ಥರದ್ದು ನಮಗಿತ್ತು. ಬಟ್ ಈ ನೀವು ಹೇಳಿದಂಗೆ ಸಂಗೀತ ತುಂಬ ಇತ್ತು ಮನೆಯಲ್ಲಿ, ತುಂಬ ಇರೋದು. ಮತ್ತು ಈ ನಾಟಕ ಅಂತೂ ದಿನ ರಿಹರ್ಸಲ್ ಆಗೋದು ಮನೆಯಲ್ಲಿ. ಮತ್ತು ಈ ಸಿನಿಮಾಗೆಲ್ಲ ಕಾಸ್ಟಿಂಗ್ ಎಲ್ಲ ಮಾಡಬೇಕಾದ್ರೆ ನಮ್ಮ ಮನೆಯಲ್ಲಿ ಬಂದಾಗೋದು ಕಾಸ್ಟಿಂಗ್. ಎಷ್ಟೊಂದು ಸಿನಿಮಾಗಳಿಗೆ ಒಂದು ಸತಿ ಮಣಿರತ್ನಂ ಅವರು ಫಸ್ಟ್ ಪಿಕ್ಚರ್ ಕನ್ನಡದಲ್ಲಿ ಮಾಡಿದಾಗ ನಮ್ಮ ಮನೆಯಲ್ಲಿ ಬಂದಿದ್ರು ಕಾಸ್ಟಿಂಗಿಗೆ. ಪಲ್ಲವಿ. ಹಾಂ, ನಮ್ಮ ಮನೆಯಿಂದನೇ ಆಗಿದ್ದದು ಕಾಸ್ಟಿಂಗ್. ಅದ್ರಲ್ಲಿ ನಮ್ಮ ತಾಯಿ ಮಾಡಿದ್ದಾರೆ ಅನ್ಸುತ್ತೆ. ಪಲ್ಲವಿಯಲ್ಲಿ ಅವರು ನಮ್ಮ ಮನೆಗೆ ಬರ್ತಾಯಿದ್ರು ಅವಾಗ. ಆ್ಯಕ್ಚುಲಿ ಅವ್ರು ನಮ್ಮ ಮನೆಗೆ ಬಂದು ನಮ್ಮ ಅಕ್ಕ ಸುಜಾತ ಅವ್ರನ್ನ ಇದಕ್ಕೆ ಅಲ್ಲೊಂದು ನರ್ತಕಿ ಕೆಳಗಡೆ ಇತ್ತಲ್ರಿ, ಸಪ್ನ ಥಿಯೇಟರ, ಸಪ್ನ ಅಂತ ಚಿಕ್ಕ ಥಿಯೇಟರ್ ಇತ್ತು, ಅದೇ ಈಗಲೂ ಇದೆ. ಆರ್ಟ್ ಸಿನಿಮಾ ಎಲ್ಲ ತೋರಿಸೋರು. ಸಪ್ನಲ್ಲಿ ತುಂಬ ಆರ್ಟ್ ಸಿನಿಮಾಗಳು ಬರೋದು. ಅಲ್ಲಿ ಸಪ್ನಲ್ಲಿ ಇದು GV ಅಯ್ಯರ್ ಅವರ ಹಂಸಗೀತೆ ನಡೀತಾ ಇತ್ತು. ಈ ಮಣಿರತ್ನಂನ ಅವರು ಕರ್ಕೊಂಡು ನಮ್ಮ ಅಕ್ಕ ಹಂಸಗೀತನೊಳಗೆ ಕರ್ಕೊಂಡೋಗಿದ್ದು ನಂಗೆ ಜ್ಞಾಪಕ ಇದೆ ನನಗೆ. ಆ ಥರ ನಮ್ಮ ಮನೆಗೆ ಯಾರ್ಯಾರೋ ಬರೋರು ಆವಾಗ. ಸೊ ನಾವು ಅಂಥ ವಾತಾವರಣದಲ್ಲಿ ಬೆಳೆದಿದ್ದೀವಿ. ನಮಗೇನಂದರೆ ನಮ್ಮ DNA ಏನಂದರೆ ಅದೇ. ನಮ್ಮ ತಂದೆ ಇಂಗ್ಲೀಷ್ ಥಿಯೇಟರ್ ಮಾಡೋದ್ರಲ್ಲಿ ಸ್ಥಾಪಕ ಸಂಘಟಕರಲ್ಲಿ ಅವರೊಬ್ಬರಾಗಿದ್ದರು ನಮ್ಮ ತಂದೆ. ಬೆಂಗಳೂರು ಲಿಟಲ್ ಥಿಯೇಟರ್. ಮತ್ತು ಈ ಉಲ್ಲಾಲ್ ಶೀಲ್ಡ್ ಅಂತ ಆಗೋದು, ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಂತ ಆಗೋದು ಮೊದಲು. ಅದರಲ್ಲಿ ಎಷ್ಟೋ ತಂಡಗಳನ್ನ ಹುಟ್ಟಾಕಿದ್ದು ನಮ್ಮ ತಂದೆ. ಮತ್ತು ಇಂಡಸ್ಟ್ರಿಯಲ್ ಡ್ರಾಮಾ ಕಾಂಪಿಟೇಷನ್ ಅಂತ ಆಗೋದು, ಈ ಮೈಕೋ BL ITI ಎಲ್ಲೆಲ್ಲೋ ಇರೋದು. ಅಲ್ಲೆಲ್ಲ ಈ ನಾಟಕ ಮಾಡುವ ಥರದ್ದು ತಂಡಗಳನ್ನ ಕಟ್ಟಿದ್ದು ನಮ್ಮ ತಂದೆ. ಸೊ ನಮ್ಗೆ ಎಲ್ಲ ಥರದ ಜನರ ಸಂಪರ್ಕನೂ ಇತ್ತು. ಈಗಿರೋ ಈ ಲೆಫ್ಟ್ ರೈಟ್ ಜಗಳ ಎಲ್ಲ ನಮಗೆ ಗೊತ್ತಿರಲಿಲ್ಲ. ಎಲ್ಲ ಥರದವರು ಬರೋರು ನಮ್ಮ ಮನೆಗೆ. ಸೊ ನಮ್ಮ DNA ಏನಂದರೆ, ಮೊದಲು ನಾವು ಮೈಸೂರಿನವರು, ಹಳೆ ಮೈಸೂರು ಅಂದರೆ ಬೆಂಗಳೂರಿನ ಪ್ರೀತಿಸೋ ಜನ. ನಮಗೆ ಹಳೆ ಮೈಸೂರದ್ದು ಪ್ರೀತಿ ಇತ್ತು. ಆಮೇಲೆ ಕರ್ನಾಟಕದ ಪ್ರೀತಿ, ಮತ್ತು ನಮಗೆ ಕನ್ನಡದ ಪ್ರೀತಿ, ನಮಗೆ ಭಾರತದ ಪ್ರೀತಿನ ಆ ಥರದ್ದು. ನಾವು ನಾವು ಬೆಳೆದಾಗ ವಿ ಆರ್ ಎ ವೆರಿ ಪೇಟ್ರಿಯಾಟಿಕ್ ಫ್ಯಾಮಿಲಿ. ನಮ್ಮ ತಂದೆ ಏನು ಹೇಳ್ತಾ ಇರಲಿಲ್ಲ ಹೆಚ್ಚು, ಬಟ್ ನಮಗೆ ತುಂಬ ಇದು ದೇಶಭಕ್ತಿ ತುಂಬ ದೊಡ್ಡದಿತ್ತು ನಮ್ಮ ಮನೆಯಲ್ಲಿ. ದೇಶ ಪ್ರೇಮ ಅನ್ಬೇಕು, ದೇಶಭಕ್ತಿಗಿಂತ ತುಂಬ ದೊಡ್ಡ ವಿಷಯ ಆಗಿತ್ತು ನಮ್ಮ ಮನೆಯಲ್ಲಿ. ಈಗೆಲ್ಲ ಸ್ವಲ್ಪ ಈ ಹೊಸ ಲಿಬರಲ್ ಏನೇನೇನು ಬಂದಿದೆ, ಅದಕ್ಕೆ ನಮ್ಮ ಹೊಸ ಜನರೇಷನಲ್ಲಿ ಸ್ವಲ್ಪ ಅದನ್ನೆಲ್ಲ ಕ್ವೆಶ್ಚನ್ ಮಾಡೋರು ಇದ್ದಾರೆ ಇವಾಗ. ಆದರೆ ನಮ್ಮ ಜನ್ರೇಷನ್ವರೆಗೂ ನಮಗೆ ದೇಶ ಅನ್ನೋದು ತುಂಬ ಮುಖ್ಯ ಇತ್ತು. ಅಂದರೆ ದೇಶ ಅಂದರೆ ಪ್ರಾರಂಭ ಆಗೋದು ನಮ್ಮ ಬೀದಿಯಿಂದ. ನಾವು ಪಟಾಕಿ ಹೊಡೆದ್ರೆ, ಬೀದಿಯಲ್ಲಿ ಪಟಾಕಿ ಹೊಡೆದ್ಮೇಲೆ ನಮ್ಮ ತಂದೆ ನಮಗೆಲ್ಲರಿಗೂ ಕರ್ಕೊಂಬಂದು ನಾವೆಲ್ಲ ಪರಕೆ ಇಟ್ಕೊಂಡು ನಾವೊಂದು ನಮ್ಮ ಮನೆಯಿಂದ ಈ ಕಡೆ 2 ಮನೆ, ಈ ಕಡೆ 2 ಮನೆವರೆಗೂ ರೋಡನ್ನು ನಾವು ಕ್ಲೀನ್ ಮಾಡ್ತಾ ಇದ್ವಿ. ನಾವು ಯಾವ ಏರಿಯಾದಲ್ಲಿ? ಜಯನಗರ 8ನೇ ಬ್ಲಾಕ್ 37ನೇ ಕ್ರಾಸು A. ಸೊ ಹಾಗೆ ನನಗೊಂದು ಪ್ರಶ್ನೆ, ನಿಮ್ಮ ತಂದೆ ಅವರಿಂದ ಶುರು ಆಗಿದ್ದ ಈ ಒಂದು DNA ಅಂದರೆ ಈ ಥರದೊಂದು ಟ್ರಾನ್ಸಿಷನ್ ನಿಮ್ಮ ಮನೇಲಿ, ಅಂದರೆ ಒಂದು ನಾರ್ಮಲ್ ಫ್ಯಾಮಿಲಿ ನಾವು ಹೇಳ್ತಿರೋದು ಪರ್ಸೆ ನಾರ್ಮಲ್ ಅಂತೀವಿ, ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀವಿ, ಓಕೆ ಲೈಫ್ ಲಾಂಗ್ ಅಲ್ಲೇ ಹೋಗುತ್ತೆ, ಆ ಥರದ್ದು ನಿಮ್ಮ ತಂದೆಯಿಂದ ಶುರುವಾಗಿದ್ದ, ನಿಮ್ಮ ತಾಯಿಯಿಂದ ಶುರುವಾಗಿದ್ದ, ಅಥವಾ ನಿಮ್ಮ ತಂದೆಗಿನ ಮುಂಚೆ ನಿಮ್ಮ ತಾತನವರಿಂದ ಬಂದದ್ದ ಆ ಬಳುವಳಿ, ಆ ಥರದ್ದು ಏನಾದ್ರು ನೆನಪು? ನನಗೆ ಯಾರು ಈ ಪ್ರಶ್ನೆ ಕೇಳಿಲ್ಲ. ಅಂದರೆ ನೀವು ಕೇಳಿದ ತಕ್ಷಣ ನನಗೆ ಅದರಲ್ಲಿ ಒಂದು ವಿಚಿತ್ರವಾದ ವಿಪರ್ಯಾಸವನ್ನು ನಾನು ನೋಡಿದ್ದೀನಿ ಅದರಲ್ಲಿ. ನಮ್ಮ ತಾಯಿ ಅತ್ಯಂತ ಬಡತನದ ಬ್ಯಾಕ್ಗ್ರೌಂಡಿಂದ ಬಂದಿದ್ದು. ಓಕೆ. ಅಂದರೆ ಮಹಾರಾಣಿ ಥರನೇ ಬಿಹೇವ್ ಮಾಡ್ತಾ ಇದ್ದಿದ್ದು ಅವರು, ನಮ್ಮ ತಾಯಿ. ನಮ್ಮ ತಂದೆಯವರು ಅವ್ರ ಮಹಾರಾಣಿ ಥರ ಇದ್ರೂ ಕೂಡ ನೋಡೋಕ್ಕೂ ಅಷ್ಟೇ ಚಂದ, ಅವ್ರ ಬಿಹೇವಿಯರು, ಅವ್ರ ಆ್ಯಟಿಟ್ಯೂಡ್ ಎಲ್ಲ ಮಹಾರಾಣಿ ಥರನೇ ಇತ್ತು ಅವ್ರದ್ದು. ಓಕೆ. ನಮ್ಮ ತಂದೆಯವರು ಅವರಲ್ಲಿ ತುಂಬ ಇದು
ಸ್ವಲ್ಪ ಮಟ್ಟಿಗೆ ಅನುಕೂಲ ಇದ್ದಿದ್ದ ಬ್ಯಾಕ್ಗ್ರೌಂಡಿಂದ ಬಂದವರು ಅವರು. ಆದರೆ ನಮ್ಮ ತಂದೆಗೆ ಪರ್ಸನಲಿ ಆ ಥರದ ಅನುಕೂಲ ಇರಲಿಲ್ಲ. ಯಾಕೆಂದರೆ ಅವ್ರಿಗೆ ಏನಾಗಿತ್ತು, ನಮ್ಮ ತಾತ ನಂಜುಂಡಯ್ಯ ಅಂತವರು LMP ಡಾಕ್ಟರ್ ಅವರು, ಎಲ್ಲೆಲ್ಲೋ ಪೋಸ್ಟ್ ಮಾಡೋರು, ಅವ್ರನ್ನ ಆಗುಂಬೆಯಲ್ಲೆಲ್ಲ ಪೋಸ್ಟ್ ಮಾಡೋರು. ಅವ್ರು ಅಲ್ಲಿ ಆಗುಂಬೆಯಲ್ಲಿ ಹೋಗ್ಬಿಟ್ಟು ನ್ಯಾಷನಲ್ ಲೆವೆಲ್ ಬ್ಯಾಡ್ಮಿಂಟನ್ ಕಾಂಪಿಟೇಷನ್ ಮಾಡಿಸಿದ್ರು. ಆ ಥರ ಅವ್ರು ನಮ್ಮ ತಂದೆ ಕಡೆ ಅವರೆಲ್ಲ ಸ್ಪೋರ್ಟ್ಸಲ್ಲಿ ತುಂಬ ಆ್ಯಕ್ಟಿವ್, ಆ ಥರದ ಜನ ಅವರು. ನಮ್ಮ ತಂದೆ, ನಾನು ಒಂದು ಸತಿ ಅವ್ರದ್ದು ಕತೆ ಕೇಳಿದ್ದೀನಿ ನಾನು. ಈ ಗಾಂಧಿ ಬಜಾರಲ್ಲಿ ಅವ್ರನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ಟಿದ್ರು. ಅಂದರೆ ಮನೇಲಿ ಎಲ್ಲ ಜಗಳ ಆಗಿ ಅವ್ರ ತಾತನ ಮನೇಲಿ ಅವ್ರಿಗೆ ಇರೋದಕ್ಕೆ ಆಗಲಿಲ್ಲ. ಯಾಕೆಂದರೆ ತುಂಬ ಜನ ಅಲ್ಲಿದ್ದು ಎಲ್ಲರನ್ನೂ ನೋಡ್ಕೊಳಕ್ಕಾಗಲ್ಲ ಅಂತೆಲ್ಲ ಹೇಳಿ ನಮ್ಮ ತಂದೆ ಹೊರಗೆ ಹೋಗ್ಬೇಕಾಗಿತ್ತು. ಅವ್ರಿನ್ನೂ ಕಾಲೇಜ್ ಆಗ್ತಾನೆ ಮುಗಿಸಿರ್ಲ ಕಾಲೇಜ್ ಅವ್ರು ಡಿಗ್ರಿ ಮಾಡಲೇ ಇಲ್ಲ. ಅವರು ಇಂಜಿನಿಯರಿಂಗ್ ಅರ್ಧ ಬಿಟ್ಟರು, ಸೈನ್ಸು ಅರ್ಧ ಬಿಟ್ಟರು. ಅವರು ಕೆಲಸಕ್ಕೆ ಆಗ್ತಾನೆ ಸೇರಿದ್ರು ಅನಿಸುತ್ತೆ. ಜಯನಗರದ ಗಾಂಧಿ ಬಜಾರ್ ಸರ್ಕಲ್ ಹತ್ತಲ್ಲಿ ಒಂದು ಯಾವುದೋ ಚಿಕ್ಕ ಜಾಗದಲ್ಲಿ ಒಂದು ಬಾಡಿಗೆಗಿದ್ದು, ಯಾರೂ ನೋಡಬಾರ್ದು ಅಂತ ಬೆಳಗ್ಗೆ 5 ಗಂಟೆಗೆ ಬಂದು ಬೀದಿ ನಲ್ಲಿಯಲ್ಲಿ ಹ್ಯಾಂಡ್ ಪಂಪಲ್ಲಿ ಸ್ನಾನ ಮಾಡಿಕೊಂಡು ಸೈಕಲಲ್ಲಿ ಕಿರ್ಲೋಸ್ಕರ್ ಫ್ಯಾಕ್ಟ್ರಿವರೆಗೂ ಹೋಗೋರು ಕೆಲಸಕ್ಕೆ. ಆ ಥರ ಬ್ಯಾಕ್ಗ್ರೌಂಡಿಂದ ಬಂದಿದ್ದು. ನಮ್ಮ ತಾಯಿನವರ ಭೇಟಿಯಾದಾಗ ನಮ್ಮ ತಾಯಿ ಕಾಲೇಜಲ್ಲಿ ಇದ್ರು, ವಿದ್ಯಾ ಕಾಲೇಜಲ್ಲಿ. ಆಗೆಲ್ಲ ಕಾಲೇಜಲ್ಲಿ ಹೆಂಗಸರು ಹುಡುಗಿರ ತಂಡ ಬೇರೆ ಬೇರೆ ಇರಬೇಕು. ಹುಡುಗರು ಹುಡುಗಿರನ್ನ ಸೇರಿಸ್ಕೊಂಡು ನಾಟಕ ಮಾಡೋಂಗಿಲ್ಲ, ಹುಡುಗಿರ ತಂಡ ಹುಡುಗರನ್ನ ಸೇರಿಸ್ಕೊಂಡು ಮಾಡೋಂಗಿಲ್ಲ. ಆ ಥರ ಇತ್ತು. ಅದರಲ್ಲಿ ನಮ್ಮ ತಾಯಿ ಗಂಡು ಪಾತ್ರ ಮಾಡೋರು. ಅದಕ್ಕೆ ಅವ್ರಿಗೆ ಮೀಸೆ ಅಂಟಿಸೋಕ್ಕೆ ಅಂತ ನಮ್ಮ ತಂದೆ ಅಲ್ಲಿ ಹೋಗಿದ್ದು. ಇದು ಕತೆ ಎಲ್ಲರಿಗೂ ಗೊತ್ತಿದೆ ಆ್ಯಕ್ಚುಲಿ. ಅವ್ರು ಅಂಟಿಸೋಕ್ಕೆ ಅಂತ ಹೋಗಿದ್ದಾಗ ಅವ್ರು ಮೀಸೆ ಇದನ್ನು ಪೆನ್ಸಿಲಲ್ಲಿ ಬೆಳೆದಿದ್ದಕ್ಕೆ ಇದು ಚೆನ್ನಾಗಿಲ್ಲ, ನನಗೆ ಕ್ರೇಪೇರ್ ಅಂಟಿಸ್ಬೇಕು ಅಂತೇಳಿ ಇವರು ಗೇಲಿ ಮಾಡಿದ್ದಾರೆ. ಇವರು ಆಗಲೂ ಫ್ಯಾಕ್ಟ್ರಿಲಿ ಕೆಲಸ ಮಾಡೋ ಸೈಕಲ್ ಹಿಡ್ಕೊಂಡು ಹೋಗಿ ಬಂದು ಎಲ್ಲ ಮೇಕಪ್ ಮಾಡೋರು. 3 ರೂಪಾಯಿಗೆ 4 ರೂಪಾಯಿಗೆ ಅದು ಮೇಕಪ್ ಚಾರ್ಜ್ ಮಾಡೋರು. ಅವರು ಇಲ್ಲಮ್ಮ ಅದು ಹಚ್ಚಿದ್ರೆ ಕೆಲವ್ರಿಗೆ ಬೆಳೆದ್ಬಿಡುತ್ತೆ ಆಮೇಲೆ ಅಂತ ಹೇಳಿದ್ದಕ್ಕೆ ನಮ್ಮ ತಾಯಿ ಯೋಚನೆ ಮಾಡಿ ಹೇಳಿದ್ರಂತೆ, ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, ನನಗೆ ಬೆಳೆದ್ರೂ ಪರವಾಗಿಲ್ಲ ಅಂತ ಅಂದ್ರಂತೆ. ಅದಾದಮೇಲೆ ಅವ್ರನ್ನ ಪರ್ಸ್ಯೂ ಆಗಿ ಅವ್ರನ್ನ ಮದುವೆ ಆಗಿದ್ದು. ಬೇರೆ ಥರನೂ ನೋಡಿದ್ದಾರೆ ಅವ್ರನ್ನ. ಯಾಕೆಂದರೆ ನಮ್ಮ ತಾಯಿ ಇದ್ದಿದ್ದು ಮನೇಲಿ ಬಾಡಿಗೆಗಿದ್ರು ನಮ್ಮ ತಂದೆಯವರು. ನಮ್ಮ ತಾಯಿದು ಬ್ಯಾಕ್ಗ್ರೌಂಡ್ ಏನಿತ್ತಂದರೆ, ಅವ್ರು 6 ವರ್ಷ ಇದ್ದಾಗ ಅವ್ರ ತಂದೆ ತೀರ್ಕೊಂಡ್ಬಿಟ್ಟಿದ್ರು. ಅವರು ಮನೆ ಒಳಗಡೆನೆ ಈ ಥರ ಒಂದು ಹಾಲಲ್ಲಿ ಅರ್ಧ ಗೋಡೆ ಕಟ್ಟಿ, ಈ ಕಡೆ ಅವರು ಇದ್ದರು, ಆ ಕಡೆ ಬಾಡಿಗೆ ಕೊಟ್ಟು, ಆ ಬಾಡಿಗೆ 16 ರೂಪಾಯಿ ಏನೋ ಬಾಡಿಗೆನಲ್ಲಿ ನಮ್ಮ ತಾಯಿ ಅಣ್ಣ ಚಿಂತಾಮಣಿಯನ್ನು ನಮ್ಮ ಅಜ್ಜಿ ಬೆಳೆಸಿದ್ದು. ಆ ಥರ ಬಡತನದಲ್ಲಿ ಬಂದಿದ್ದು ನಮ್ಮ ತಾಯಿ. ಆದ್ರೂ ಅವ್ರ ಆ್ಯಟಿಟ್ಯೂಡ್ ಹೆಂಗಿತ್ತು. ನಮ್ಮ ತಂದೆ ತುಂಬ ಹಂಬಲ್ ಆಗಿರೋರು. ನಮ್ಮ ತಾಯಿ ಆ್ಯಟಿಟ್ಯೂಡ್ ಎಲ್ಲ ಮಹಾರಾಣಿ ಥರನೇ ಅವರು. ಅವ್ರಿಗೇನು ಸ್ಟೇಜ್ ಮೇಲೆ ಸರಿಯಾಗಿ ನಿಂತ್ಕೊಳಕ್ಕೆ ಬರಲ್ಲ, ಅವ್ರ ಮುಂದೆ ಎಲ್ಲ ನನ್ನ ನಿಲ್ಲಿಸ್ಬೇಡಿ ಅಂತೆಲ್ಲ ಹೇಳ್ಬಿಡೋರು ಡೈರೆಕ್ಟರ್ಗೆ. ನಮ್ಮ ತಂದೆ ಹಂಗೆಲ್ಲ ಪಾಪ ಎಲ್ಲ ಲೈನ್ಸ್ ಬರ್ಕೊಂಡು ಎಲ್ಲ ಮಾಡೋರು ಅವರು. ಅಂದರೆ ಎಲ್ಲಿಂದ ಬಂತು ಗೊತ್ತಿಲ್ಲ, ಆದರೆ ನಮ್ಮ ತಂದೆ ಸೈಡಿಂದ ಇಷ್ಟು ಮಾತ್ರ ಕ್ಲಿಯರ್ ಬಂದಿದ್ದು. ಈಗ ನಾವು ಡಿಗ್ನಿಟಿ ಆಫ್ ಲೇಬರ್ ಅಂತ ಏನು ಹೇಳ್ತೀವೋ, ಅಂದರೆ ನಿಮ್ಮದು ಯಾವುದೇ ಕೆಲಸ ಇರಲಿ, ನಿಮಗೆ ಆ ಕೆಲಸವನ್ನು ಸರಿಯಾಗಿ ಮಾಡಿದ್ರೆ ಸಿಗೋದೇ ಗೌರವ. ಮತ್ತು ಯಾವ ಗೌರವ ಅಲ್ಲ. ಡಿಗ್ನಿಟಿ ದಟ್ ಕಮ್ಸ್ ಫ್ರಮ್ ಲೇಬರ್ ಇಸ್ ಡಿಗ್ನಿಟಿ ಆಫ್ ಲೇಬರ್. ಅದು ದಟ್ಸ್ ವಾಟ್ ಆ್ಯಕ್ಚುಲಿ ಇಟ್ ಮೀನ್ಸ್. ದ ಡಿಗ್ನಿಟಿ ಆಫ್ ಲೇಬರ್ ಅಂದರೆ ನೀವೇನು ಕೆಲಸ ಮಾಡ್ತೀರೋ ನಿಯತ್ತಾಗಿ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು. ಇದು ನಮ್ಮ ತಂದೆ ಮೌಲ್ಯ. ಅವ್ರ ಕಾರಲ್ಲಿ ನೀವು ಕೂತ್ಕೊಂಡು ಅವ್ರ ಕಾರ್ ತಗೊಳ್ಳೋ ಕಾಲಕ್ಕೆ ನೋಡಿ, ದಿನಾ ಬೆಳಗ್ಗೆ ಎದ್ದು ನಾನು ಅವ್ರ ಕಾರನ್ನ ವಾಶ್ ಮಾಡ್ತಿದ್ದೆ, ಅವ್ರ ಶೂ ಪಾಲಿಷ್ ಮಾಡ್ತಿದ್ದೆ. ಸಾಕ್ಸು ಹೊರಗೆ ಕಾರ್ಮಿಕ ಶೂನಿಂದ ಅವರು 8 ಗಂಟೆಗೆ ನೀವು ವಾಚ್ ಸೆಟ್ ಮಾಡ್ಕೋಬೋದು, ಮೆಟ್ಲಲ್ಲಿ ಇಳ್ಕೊಂಬರೋರು ಕೆಲಸಕ್ಕೆ ಹೋಗೋಕ್ಕೆ. ಮನೆ ಕಟ್ಟೋಕ್ಕೆ 42,000 ರೂಪಾಯಿಗೆ ಮನೆ ಕಟ್ಟಿದ್ದವರು, ಜಯನಗರ ಮನೆ. ಆ 42,000ವನ್ನು 28 ಜನದಿಂದ ಬಾರೋ ಮಾಡ್ಕೊಂಡಿದ್ರು. 40 ವರ್ಷ ತೊಗೊಂಡ್ರು ತೀರ್ಸಕ್ಕೆ ಅದನ್ನು. ಆ ಥರ ಅಂದರೆ ಡಿಸಿಪ್ಲಿನ್. ಅಂದರೆ ಈಗ ಒಂದು ನಾಟಕದ ತಂಡದಲ್ಲಿ ಏನಾದ್ರು ಟಿಕೆಟ್ ದುಡ್ಡು ಬಂದರೆ ಅದೆಲ್ಲ ಒಂದು ಅಕೌಂಟ್ಗೆ ಹೋಗಬೇಕು. ಅದು ಸುಚಿತ್ರಾದಲ್ಲಿ ಚೇರ್ಮನ್ ಪ್ರೆಸಿಡೆಂಟ್ ಆಗಿದ್ದರು, ಸುಚಿತ್ರಾ ಫಿಲ್ಮ್ ಸೊಸೈಟಿಗೆ. ಆಮೇಲೆ ಸುಚಿತ್ರಾ ಟ್ರಸ್ಟ್ಗೆ ಅವರೇ ಪ್ರೆಸಿಡೆಂಟ್ ಆಗಿದ್ದರು. ಅವರು ನಾನು ಸುಚಿತ್ರಾ ಸೇರಿದಾಗ ನನಗೆ ಹೇಳಿದ್ರು, ನಾನು ಸುಚಿತ್ರಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿ ಆದಾಗ,
ನಿಮ್ಮ ತಂದೆ ಇದ್ದಾಗ ಸುಚಿತ್ರಾದ ಲೆಡ್ಜರ್ನ ಅವ್ರು ತೀರ್ಕೊಳ್ಳೋವರೆಗೂ ನಾನು ಸುಚಿತ್ರಾಗೆ ಹೋಗಲಿಲ್ಲ. ನಾನು ಅವ್ರು ತೀರ್ಕೊಂಡ ಮೇಲೆ ಹೋಗಿದ್ದು. ನಾನು ಅವರು ಅಕೌಂಟ್ ಲೆಡ್ಜರ್ನ ಟೇಬಲ್ ಮೇಲೆ ರಿವರ್ಸಲ್ಲಿ ತಿರುಗಿಸಿಡೋರು. ಯಾರು ಬಂದರೂ ಏನು ಅಕೌಂಟ್ ಹೆಂಗಾಗಿದೆ, ಒಂದು ಪಬ್ಲಿಕ್ ಟ್ರಸ್ಟ್ ಅಂದರೆ ಜನಕ್ಕೆ ಗೊತ್ತಿರಬೇಕು, ಅಷ್ಟು ಟ್ರಾನ್ಸ್ಪರೆಂಟಾಗಿರಬೇಕು ಅಂತ ಹೇಳೋರಂತೆ. ಆದರೆ ನಮ್ಮ ತಂದೆ ಕಡೆಯಿಂದ ಬಂದಿದ್ದ ಮೌಲ್ಯಗಳೆಲ್ಲ ಈ ಥರದ್ದು. ಓಕೆ ಓಕೆ. ನಮ್ಮ ತಾಯಿ ಕಡೆಯಿಂದ ಬಂದಿದ್ದ ಮೌಲ್ಯಗಳೆಲ್ಲ ಬೇರೆ ಥರದ್ದು. ಅಂದರೆ ಯಾರಿಗೂ ಹೆದರಬಾರ್ದು, ಯಾವ ಸುಳ್ಳು ಯಾಕೆ ಹೇಳ್ತೀವಿ, ಯಾರನ್ನಾರು ಕಂಡ್ರೆ ಭಯ ಇದ್ದರೆ ಸುಳ್ಳು ಹೇಳ್ತೀವಿ, ಅಥವಾ ಇನ್ಯಾರನ್ನೋ ಹೊಲ್ಸ್ಕೊಳ್ಳೋಕೆ ಸುಳ್ಳು ಹೇಳ್ತೀವಿ, ಇಲ್ದರೆ ಯಾಕೆ ಹೇಳಬೇಕು ಸುಳ್ಳು. ಅವ್ರನ್ನ ನಮ್ಮ ತಾಯಿದ್ದು ಲಾಜಿಕ್ ಆ ಥರದ್ದು. ಕರೆಕ್ಟ್. ಏನಾದರೂ ಸುಳ್ಳು ಹೇಳ್ಬಾರ್ದು, ಮತ್ತು ಯಾರ ಹತ್ರನೂ ಅವಮಾನ ಮಾಡಿಸ್ಕೋಬಾರ್ದು. ಎಂಥವ್ರು ಎಷ್ಟೇ ಗ್ರೇಟ್ ಇರಲಿ, ನಿಮ್ಗೇನಾದ್ರು ಅವಮಾನ ಮಾಡಿದ್ರೆ ವಾಪಸ್ ಕೊಡಬೇಕು. ನಮ್ಮ ತಾಯಿದು ಅವ್ರ ಸ್ಕೂಲಲ್ಲಿದ್ದಾಗ ಅವರೊಬ್ಬರು ಮೇಷ್ಟ್ರು ತುಂಬ ಹೊಡಿತಾ ಇದ್ರಂತೆ. ನಾವು ಪ್ರೈಮರಿ ಸ್ಕೂಲಲ್ಲಿ ಹೇಳ್ತಿರೋದು. ಓಕೆ. ಮೇಷ್ಟ್ರು ಹೊಡಿತಾ ಇದ್ರಂತೆ. ಒಂದಿನ ಏನೋ ಮಾಡಿ ಚಾವಟಿನ ಕೈಗೆ, ಚಾವಟಿ ಇಟ್ಕೊಂಡಿರೋರಂತೆ ಕೈಲಿ, ಚಾವಟಿನ ಕೈ ಎತ್ತಿದ್ದಕ್ಕೆ ಓಕೆ ನಮ್ಮಮ್ಮ ಹಾರಿ ಆ ಚಾವಟಿನ ಕಿತ್ಕೊಂಡು ಅವ್ರಿಗೆ ಹೊಡೆದ್ಬಿಟ್ಟು ಮನೆಗೆ ಓಡಿ ಬಂದ್ಬಿಟ್ಟಿದ್ರಂತೆ. ಓಕೆ. ಅವ್ರದ್ದು ಆ ಥರ. ಅವ್ರು ರೆಬೆಲ್ ಅವರು. ಯಾರು ಹೊರಟಾಗಿ ಮಾತಾಡ್ಸೋಂಗಿಲ್ಲ ಅವ್ರನ್ನ. ಓಕೆ. ಕೇಳಿದೆ, ಅವರು ತಡಿತಾ ಇರಲಿಲ್ಲ. ನಮಗೂ ಹೇಳೋರು, ಯಾರು ಅವಮಾನ ಮಾಡಿದ್ರೆ ತಡ್ಕೋಬಾರ್ದು. ಮತ್ತು ಎಷ್ಟು ಕ್ರೇಜಿ ಅವರಂದರೆ, ಅವರು ಗೌರ್ಮೆಂಟ್ ಕೆಲಸದಲ್ಲಿದ್ದರು ರೀ. ಅವರು ESI ಕಾರ್ಪೊರೇಷನಲ್ಲಿದ್ದರು. ಅವ್ರು ಹಿಂದಿ ದಿವಸ ಅಂತ ಮಾಡೋರು. ನಮ್ಮಮ್ಮ ಹೋಗ್ತಾ ಇರಲಿಲ್ಲ, ಅದಕ್ಕೆ ಕಂಪಲ್ಸರಿ ಅಂತ ಹೇಳಿದ್ರು ಹೋಗ್ತಾ ಇರಲಿಲ್ಲ. ಅವ್ರಿಗೆ ಪನಿಷ್ಮೆಂಟ್ ಪೋಸ್ಟ್, KGFಗೆಲ್ಲ ಪೋಸ್ಟ್ ಮಾಡೋರು. ಬೆಳಗ್ಗೆ 5 ಗಂಟೆಗೆ ಎದ್ದು KGFಗೆ ಹೋಗಿ ಇಲ್ಲ ಕಲಾಕ್ಷೇತ್ರದಲ್ಲಿ ಬಂದು ರಿಹರ್ಸಲ್ ಮಾಡೋದು ಅಥವಾ ಶೋ ಮಾಡಿಕೊಂಡು ಮನೆಗೆ ಬಂದು ಅವರು MA ಲಿಟ್ರೇಚರಿಗೆ ಕಟ್ಟಿದ್ರು. ನಾ ಇಂಜಿನಿಯರಿಂಗ್ ಓದಬೇಕಾದ್ರೆ ನನಗೆ ಓದೋಕ್ಕೆ ಸುಸ್ತಾಗ್ಬಿಟ್ಟಿದ್ದೆ, ನೀನೇ ಓದು ಅಂತ ನನ್ನ ಕೈಯಲ್ಲಿ ಓದಿಸ್ಕೊಳ್ಳೋರು ಆ ಬುಕ್ಸ್ನೆಲ್ಲ. ಓಕೆ. ಆ ಥರ ಅವರು ಎಷ್ಟು ಹಠ ಅಂದರೆ, ನನಗೆ ಹೇಳಿದ್ರು, ನಮಗೆ 600 ಮಾರ್ಕ್ಸ್ಗೆ 50 ಮಾರ್ಕ್ ಹಿಂದಿ. ನಾನು 10ನೇ ಕ್ಲಾಸಲ್ಲಿದ್ದ. ಹೈಸ್ಕೂಲಲ್ಲಿ 3 ವರ್ಷ ಹಿಂದಿ ಇತ್ತು ನಮ್ಮ ಕಂಪಲ್ಸರಿ. ಆದರೆ ಕ್ಲಾಸ್ ಕಂಪಲ್ಸರಿ ಇರೋದು, ಅಂದರೆ ಎಕ್ಸಾಮ್ ಕಂಪಲ್ಸರಿ ಅಲ್ಲ. ಏನೋ ಸಿಸ್ಟಮ್. ನೀವು ಹಿಂದಿ ಎಕ್ಸಾಮ್ ತೊಗೊಳ್ದಿದ್ರೆ 550 ಮಾರ್ಕ್ಸಿಗೆ ಮಾತ್ರ ನಿಮ್ಮನ್ನ ಜಡ್ಜ್ ಮಾಡೋರು. ಓಕೆ ಓಕೆ. ಹಿಂದಿ ತೊಗೊಂಡ್ರೆ 600 ಮಾರ್ಕ್ಸಿಗೆ ಮಾಡೋರು. ನಮ್ಮಮ್ಮ ಹಿಂದಿ ಎಕ್ಸಾಮ್ ಬಿಡಿ, ಹಿಂದಿ ಕ್ಲಾಸ್ ಇದ್ದರೆ ನೀನು ಕ್ಲಾಸಿಂದ ಆಚೆ ಕೂತಿರು ಅಥವಾ ಎಲ್ಲರೂ ಓಡಾಡ್ಕೊಂಡು ಬಾ, ಹಿಂದಿ ಕ್ಲಾಸಲ್ಲಿ ನೀವು ಕೂತಿರಬಾರ್ದು ಅಂತ ಹೇಳಿದರು ನನಗೆ. ಓಕೆ. ಅಲ್ಲಿಂದ ಶುರು ಆಗಿದೆ ಆ ಥರ ಅವರು ನಮ್ಮಮ್ಮ. ಓಕೆ ಓಕೆ. ಅವರು ಭಯಂಕರ ಕನ್ನಡ ಭಕ್ತಿ ಅವ್ರಿಗೆ ಬೇರೆ. ಸೊ ಎರಡು ಕಡೆಯಿಂದನೂ ಬಂದಿದೆ. ಅಂದರೆ ವಿಪರ್ಯಾಸ ಅದು. ನಮ್ಮ ತಂದೆಗೆ ಏನು ಗುಣ ಇರಬೇಕಾಗಿತ್ತು ಅದು ನಮ್ಮ ತಾಯಲ್ಲಿತ್ತು, ನಮ್ಮ ತಾಯಲ್ಲಿ ಏನು ಗುಣ ಇರಬೇಕಾಗಿತ್ತು ನಮ್ಮ ತಂದೆಯಲ್ಲಿತ್ತು. ಇಲ್ಲ, ಹಾಗೇನಿಲ್ಲ, ಆ ಥರ ಏನಿಲ್ಲ. ನಾನು ನಿಮ್ಮ ಕಡು ಬಡತನದ ಬಗ್ಗೆ ಕೇಳ್ತಿರ್ಬೇಕಾದ್ರೆ ನನಗೊಂದು ಸುಮ್ಮನೆ ಪ್ರಶ್ನೆ ಹೊಳಿತು. ಓಕೆ, ಈಗ ನೀವು ಪ್ಯಾನ್ ಇಂಡಿಯಾ ಅಂದರೆ ಹಿಂದಿ ಸಿನಿಮಾಗಳನ್ನ ಮಾಡ್ತಾಯಿದ್ದೀರಾ, ಬೇರೆ ಬೇರೆ ಭಾಷೆಗಳಲ್ಲೂ ಮಾಡ್ತಾಯಿದ್ದೀರಾ, ಎಷ್ಟು ಕೊಡ್ತಿದ್ದಾರೆ ಸಂಭಾವನೆ? ಚೆನ್ನಾಗಿರುತ್ತಾ? ತುಂಬ ಚೆನ್ನಾಗಿರುತ್ತೆ. ನಾ ಎಷ್ಟು ಕೊಡ್ತಾರೆ ನಾನು ಹೇಳ್ಬೋದು. ನೋಡಿ, ಯಾಕೆ ಹೇಳ್ಬೋದು ಹೇಳ್ತೀನಿ ಕೇಳಿ. ಹೇಳದೇ ಇರೋದಕ್ಕೆ ಒಂದು ಕಾರಣ ಇರೋದು ಏನಂದರೆ, ನಾನು ನಾನ್ ಡಿಸ್ಕ್ಲೋಜರ್ ಅಗ್ರಿಮೆಂಟ್ ಮಾಡಿರ್ತೀನಿ. ಸೊ ನನಗೆ ಎಷ್ಟು ಬರುತ್ತೆ ಅಂತ, ಯಾವ ಇದರಲ್ಲಿ ಎಷ್ಟು ಬರುತ್ತೆ ನಾ ಹೇಳೋಕ್ಕಾಗಲ್ಲ. ನಾನು ಅಂದರೆ ಇಷ್ಟು ಮಾತ್ರ ಹೇಳ್ತೀನಿ. ನಾನು ಒಂದು ತೆಲುಗು ಸಿನಿಮಾ ಮಾಡಿದ್ರೆ ಅದು 10 ದಿನಕ್ಕಿಂತ ಕಮ್ಮಿ ದಿನ, 10 ದಿನಕ್ಕಿಂತ ಕಮ್ಮಿ ವರ್ಕ್ ಇದ್ದರೆ, 10-15 ದಿನ ಅಂತ ಹೇಳ್ಕೊಳ್ಳಿ, ಅಂತ ಕಮ್ಮಿ ವರ್ಕ್ ಇದ್ದರೆ ನಾನು ಪರ್ ಡೇ ಚಾರ್ಜನ್ನ ನಾನು ಹೇಗೆ ಮಾಡ್ರೇಟ್ ಮಾಡ್ತೀನಿ ಅಂದರೆ, ತುಂಬ ಕಮ್ಮಿ ದಿನ ವರ್ಕ್ ಇದ್ದರೆ ಜಾಸ್ತಿ ಇಡ್ತೀನಿ ರೇಟು, ಜಾಸ್ತಿ ದಿನ ವರ್ಕ್ ಇದ್ದರೆ ಸ್ವಲ್ಪ ಕಮ್ಮಿ ಮಾಡ್ತೀನಿ. ಆದರೆ ನಾನು ಇಲ್ಲಿವರೆಗೂ ಮಾಡಿರೋದ್ರಲ್ಲಿ ನಾನು ಮ್ಯಾಕ್ಸಿಮಮ್ 3 lakhs ಮೇಲೆ ಪರ್ ಡೇ ಚಾರ್ಜ್ ಮಾಡಿದ್ದೀನಿ. ಆಯಿತಾ? ಬಟ್ ಮಿನಿಮಮ್ ನಾನು ತೆಲುಗು ಅಂದರೆ ಒಂದು 2 lakhs ಆದರೂ ಚಾರ್ಜ್ ಮಾಡೇ ಮಾಡ್ತೀನಿ ನಾನು. ಹಿಂದಿಯಲ್ಲಿ ನಾನು ವೆಬ್ ಸೀರೀಸ್ ಥರದ್ದೇನಾದ್ರು ಇದ್ದರೆ, ಅದೊಂದು 30 ದಿನ 40 ದಿನ ವರ್ಕ್ ಇದ್ದರೆ ದೆನ್ ಇಟ್ ಈಸ್ ಡಿಫ್ರೆಂಟ್. ನಾನು ದಿನಕ್ಕೆ ಆ್ಯಾವ್ರೇಜ್ ನನಗೆ ಅರೌಂಡ್ 1 lakh, ಒಂದು 5% ಕಮ್ಮಿ ಈ ಕಡೆ ಜಾಸ್ತಿ ಬಂದರೆ ಓಕೆ, ಆ ಥರದ್ದು ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಡಿಪೆಂಡಿಂಗ್ ಆನ್ ದ ಡೇಸ್ ಆಫ್ ವರ್ಕ್. ಒಂದು 10 ದಿನ ಬೇಕು ಅಂದರೆ ನಾನು ಐ ವಿಲ್ ಚಾರ್ಜ್ ಮೋರ್ ವೆಬ್ ಸೀರೀಸ್ಗೂ. ನಾನು ತಮಿಳಲ್ಲೂ ಇವಾಗ ಆ ಥರದ್ದು ನಾನು ಜಾಸ್ತಿ ಮಾಡಿಲ್ಲ, ತಮಿಳು ತೆಲುಗು,
ಬಟ್ ತಮಿಳಲ್ಲಿ ಮಾಡಿದ್ರೆ ಈಗ ನಾನು ತಮಿಳಲ್ಲೂ ಆ ಥರ ಮಾಡ್ತೀನಿ. ಕನ್ನಡಕ್ಕೆ ಮಾತ್ರ ನಾನು ತುಂಬ ಕನ್ಸೆಷನ್ ನಾನು ಮಾಡ್ತಾ ಇದ್ದೆ. ಅಂದರೆ ನಾನು ಈ ಯುವಕರು ಎಲ್ಲ ಮಾಡಿದ್ರೆ ನಾನು ತುಂಬ ಕಮ್ಮಿಗೆಲ್ಲ ಮಾಡಿದ್ದೀನಿ ನಾನು ಕನ್ನಡದಲ್ಲಿ. ಆದರೆ ನನಗೆ ಇನ್ಮೇಲೆ ಕನ್ನಡದಲ್ಲಿ ಮಾಡೋದೇ ಕಷ್ಟ ಅಂತ ಅನ್ಸುತ್ತೆ ರೀ ನನಗೆ. ಯಾಕೆಂದರೆ ನೋಡಿ, ನನಗೆ ನಾನು ಐ ಡೋಂಟ್ ವಾಂಟ್ ಟು ಎನ್ಕರೇಜ್ ಯಂಗ್ ಪೀಪಲ್ ಟು ಈವನ್ ಮೇಕ್ ಫಿಲ್ಮ್ಸ್. ಯಾಕೆಂದರೆ ನಾನು ಎಷ್ಟೊಂದು ಯಂಗ್ಸ್ಟರ್ಸ್ ಜೊತೆ ವರ್ಕ್ ಮಾಡಿ ನೋಡಿದ್ದೀನಿ, ಆ ಫಿಲ್ಮ್ಗೆ ದುಡ್ಡು ವಾಪಸ್ ಬರೋದಿಲ್ಲ, ಫ್ರಸ್ಟ್ರೇಟ್ ಆಗಿಬಿಡ್ತಾರೆ. ಅವ್ರನ್ನ ನೋಡಿ ನನಗಾಗಿದ್ದ ಅನುಭವ ನನಗೆ ನೆನಪು ಬರುತ್ತೆ. ನನಗೆ ಆ್ಯಕ್ಚುಲಿ ನಂಗೆ ತುಂಬ ಬೇಜಾರಾಗುತ್ತೆ ನೋಡಿ. ಮತ್ತು ಪ್ರೊಡ್ಯೂಸರ್ಸ್ ಎಲ್ಲ ಹೆಂಗೆ ಹೇಳ್ತಾರೆ ಅಂದರೆ, ಸರ್ ವಿ ವಿಲ್ ನೆವರ್ ಡೂ ಎ ಕನ್ನಡ ಫಿಲ್ಮ್ ಅಗೇನ್ ಅಂತ ಹೇಳ್ತಾರೆ. ಕನ್ನಡಲ್ಲಿ ಚೆನ್ನಾಗಿಲ್ಲ ಸಿನಿಮಾ ಮಾಡೋದಕ್ಕೆ. ಚಿಕ್ಕ ಬಜೆಟ್ದು ಮಾಡೋದಕ್ಕೆ ತುಂಬ ತುಂಬ ಕಷ್ಟ ಇದೆ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ರಿಕವರ್ ಮನಿ ಇನ್ ಕನ್ನಡ ಅಂತ ಹೇಳ್ತಾರೆ ಅವರು. ನಾನು ನೋಡ್ತೀನಲ್ಲ. ಹೌದು, ವೆಬ್ ಸೀರೀಸ್ನವರೆಲ್ಲ ತಮಿಳ್ನಲ್ಲಿ ಮಾಡಿದರೆ ತೊಗೋತೀವಿ, ತೆಲುಗುನಲ್ಲಿ ಮಾಡಿ ತೊಗೋತೀವಿ, ಕನ್ನಡ ಬೇಡ ಅಂತ ಹೇಳ್ತಾರೆ ಅಂತ ಕೂಡ ನಾನು ಇತ್ತೀಚೆಗೆ ಕೇಳಿದೆ. ತುಂಬ ಕಷ್ಟ ಇದೆ. ನಾನು ಮಾಡ್ತೀನಿ ರೀ, ನಾನು ಅಂದರೆ ವೆಬ್ ಸೀರೀಸ್ ಮಾಡೋದಿಲ್ಲ ನಾನು. ನನಗೆ ಆಸೆ ಇದೆ ಇವಾಗ. ನನಗೇನಿದೆ ಅಂದರೆ, ಇಷ್ಟು ಪ್ಯಾಷನೇಟಾಗಿ ದುಡ್ಡು ಹಾಕಿ ಯಂಗ್ಸ್ಟರ್ಸ್ ಪಾಪ ಮಾಡ್ತಾರಲ್ಲ, ಮನೆಯಲ್ಲೆಲ್ಲ ಬೈಸ್ಕೊಂಡಿರ್ತಾರೆ, ಇಂಜಿನಿಯರಿಂಗ್ ಎಲ್ಲ ಮಾಡಿರ್ತಾರೆ, ಚೆನ್ನಾಗೆ ಮಾರ್ಕ್ಸ್ ಎಲ್ಲ ಬಂದಿರುತ್ತೆ, ಅಂದರೆ ಸಿನಿಮಾ ಆಸೆಗೆ ಬಂದಿರ್ತಾರೆ. ಒಂದು ಮೋಸ್ಟ್ ಕ್ರಿಯೇಟಿವ್ ಇಯರ್ಸ್ ಆಫ್ ದರ್ ಲೈಫ್ ಒಂದು 5-6 ವರ್ಷ ಕಳ್ಕೊಂಡ್ಬಿಡ್ತಾರೆ ಇದರಲ್ಲೇ. ನನಗೆ ತುಂಬ ಬೇಜಾರಿದೆ ಅದರದ್ದು. ಮತ್ತು ಈ ಕಮರ್ಷಿಯಲ್ ಕನ್ನಡ ಸಿನಿಮಾಲಿ ಮಾಡದೇ ಇದ್ರೂ ಒಳ್ಳೆಯದು. ಯಾಕೆ ಅಂದರೆ ಅದು ಹೇಗಿರುತ್ತೆ ನಂಗೆ ಗೊತ್ತಿಲ್ಲ. ನಾನು ಯಾವುದು ಕಮರ್ಷಿಯಲ್, ನಾನು ಪಠಾನ್ ಗಿಟಾನ್ ಎಲ್ಲ ನೋಡೋದೇ ಇಲ್ಲ, ನಾನು ಮಾಡಿದರೂ ನೋಡೋದಿಲ್ಲ ನಾನು. ನನಗೆ ನನಗೆ ಯಾರೋ ಎಂಟರ್ಟೈನ್ ಮಾಡ್ತಾರೆ ಅನ್ನೋದಿದೆಯಲ್ಲ, ಅದು ಕೇಳಿದ್ರೇ ಇರಿಟೇಟ್ ಆಗುತ್ತೆ. ನನಗೆ ಯಾರು ಎಂಟರ್ಟೈನ್ ಮಾಡಬೇಕಾಗಿಲ್ಲ. ಐ ಆಮ್ ಸೆಲ್ಫ್ ಎಂಟರ್ಟೈನ್. ನನಗೇನು ಎಂಟರ್ಟೈನ್ ನನಗೆ ಫಿಲ್ಮ್ ಎಂಗೇಜ್ ಮಾಡಬೇಕು. ನನಗೆ ಕಾಮಿಡಿ ಇದ್ರೂ ಪರವಾಗಿಲ್ಲ, ಆ್ಯಕ್ಷನ್ ಫಿಲ್ಮ್ ಇದ್ರೂ ಪರವಾಗಿಲ್ಲ, ಅದು ಎಂಗೇಜ್ ಮಾಡಬೇಕು. ನನಗೆ ಸೊ ಸಿನಿಮಾ ಬೇಸಿಕಲಿ ಎಂಟರ್ಟೈನ್ ಅಲ್ಲ, ಎಂಗೇಜ್ ಮಾಡ್ಬೇಕಂತ ಇಟ್ ಶುಡ್ ಎಂಗೇಜ್. ಎಂಗೇಜ್ಮೆಂಟ್, ಎಂಟರ್ಟೈನ್ಮೆಂಟ್ ಇಸ್ ಆಲ್ಸೋ ಎನ್ ಎಂಗೇಜ್ಮೆಂಟ್. ಅಂದರೆ ಯಾವಾಗ ಆಗುತ್ತೆ ಅಂದರೆ ಅದಕ್ಕೊಂದು ಬಂಧ ಇರಬೇಕು. ಆ ಬಂಧವನ್ನು, ಆ ಕಟ್ಟುವಿಕೆಯಲ್ಲಿ ಸಿನಿಮಾ ತಯಾರಿಸೋರಿಗೆ ನಂಬಿಕೆ ಇರಬೇಕು. ಅವರು ನಾನು ಒಳ್ಳೆ ಸಿನಿಮಾ ನೋಡ್ತೀನಿ, ನಮ್ಮ ಜನಕ್ಕೆ ಇದು ಸಾಕರಿ ಅನ್ನೋ ಥರ ಆ್ಯಟಿಟ್ಯೂಡ್ ಇದೆಯಲ್ಲ, ಅದು ಆ್ಯಟಿಟ್ಯೂಡು ತುಂಬ ಇರಿಟೇಟಿಂಗ್ ಅಂತ ಅನಿಸುತ್ತೆ. ಅದು ನಿಯತ್ತಿಲ್ಲ ಅಂತ. ಅಂದರೆ ನಿಮಗಿಂತ ಸಿನಿಮಾ ನೋಡೋರು ನಿಮಗಿಂತ ಕಳಪೆ ಜನ ಅನ್ನೋ ಥರ ಅರ್ಥ ಬರುತ್ತೆ ಅದರಲ್ಲಿ ಅಲ್ವಾ. ನೀವು ಬಾರೋ ಮಾಡ್ಕೊಂಡು ಇಲ್ಲಿ ಹಾಕ್ಕೊಂಡು ಇನ್ನೂ ಮಾಡ್ತಿರಲ್ಲ ನೀವು. ಅವ್ರು ಡೈರೆಕ್ಟಾಗಿ ಅದನ್ನ ನೋಡೋಕ್ಕಾಗೋ ಟೈಮಲ್ಲಿ ನೀವು ಮಾಡ್ತಿರೋದು ಮೂರ್ಖತನ ಅಲ್ವಾ ಅದು. ನನಗೆ ಅದಕ್ಕೆ ಕನ್ನಡದಲ್ಲಿ ತುಂಬ ಕಷ್ಟ ಇದೆ ಅನ್ಸುತ್ತೆ ಸಿನಿಮಾ ಮಾಡೋದು ಮುಂದೆ. ನಾನು ಅದ್ರ ಬಗ್ಗೆ ಮಾತಾಡ್ತೀನಿ, ಕನ್ನಡದ ಸಿನಿಮಾಗಳ ಬಗ್ಗೆ. ಸೊ ನಾನು ನಿಮ್ಮ ಸಂಭಾವನೆ ಬಗ್ಗೆ ಮಾತಾಡ್ತಾ ಇದ್ದೆ. ಒಳ್ಳೆ ಸಂಭಾವನೆ ಅಂತಂದರೆ ನಾನು ಹೇಳ್ತಿರೋದು ಯಾಕೆ ಕೇಳಿದೆ ಅಂತಂದರೆ, ನಮ್ಮ ನಾಟಕಗಳಲ್ಲಿ ಬರುವಂಥ ದುಡ್ಡು, ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಬರುವಂಥ ದುಡ್ಡನ್ನು ಕಂಪೇರ್ ಮಾಡಿದರೆ ಒಳ್ಳೆ ದುಡ್ಡು ಅಲ್ಲಿ ಸಿಗ್ತಾ ಇದೆ. ಆಮೇಲೆ ನನಗೆ ಈ ಯಾಕೆ ಇದೆ ಅಂದರೆ, ನೀವು ಲೇಟ್ ಬ್ಲೂಮರ್ ಅಂತಾರಲ್ಲ, ಆ್ಯಸ್ ಅನ್ ಆ್ಯಕ್ಟರ್ ಆ ಥರ ಆಯಿತಾ ನಿಮ್ಮ ಲೈಫಲ್ಲಿ? ಇಲ್ಲ, ನಾನು ಆ್ಯಕ್ಟರೇ ಅಲ್ಲ. ನಾನು ಆ್ಯಕ್ಟರ್ ಅಂತ ಯೋಚನೆನೇ ಮಾಡ್ತಿರ್ಲಿಲ್ಲ. ನಾನು ಈಗ ನಾಟಕದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಿದ್ದು ಯಾವಾಗಾದ್ರೂ ತುಂಬ ರೇರ್. ಯಾವುದೋ ಒಂದು ಸಂಕ್ರಾಂತಿ ನಾಟಕ ಮಾಡ್ತಾ ಇದ್ವಿ ಒಂದ್ಸಲಿ. ಆವಾಗ ಮಾಡ್ತಾ ಇರ್ಬೇಕಾದ್ರೆ ಸಿ ಕೈ ಚಂದ್ರು ಬಿಜ್ಜಳನ್ ಪಾತ್ರ ಮಾಡ್ತಾ ಇದ್ರು. ಯಾವತ್ತೋ ಬರೋಕ್ಕಾಗಲಿ ಸಹಿ ಕೈ ಚಂದ್ರು ಅಂತ ಹೇಳಿದಕ್ಕೆ ನಾನೇ ಡೈರೆಕ್ಟ್ ಮಾಡಿದ್ರಿಂದ ನಾನು ಬಿಜ್ಜಳನ್ ಪಾತ್ರ ಮಾಡಿದೆ ಒಂದಿನ. ಇನ್ನೊಂದು ಸಲ ಯಾರು ಮಹೇಶ್ ದತ್ತಾನಿ ಅವ್ರ ತಂಡದಲ್ಲಿ ಇಂಗ್ಲೀಷ್ ನಾಟಕದಲ್ಲಿ ಬ್ರಿಟಿಷ್ ಡೈರೆಕ್ಟರ್ ಬಂದಿದ್ರು, ಮೈಕೆಲ್ ವಾಲಿಂಗ್ ಅಂತ. ಶೇಕ್ಸ್ಪಿಯರ್ನ ಟೆಂಪೆಸ್ಟನ್ನು ಇಂಗ್ಲೀಷ್ನಲ್ಲಿ ಮಾಡ್ತಾ ಇದ್ರು. ಅದರಲ್ಲಿ ಕಾಲಿಬಾನ್ ತುಂಬ ಮುಖ್ಯವಾದ ಪಾತ್ರ. ಅದನ್ನ ಮಾಡ್ತಾ ಇದ್ದದ ನಟ ಡೈರೆಕ್ಟರ್ ಜೊತೆ ಸಿಟ್ ಮಾಡಿಕೊಂಡು ನಾಟಕ ಬಿಟ್ಟು ಹೊಟ್ಟದ. ನಾಟಕಕ್ಕೆ 5-6 ದಿನ ಇತ್ತು. 5-6 ದಿನದ ರಿಹರ್ಸಲ್ ಇತ್ತು. 10 ದಿನನೇ ಇತ್ತು ನಾಟಕಕ್ಕೆ. 5 ದಿನದ ರಿಹರ್ಸಲ್ ಇದ್ದಿದ್ದು. ಆಗ ಮಹೇಶ್ ದತ್ತಾನಿ ಈ ಡೈರೆಕ್ಟರ್ನ ನಮ್ಮ ಮನೆಗೆ ಕರ್ಕೊಂಡು ಬಂದ. ನೀನು ಮಾಡ್ತೀಯ ಕಾಲಿಬಾನ್ ಅಂತ ಹೇಳಿದೆ. ನಾನು ಹೇಳಿದೆ, ನನ್ನ ಇಂಗ್ಲೀಷ್ ಆ್ಯಕ್ಸೆಂಟ್ ಹಂಗೆ ಬ್ರಿಟಿಷರೆಲ್ಲ ನನಗೆ ಮಾತಾಡೋಕ್ಕಾಗಲ್ಲ. ಆ ಥರ ನಾನು ಹೋಗಿದ್ದು ಕನ್ನಡ ಟೈಪ್ ಸ್ಕೂಲು, ಇಂಗ್ಲೀಷ್ ಮೀಡಿಯಮ್ ಓದಿದ್ದು. ಅಂದರೆ ನನ್ನ ಎಲ್ಲ ಕನ್ನಡಿಗ ಟೀಚರು, ಕನ್ನಡಿಗ ಫ್ರೆಂಡ್, ಕನ್ನಡಿಗ ವಾತಾವರಣದ ಮಹಿಳಾ ಸೇವಾ ಸಮಾಜದಲ್ಲಿ ನಾನು ಓದಿದ್ದು. ನನಗೆ ಕನ್ನಡನೇ ನನಗೆ ಬರೋದು. ಇಂಗ್ಲೀಷ್ ನನ್ನ ಗ್ರಾಮರ್ 100/100 ಬರುತ್ತೆ. ಆದರೆ ಇಂಗ್ಲೀಷ್ ಆ್ಯಕ್ಸೆಂಟ್ ಬರೆಯೋಕ್ಕೆ ಬರುತ್ತೆ ಚೆನ್ನಾಗಿ ಇಂಗ್ಲೀಷ್. ಆದರೆ ನಾನು ಇಂಗ್ಲೀಷ್ ಮಾತಾಡೋದು ಕನ್ನಡ ಥರನೇ ಇರುತ್ತೆ ಅಂತ ಹೇಳಿದೆ. ಇಲ್ಲ ಪರವಾಗಿಲ್ಲ ಮಾಡು ಅಂದ. ನಾನು ಮನೆಯಲ್ಲಿ ರೀಡಿಂಗ್ ಮಾಡಿದಾಗ ಅವನು ನನಗೆ ಈಗಲೂ ಜ್ಞಾಪಕ ಇದೆ. ಅವರು ಮೈಕೆಲ್ ವಾಲಿಂಗ್ ಏನಂತ ಗೊತ್ತಾ ನನಗೆ, ಅವರು ಅನ್ಬೇಕು ವೆರಿ ಗುಡ್ ಡೈರೆಕ್ಟರ್ ಅವರು.
he said, that is the first time in India that I've heard those lines read with intelligence. ಅಂತ ಅಂದರು ನನಗವರು. ಆಯ್ತಾ, ಅವರು ಅಂದರೆ ನನಗೆ ಈಗಲೂ ಜ್ಞಾಪಕ ಇದೆ ನನಗೆ. ನಾವು ಮಾಡಿದೆ ಕಾಲಿಬನ್ ಅದರಲ್ಲಿ. ಮತ್ತು ಅವರು ಡೆಕ್ಕನಲ್ಲಿ ಇಂಟರ್ವ್ಯೂ ಕೊಟ್ಟರು ಅವರು. ಐ ಹ್ಯಾವ್ ಮೆಟ್ ದ ಮೋಸ್ಟ್ ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟರ್ ಅಂತ ನನ್ನ ಹೆಸರು ಹೇಳಿದ್ರು. ಎಲ್ಲ ನಗ್ತಾಯಿದ್ರು. ನನ್ನ ಆ್ಯಕ್ಟರ್ ಅಂತ ಯಾರು ನೋಡ್ತಾ ಇರಲಿಲ್ಲ. ಅವಾಗೆಲ್ಲ ಬರೀ ಲೈಟಿಂಗು ಮೇಕಪ್ಪು ಮಾಡ್ತಿದ್ದೆ ನಾನು. This was in the year? This 1994 maybe or 1993 maybe ಆ ಥರ 30 ವರ್ಷ ಆಯಿತು. 94 ಸಾರಿ. ಇನ್ನೊಂದು ನಾಟಕ ವಿಚ್ ಗೇವ್ ಮಿ ಅ ಬಿಗ್ ಬ್ರೇಕ್ ಆ್ಯಕ್ಚುಲಿ ವಾಸ್, ನಾನು ಡೆಲ್ಲಿಯಲ್ಲಿ MJ ಅಕ್ಬರ್ ಎಡಿಟರ್ ಆಗಿದ್ದರು ಏಷ್ಯನ್ ಏಜ್ಗೆ. ನಾನು ಅದರಲ್ಲಿ ಚೀಫ್ ಆಫ್ ನ್ಯೂಸ್ ಸರ್ವಿಸ್ ಆಗಿದ್ದೆ. ನಾನು ಸುಷ್ಮಾ ಸ್ವರಾಜ್ ಅವ್ರದ್ದು ಒಂದು ಇಂಟರ್ವ್ಯೂ ಮಾಡಿದ್ದೆ. ಆ ಇಂಟರ್ವ್ಯೂನ ಅವರು ಅವಾಗ ಇನ್ಫಾರ್ಮೇಷನ್ ಮಿನಿಸ್ಟರ್ ಆಗಿದ್ದರು ಸುಷ್ಮಾ ಸ್ವರಾಜ್. ನಾನು ಆ್ಯಕ್ಚುಲಿ ಡೆಸ್ಕಲ್ಲಿದ್ದೆ. ನಾನು ಆ ರಿಪೋರ್ಟರ್ ಕೆಲಸ ಮಾಡೋಂಗೆ ಇರಲಿಲ್ಲ. ನಾನಾಗೆ ಹೋಗಿ ಮಾಡಿದ್ದೆ. ಅವರು ಅಕ್ಬರ್ ಅವ್ರಿಗೆ ನ್ಯಾಯವಾಗಿ ಅವ್ರಿಗೆ ಕೋಪ ಬಂತು. ಅವನ ರಿಪೋರ್ಟರ್ ಅವ್ನು ಯಾಕೆ ಹೋಗಿ ಮಾಡಬೇಕಾಗಿತ್ತು ಇಂಟರ್ವ್ಯೂ. ಅವರು ಒಂದು ವಾರ ಪಬ್ಲಿಷ್ ಮಾಡಲಿಲ್ಲ ಅದನ್ನ. ನಾನು ಡೆಲ್ಲಿಲಿದ್ದೆ, ಕೆಲಸಕ್ಕೆ ಹೋಗೋದು ಬಿಟ್ಬಿಟ್ಟೆ ನಾನು. ಆಮೇಲೆ ಒಂದು 10 ದಿನ ಆದಮೇಲೆ, ಅದಾಗಿ ಒಂದು 3-4 ದಿನ ಆದಮೇಲೆ ಅದು ವೀಕೆಂಡಲ್ಲಿ ಡಬಲ್ ಸ್ಪ್ರೆಡ್ ಇಂಟರ್ವ್ಯೂ ಬಂತದು. ಅದು ಹಾಕಿದ್ರು ಅಕ್ಬರ್ ಅವರು. ಆಮೇಲೆ ಅವ್ರಿಗೆ ನನ್ನ ಮೇಲೆ ಸಿಟ್ಟು ಬಂದುಬಿಟ್ಟಿತ್ತು. ಆಮೇಲೆ ನನ್ನ ಮೀಟಿಂಗಿಗೆ ಕರೆಯೋದು ಒಂದು 5 ಜನನ ಮೀಟಿಂಗಿಗೆ ಕರೆಯೋರು ಅವ್ರ ರೂಮ್ಗೆ. ಬಿಟ್ಬಿಟ್ರು. ನಾನು ದೂರ ಆಗಿದ್ದು ನನಗೆ ಗೊತ್ತಾಯಿತು. ನನಗೆ ನಾನು ಕೆಲಸ ಬಿಟ್ಬಿಟ್ಟೆ. ಆವಾಗ ಅವ್ರು ನನಗೆ ಒಂದು ಲೆಟ್ರ್ ಬರೆದ್ರು. ಡಿಯರ್ ಪ್ರಕಾಶ್, ಇಟ್ಸ್ ಎ ಗುಡ್ ಥಿಂಗ್ ದಟ್ ಯು ಲೆಫ್ಟ್ ಬಿಫೋರ್ ಯುವರ್ ರಾಸ್ ಟು ಗೋ ಅಂತ ಅವ್ರು ಕಳಿಸಿದ್ರು. ಆಮೇಲೆ ನಾನು ಮೀಟ್ ಮಾಡಿದ್ದೀನಿ ಅವ್ರಲ್ಲ. ಆ್ಯಕ್ಚುಲಿ ನಂಗೆ ತುಂಬ ಅವ್ರ ಕಂಡ್ರೆ ತುಂಬ ಹಿ ಈಸ್ ಅ ಗ್ರೇಟ್ ಜರ್ನಲಿಸ್ಟ್. ಇಫ್ ಯು ಆಸ್ಕ್ ಮೀ ಇನ್ ಮಾಡರ್ನ್ ಇಂಡಿಯಾ, if you have to name some 3-4 great journalists, he was one of them. Okay, he was a very great journalist. Even today I will say he was a great journalist. And I was very happy I worked with him. ಅಂದರೆ ಅದಾಗಿ ಬಿಟ್ಬಿಟ್ಟು ನಾನು ಬಂದುಬಿಟ್ಟೆ. ನಂಗೆ ಕೆಲಸ ಇರಲಿಲ್ಲ. ನನ್ನ ತಮ್ಮ ಬಂದು ಹೇಳ್ದ. ನನ್ನ ತಮ್ಮ ಬಂದು ಅರ್ಜುನ್ ಸಜ್ಜನಾನಿ ನಾಟಕ ಮಾಡ್ತಾಯಿದ್ರು. ಅರ್ಜುನ್ ಸಜ್ಜನಾನಿ ನಾನು ಮೊದಲು ಲೈಟಿಂಗ್ ಮಾಡ್ತಾಯಿದ್ದೆ. ಆ ನಾಟಕ ಮಾಡ್ತಾಯಿದ್ದೆ. ಅಲ್ಲೂ ಹಾಗೆ 7-8 ದಿನ ಇದೆ ಅಷ್ಟೇ ನಾಟಕಕ್ಕೆ. ಅದು ಯಾವನ ಆ್ಯಕ್ಟರ್ಗೆ ಜಗಳ ಮಾಡಿ ಹೊರಟೋಗಿದ್ದಾರೆ. ಆ ರೋಲ್ ಮಾಡ್ತೀಯ ನೀನು ಅಂತ. ನಾನು ಸರಿ ಅಂದೆ. ನಾನು ಹೋದೆ. 2 ದಿನ ರಿಹರ್ಸಲ್ ಮಾಡಿದೆ. ಆ್ಯಕ್ಸೆಂಟು ಅರ್ಜುನ್ ಸಜ್ಜನಾನಿ, ನಿನ್ನ ಆ್ಯಕ್ಸೆಂಟ್ ಸರಿಗಿಲ್ಲ ಅಂತದೇನೋ ಅಂತ. ನಂಗೆ ಕೋಪ ಬಂದುಬಿಡ್ತು. ನಾನು ಮಾಡಲ್ಲ ಅಂದೆ. ಇನ್ನು 3 ದಿನ ಇತ್ತು ಪಾಪ ಶೋ ಅವ್ರಿಗೆ. ಹೇಳ್ದೆ, ನೀ ಲೇಟಾಗಿ ಕರೆದಿದ್ಯಾ, ಅದೇ ನಾನು ಮಾಡಲ್ಲ ನಾನು. ಆಮೇಲೆ ಅವ್ರ ಮನೆಗೆ ಬೆಳಗ್ಗೆ ಇದು ಬ್ರೇಕ್ಫಾಸ್ಟಿಗೆ ಕರೆದು, ಯಾಕೆ ಹಂಗೆ ಕೋಪಿಸ್ಕೊಳ್ಳಿ ಹೇಳಿದೆ. ನಾನು ಹಂಗೆ ಇಂಗ್ಲೀಷ್ ಮಾತಾಡೋದೆ ನಾನು. ಬೀದಿಲಿ ಎಲ್ಲರಿಗೂ ಅರ್ಥ ಆಗುತ್ತೆ ನನ್ನ ಇಂಗ್ಲೀಷು. ಅದೇನದು ಅವು ಬೇರೆಯವ್ರ ಥರ ಇಂಗ್ಲೀಷ್ ಮಾತಾಡ್ಬೇಕು. ನೀ ಗಿರೀಶ್ ಕಾರ್ನಾಡ್ ನಾಟಕ ಮಾಡ್ತಿರೋದು ನೀವು. ನಾನು ಇಂಡಿಯನ್ ಥರ ಇಂಗ್ಲೀಷ್ ಮಾತಾಡ್ತೀನಿ, ನೀವು ತಡ್ಕೋಬೇಕು ಅದನ್ನು. ಅದೇನು ನಿಮ್ಮ ಥರ ಇಂಗ್ಲೀಷ್ ಯಾಕೆ ಮಾತಾಡಬೇಕು? ಓಕೆ, ನೀವು ಇಂಡಿಯನ್ ಅಂತಲೇ ಅಂದ್ಕೊಳ್ಳಲ್ಲ ಯಾರು ಅಂತಲ್ಲ. ರೇಗಾಡ್ಬಿಟ್ಟೆ ಅವ್ರ ಮೇಲೆ. ಈ ಸೈಡ್ ಇಲ್ಲ, ಇವತ್ತೊಂದು ಸತಿ ಟ್ರೈ ಮಾಡೋಣ, ನೀನು ಇಷ್ಟ ಬಂದಂಗೆ ಮಾತಾಡು ಅಂತಂದ್ರು ಅವರು. ಹೋದೆ. ಆಮೇಲೆ ನಾನು ಮಾಡಿದೆ. ಅಲ್ಲಿ ಇದು ರಿಹರ್ಸಲ್ ಅಲ್ಲೇ ತುಂಬ ಜನ ಆ್ಯಕ್ಟರ್, ದೊಡ್ಡ ಶೋ ಅದು. ಅಗ್ನಿ ಮತ್ತು ಮಳೆ ಇಂಗ್ಲೀಷ್ನಲ್ಲಿ ಮಾಡ್ತಿದ್ರು ಜನ ಎಲ್ಲ. ತುಂಬ ಜನ ರಿಹರ್ಸಲ್ಲೇ ಚಪ್ಪಳೆ ತಟ್ಟಿದ್ರು. ಆಮೇಲೆ ಆ ನಾಟಕದಲ್ಲಿ ನಂಗೆ ತುಂಬ ಒಳ್ಳೆ ಹೆಸರು ಬಂತು. ಗಿರೀಶ್ ಕಾರ್ನಾಡ್ ಬಂದು ನೋಡಿದ್ರು. ನೋಡ್ಬಿಟ್ಟು ನನಗೆ ಬಂದು ಹೇಳಿದ್ರು, ಮೈ ಗಾಡ್, ಯು ಗಾಟ್ ಇಟ್ ಎಕ್ಸಾಕ್ಟ್ಲಿ ಲೈಕ್ ಐ ವಾಂಟೆಡ್ ರೇಬಿಯಾ, ಏನೋ ಆ ಥರ ನಡೆಯೋದವನು ಎಲ್ಲ ನನಗೆ ಹಾಗೆ ಬೇಕಾಗಿದ್ದು. ತುಂಬ ಚೆನ್ನಾಗಿ ಮಾಡಿದೆ. ನಾನು ಸಿನಿಮಾ ಮಾಡ್ತಾಯಿದ್ದೀನಿ, ಕುವೆಂಪು ಅವ್ರದ್ದು ಕಾನೂರ ಹೆಗ್ಗಡ್ತಿ. ಮತ್ತು ಅದು ವೆಬ್ ಸೀರೀಸ್ ಹೋಗುತ್ತೆ ಹಿಂದಿಲಿ, ಕಾನೂರ್ ಕಿ ಮಾಲ್ಕಿನ್ ಅಂತ. ನೀನು ಮಾಡ್ತೀಯಾ ಅಂತಂದರು. ಆಮೇಲೆ ಕೆಲಸನೂ ಇರಲಿಲ್ಲ. 4 ತಿಂಗಳು ಅಲ್ಲಿ ಗಿರೀಶ್ ಕಾರ್ನಾಡ್ ಅವ್ರ ಕ್ಯಾಂಪಲ್ಲಿ ತೀರ್ಥಹಳ್ಳಿಲಿದ್ದು ಕಾನೂರ್ ಹೆಗ್ಗಡ್ತಿ ಮಾಡಿದೆ. ಅದಕ್ಕೆ ಪಾಪ ಅವ್ರು ನಾಮಿನೇಟ್ ಮಾಡಿದ್ರು ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ ರೋಲ್ಗೆಲ್ಲ. ಬರಲಿಲ್ಲ, ಬಟ್ ನಾಮಿನೇಟ್ ಮಾಡಿದರು ನನಗೆ. ಬಟ್ ಅದರಿಂದ ದೊಡ್ಡ ಬ್ರೇಕ್ ಏನು ಮುಂದೆ ಸಿನಿಮಾದಲ್ಲಿ ಆಗಲಿಲ್ಲ. ಅಂದರೆ ನಾನು ಆ್ಯಕ್ಟ್ ಮಾಡೋಕ್ಕಾಗತ್ತೆ ಅಂತ ಜನ ರೆಕಗ್ನೈಸ್ ಮಾಡಿದ್ರು. ನಾನಿನ್ನೂ ರೆಕಗ್ನೈಸ್ ಮಾಡಲಿಲ್ಲ ಆ್ಯಕ್ಟರ್ ಅಂತ. ಆಮೇಲೆ ಟೀನ್ಸ್ ಈ ಥರ ಮತದಾನಲ್ಲಿ ಹಾಕ್ಕೊಂಡ್ರು. ಆ ಸಿನಿಮಾನೂ ನೋಡಲಿಲ್ಲ ನಾನು, ಯಾಕೆಂದರೆ ಚಿಕ್ಕ ರೋಲ್ ಅದು. ಅದೇನು ನಾನು ನೋಡೋಕ್ಕೆ ಹೋಗಲಿಲ್ಲ ಅದನ್ನ. ಯಾವಾಗ ಚೇಂಜ್ ಆಯಿತು ಅಂದರೆ 2012 ಇರ್ಬೋದು.
ಒಬ್ಬ ಅರ್ಜುನ್ ಚಕ್ರಧರ್ ಅಂತ ಹುಡುಗ ಇದ್ದಾನೆ ರೀ. ಅವನು ಇಲ್ಲಿ ಜನಶ್ರೀಲೆಲ್ಲ ಕೆಲಸ ಮಾಡೋದು ಒಂದು ಸ್ವಲ್ಪ ದಿನ. ಅವ್ರ ಮನೆಯವರು ಗರ್ವ ಫ್ಯಾನ್ಸು. ಅವನ್ನ ನಾನು ಭೇಟಿಯಾಗಿರಲಿಲ್ಲ, ಅಂದರೆ ಅವನು ಭಯಂಕರ ಗರ್ವ ಫ್ಯಾನ್. ಗರ್ವ ನೋಡಿದ್ದಕ್ಕಾಗಿ ಅವನು ನಾನು ಸಿನಿಮಾ ರಂಗಕ್ಕೆ ಹೋಗ್ತೀನಿ ಅಂತ ತೀರ್ಮಾನ ಮಾಡಿ ಮನೆಯವ್ರಿಗೆ ಹೇಳಿ ಮಣಿಪಾಲಲ್ಲಿ ಅವನು ಮಾಸ್ ಕಾಮ್ ಮಾಡ್ದ. ಓಕೆ. ಗರ್ವ ಅಂದರೆ ಈ ಟಿ ವಿನಲ್ಲಿ 2001-2 2001-2 ಕರೆ 2001-2 ಬರ್ತಾ ಇರೋದಂಥ ಒಂದು ಅದ್ಭುತವಾದ ಧಾರಾವಾಹಿ. ಈಗಲೂ ಅದು ಯೂಟ್ಯೂಬಲ್ಲಿ ನಿಮಗೆ ಸಿಗುತ್ತೆ ಅನಿಸುತ್ತೆ. ನಾವು ನ್ಯೂಸಲ್ಲಿ ಇದ್ದೇವಾಗ ಬಟ್ ಗರ್ವ ಬಂದಾಗ ನಾವು ನ್ಯೂಸನ್ನು ಬಿಟ್ಟು ಆ ಗರ್ವ ನೋಡ್ರೆ ನಂಗೆ ಈಗಲೂ ನೆನಪಿದೆ. ಯೂಟ್ಯೂಬಲ್ಲಿ ಸಿಗಲ್ವಾ? ಎಲ್ಲೂ ಎಲ್ಲೂ ಸಿಗೋದೇ ಇಲ್ಲ. ಹೌದಾ? ನೀವು ಈ ಟಿವಿಯಿಂದ ನೀವು ಕೊಡಿಸಿದ್ರೆ ದೊಡ್ಡ ಉಪಕಾರ ಆಗುತ್ತೆ ನಮಗದು. ಯಾಕೆಂದ್ರೆ ನಮಗೆ ಫಸ್ಟ್ ಟೈಮ್ ನಮಗೆ ಏನೋ ಬೇರೆ ಥರ ನೋಡ್ತಾ ಇದೀವಿ ಅನಿಸ್ತು. ಯಾವ ಥರ ಸಿನಿಮಾ ಬೇಕು ಅಂತ ನಮ್ಗೆ ಗೊತ್ತಾಗಲ್ಲ ಆಡಿಯನ್ಸ್ಗೆ. ಒಂದು ಸಿನಿಮಾ ನೋಡಿದಾಗ ಅನಿಸ್ತು ಈ ಥರ ಬೇಕು ಅಂತ. ಧಾರಾವಾಹಿ ನೋಡಿದ್ರೆ ನಂಗೆ ಹಂಗೆ ಅನಿಸ್ತು, ನಮ್ಗೆ ಈ ಥರ ಧಾರಾವಾಹಿ ಇಷ್ಟ ಅನ್ಸಿದ್ದು ನಮಗೆ. ಥ್ಯಾಂಕ್ ಯು. ಸೊ ಯು ಆರ್ ಟೆಲ್ಲಿಂಗ್ ಸಮಥಿಂಗ್ ಅಬೌಟ್ ಅವನು ಆ ಹುಡುಗನ ಮನೆಯವ್ರ ಫ್ಯಾನ್ಸ್ ಆಗಿದ್ರಂತ. ಅವನು ಫ್ಯಾನ್ ಆಗಿದ್ದ. ಅವನು ಮಣಿಪಾಲಲ್ಲಿ ಇದ್ದಾಗೆ ಆ್ಯಸ್ ಎ ಸ್ಟೂಡೆಂಟ್ ನನಗೆ ಇದು ಫೇಸ್ಬುಕ್ ಮೆಸೆಂಜರಲ್ಲಿ ಮೆಸೇಜಸ್ ಕಳಿಸೋನು. ಅವನು ಬೆಂಗಳೂರಿಗೆ ಬಂದ ತಕ್ಷಣ ನನ್ನ ಮೀಟ್ ಮಾಡ್ದ. ಬಂದು ನನ್ನ ಹತ್ರ ಇಂಟರ್ವ್ಯೂ ತೊಗೊಂಡ. ಒಂದು ಜನಶ್ರೀಗೆ ಗಾಡ್ ಫಾದರ್ ಬಗ್ಗೆ, ಯಾಕೆ ಗಾಡ್ ಫಾದರ್ ಒಳ್ಳೆ ಫಿಲ್ಮ್ ಅಂತ ಹೇಳಿದ್ರೆ ಒಂದು ಇಂಟರ್ವ್ಯೂ ಮಾಡ್ದೆ. ಆಮೇಲೆ ಇನ್ಯಾವುದೋ ಫಿಲ್ಮು ಕುರೋಸಾವಾದ ಯಾವುದೋ ಫಿಲ್ಮು ಮಾಡ್ದೆ. ಓಕೆ. ಆಮೇಲೆ ಸ್ವಲ್ಪ ದಿನ ಬಂದು ನನಗೆ ಬೇಜಾರಾಗೋಗಿದೆ, ಇದು ನಾನು ಇದಕ್ಕೆಲ್ಲ ಬಂದಿದ್ದು ಏನು ಮಾಡ್ಬೇಕಂತಿದ್ದೆ, ಐ ವಾಂಟ್ ಟು ಬಿಕಮ್ ಎ ಡೈರೆಕ್ಟರ್ ಅಂತ. ನಾನು ಹೇಳಿದೆ, ಕನ್ನಡಲ್ಲಿ ನೀನು ಕಲಿಯಲ್ಲ ನೀನು, ಯಾಕೆಂದರೆ ಇಲ್ಲಿ 70s ಇದ್ದಿದ್ದು ಮಿಡಲ್ ಸಿನಿಮಾ, ಆರ್ಟ್ ಸಿನಿಮಾ, ಈವನ್ ಗುಡ್ ಕಮರ್ಷಿಯಲ್ ಸಿನಿಮಾ ಈಗಿಲ್ಲ ಅಟ್ಮಾಸ್ಫಿಯರ್ ಕನ್ನಡದಲ್ಲಿ. ನೀನು ಇಲ್ಲ ಚೆನ್ನೈಗೆ ಹೋಗು, ಇಲ್ಲ ಬಾಂಬೆಗೆ ಹೋಗು, ಇಲ್ಲ ಹೈದ್ರಾಬಾದ್ಗೆ ಹೋಗು. ನೀನೇನು ಮನಸ್ಸಲ್ಲಿ ಇಟ್ಕೋಬೇಕಂದ್ರೆ ನೀನು ಅಲ್ಲಿ ಕೆಲಸ, ಅಲ್ಲಿ 5 ವರ್ಷ ಯಾವುದು ಇದು ಗುರು ಶಿಷ್ಯ ಪರಂಪರೆಯಿಂದ ಅಂತ ತಿಳ್ಕೊ ನೀನು. ಇದು ಸ್ಕೂಲಲ್ಲಿ ಕಲಿಯೋದಲ್ಲ, ಇದು ಇನ್ ಆ್ಯಕ್ಟಿವ್ ವರ್ಕ್. ನೀನು ಒಬ್ಬ ಗುರು ಕೆಳಗಡೆ ಕಲಿಬೇಕು. ಡೈರೆಕ್ಷನ್ ಮಾಡೋದಂದರೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಹೋಗು, ಅಲ್ಲಿ ಕಲಿ ನೀನು. ಅಸಿಸ್ಟೆಂಟ್ ಆದರೆ ಬಿಗಿನಿಂಗ್ ಟು ಎಂಡ್ ಎಲ್ಲ ಕಲಿಯೋಕ್ಕಾಗತ್ತೆ. ಒಂದು. ಎರಡನೇದು, ಇಲ್ಲಿಗಿಂತ ಜಾಸ್ತಿ ಸಂಬಳ ಇನ್ನೊಂದು ಕಡೆ ಕೊಡ್ತಾರೆ ಅಂದರೂ ಅದು ತಪ್ಪದು. 5 ವರ್ಷ ಒಂದು ಗುರು ಜೊತೆ ಇರಬೇಕು. ಹೋದ ತಕ್ಷಣ ಇವ್ರು ಸರಿಗಿಲ್ಲ ಅಂದರೆ ಬಿಟ್ಬಿಡು. ಆದರೆ ಒಂದು ಸತಿ ಒಪ್ಕೊಂಡ್ಮೇಲೆ 5 ವರ್ಷ ಇರಬೇಕು. ಈ IT ಅವ್ರ ಥರ ಯಾರು ಸಂಬಳ ಹೆಚ್ಚು ಕೊಡ್ತಾರೆ ಅಲ್ಲಿ ಆರ್ತ ಹೋಗ್ತೀನಿ ಮಾಡಬಾರ್ದು. ಇದೆಲ್ಲ ಮಾಡೋಕ್ಕೆ ಮತ್ತು ಅಲ್ಲಿ ನಿನ್ನ ನೋಡ್ಕೊಳ್ಳೋಕೆ ಬಿಡಬೇಕು. ನಿಮ್ಗೆ ಯಾರು ನೋಡ್ಕೋಬೇಕು, ನಿಂಗೆ ಸಂಬಳ ತುಂಬ ಕಮ್ಮಿ ಬರುತ್ತೆ, ಆದ್ರೂ ನೀನು ಮ್ಯಾನೇಜ್ ಮಾಡೋಕ್ಕಾಗಬೇಕು. ಯಾರು ನಿನ್ನ ಮನೇಲಿ ಇಟ್ಕೋಬೇಕು, ನಿಮ್ಮ ಅಕ್ಕನೋ ತಂಗಿನೋ ಅಥವಾ ನಿಮ್ಮ ಮನೆಯವ್ರು ಚಿಕ್ಕಪ್ಪನೋ ಯಾರು ನೋಡ್ಕೋಬೇಕು. ನೀನು ಅದನ್ನ ನೋಡ್ಕೊಂಡು ಹೋಗು. ಮತ್ತು ನಿಮ್ಮ ಮನೇಲಿ ಬಿಡಬೇಕು. ನೀನು ಇಷ್ಟೆಲ್ಲ ಓದಿದ್ರು ಈ ಥರ ಚಿಕ್ಕ ಕೆಲಸಕ್ಕೆಲ್ಲ ಹೋಗ್ತೀಯ ಅಂತ ಬಿಡಬೇಕು. ನಿನಗೆ ಎಲ್ಲ ಆಗತ್ತಾ, ಯೋಚನೆ ಮಾಡಿ ಬಾ ಅಂತ. ಒಂದು 2-3 ಮನೆಯವ್ರ ಹತ್ರ ಮಾತಾಡಿ, ನನ್ನ ಹತ್ರ ಮಾತಾಡಿ, ನಾನು ಯಾಕೆ ಗುರು ಅಂತ ತೊಗೊಂಡ ಗೊತ್ತಿಲ್ಲ, ಬರೋನವನು. ಕಡೆಗೆ ಬಾಂಬೆಗೆ ಹೋದ ಅವನು. ಬಾಂಬೆಗೆ ಹೋಗಿ, ಸರ್ ಐವ್ ಡನ್ ದಿಸ್, ಐವ್ ಡನ್ ದಟ್ ಏನಾರು ಕಳಿಸು. ನನಗೆ TV ಕಮರ್ಷಿಯಲ್ಸ್ ಇರುತ್ತಲ್ಲ, TV ಅಡ್ವರ್ಟೈಸ್ಮೆಂಟ್, ಅದನ್ನು ಮಾಡೋಕ್ಕೆ ಕರಿಯೋನು. ನಾನು ಏನಾದರೂ ಮಾಡಲ್ಲ ಅಂತಿದ್ದೆ. ಅದು ಒಂದಿನ 2 ಸ್ಕ್ರಿಪ್ಟ್ ಕಳಿಸ್ದ, 2 ಸೀನ್ಸು, ಕ್ಯಾರೆಕ್ಟರ್ ಸ್ಕೆಚ್ಚು, ಸ್ಟೋರಿ ಲೈನು ಕಳಿಸಿ, ಈ ಪಾತ್ರ ಮಾಡೋಕ್ಕೆ ಆಡಿಷನ್ ಮಾಡಬೇಕು, ನಾನು ನಿಮಗೆ ತೊಂದರೆ ಕೊಡಲ್ಲ, ಬಾಂಬೆಗೆ ಬಾನಲ್ಲ, ಯಾರಿಗೂ ಶೂಟ್ ಮಾಡೋಕ್ಕೆ ಹೇಳಲ್ಲ, ವಿ ನೋ ಹೌ ಗುಡ್ ಯು ಆರ್, ನೀವೇ ಶೂಟ್ ಮಾಡಿ ಈ ಆಡಿಷನ್ ಕಳಿಸ್ತೀರ ಅಂದರು. ಸೂಪರ್ ಸ್ಕ್ರಿಪ್ಟ್. ಇವಾಗ ನೀವು ಹೆಂಗೆ ಹೇಳ್ತೀರೋ ಈ ಥರನೂ ಯಾರು ಸ್ಕ್ರಿಪ್ಟ್ ಬರೀತಾರ ಅಂತ ಅಂದ್ಕೊಂಡೆ ನಾನು. ಮೆಡ್ರಾಸ್ ಕೆಫೆದು ಕಳಿಸೋದು. ಓಕೆ ಓಕೆ ಓಕೆ. ಸುಚಿತ್ರಲ್ಲಿ ನಾನು ಸ್ಟೇಜ್ನ ಅವ್ರಿಗೆ ರೆಂಟ್ ಕೊಟ್ಟು, ಬಾಲಾಜಿ ಮನೋಹರ್ ಕ್ಯಾಮ್ರಾ, ಅವನಾಗಲೇ ಅವಾಗ ಟಿಶ್ ಸ್ಕೂಲಲ್ಲಿ ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಯಲ್ಲಿ ಅವನು ಓದ್ತಾ ಇದ್ದ. ಅವನು ಸಿಂಗಾಪುರಲ್ಲಿ ಅವನು ಬಂದಿದ್ದ. ಬಾಲಾಜಿ ಸೌಂಡು ದಿವ್ಯಾ ಮಾಡಿದ್ಲು, ಅಜಿತ್ ಹಂದೆ ಅವರೆಲ್ಲ ನಮ್ಮ ಟೀಮ್ ಯಾರ್ಯಾರು ಇದ್ದರು ನಾವೇ ಶೂಟ್ ಮಾಡಿಕೊಂಡು ನಾನು ಕಳಿಸ್ದೆ. ಅದನ್ನ ನೋಡಿ ಅವರು ನನ್ನ ಮೆಡ್ರಾಸ್ ಕೆಫೆಗೆ ಹಾಕ್ಕೊಂಡ್ರು. ಆವಾಗ ನನ್ನ ಕೆರಿಯರು ಬರ್ಸ್ಟ್ ಆಯ್ತು. ಈಗಂತೂ 90 ಸಿನಿಮಾ, ಒಂದು 8 ವೆಬ್ ಸೀರೀಸ್ ಮಾಡಿದ್ದೀನಿ. ವಂಡರ್ಫುಲ್. ಸೊ ಮದ್ರಾಸ್ ಕೆಫೆ ವಾಸ್ ಇನ್ ದ ಇಯರ್ ಇಟ್ ರಿಲೀಸ್ಡ್ ಇನ್ 2013 ಐ ಥಿಂಕ್, ಆರ್ 2012. ಓಕೆ ಓಕೆ. ಆರ್ 2013 ಇಟ್ ರಿಲೀಸ್ಡ್ ಐ ಥಿಂಕ್. ಬಟ್ ನೀವು ಶೂಟ್ ಮಾಡಿದ್ದು ಸ್ವಲ್ಪ ಮುಂಚೆ, ಅದಕ್ಕಿಂತ 2012 ಶೂಟಿಂಗ್ ಮಾಡಿದ್ದು. 12 ಶುರು ಆಗಿದ್ದು ಶೂಟಿಂಗ್. ನವಂಬರ್ ಅಲ್ಲಿ ನಾನು ಐ ಥಿಂಕ್ ಐ ವೆಂಟ್ ಟು ಕೊಚ್ಚಿನ್, ಟ್ರಿವೆಂಡ್ರಮ್, ಎಲ್ಲ ಕೊಚ್ಚಿನ್. ಐ ವೆಂಟ್ ಟು ಕೊಚ್ಚಿನ್. ದೆನ್ ವಿ ಶಾಟ್
ಇನ್ ಸಮ್ ಅದರ್ ಪ್ಲೇಸ್ ಆಲ್ಸೋ. ಓಕೆ ಓಕೆ ಓಕೆ. ಸೊ ಹಾಗೆ ನನಗೆ ತುಂಬ 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 ಇಂಟ್ರೆಸ್ಟಿಂಗ್ ಅನ್ಸುತ್ತೆ ನಿಮ್ಮ ಜರ್ನಿ. ಆಮೇಲೆ ಇನ್ನೂ ನಾವು ಭಾಳಷ್ಟು ವಿಚಾರಗಳು ಮಾತಾಡಿಲ್ಲ, ಬಟ್ ಲೈಫ್ ಹೇಗೆ ಯಾವ ಥರ ಟರ್ನ್ ತೊಗೊಳುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಅದನ್ನು ಹೇಳೋದು ಅವ್ರ ಪರ್ಸ್ಪೆಕ್ಟಿವ್, ನನ್ನ ಪರ್ಸ್ಪೆಕ್ಟಿವಿಂದ ಹೇಳ್ತಾ ಇರೋದು. ಪ್ರಕಾಶ್ ಬೆಳವಡಿ ಅವ್ರನ್ನ ನಾವು ಗರ್ವದಲ್ಲಿ ನೋಡಿದ್ದಿರ್ಬೋದು. ನಾನು ಥಿಯೇಟ್ರಲ್ಲಿ ನೋಡಿಲ್ಲ ಅವ್ರನ್ನ, ಬೆಂಗಳೂರು ಥಿಯೇಟರ್ ತುಂಬ ಕಡಿಮೆ ನೋಡಿದ್ದು ನಾನು, ಯಾಕಂದ್ರೆ ನಾನು ಬೇರೆ ಊರಲ್ಲಿ ಜಾಸ್ತಿ ಇದ್ದೆ. ಬಟ್ ಮದ್ರಾಸ್ ಕೆಫೆ, ಅದಾದಮೇಲೆ ಏರ್ ಲಿಫ್ಟು, ಅದಾದಮೇಲೆ ಬೇರೆ ಬೇರೆ ಪಾತ್ರಗಳು ನೋಡಿದಾಗ ಓ ಗರ್ವ ನೋಡೋದು ಹೆಂಗೆ ಅನ್ನಿಸ್ತಲ್ವಾ, ಧಾರಾವಾಹಿ ಹೆಂಗೆ ಅಂಥೇಳಿ. ಈ ಸಿನಿಮಾಗಳು ನೋಡಿದಾಗ ಆ್ಯಕ್ಟಿಂಗ್ ಅಂದರೆ ಹಿಂಗಿರಬೇಕು ಅಂತ ಅನ್ಸೋ ಥರ. ಥ್ಯಾಂಕ್ ಯು. ಸೊ ಅಂದರೆ ನೀವು ಅಲ್ಲಿ ನಿಮಗೆ ತುಂಬ ಜನ ಹೇಳಿರ್ತಾರೆ ನಿಮ್ದು ಆ್ಯಕ್ಟಿಂಗ್ ಅಂತ ಅನ್ಸಲ್ಲ ಬೇಸಿಕಲಿ. ಓಕೆ, ಅದಕ್ಕೆ ನೋಡಿ ನಾನು ಕ್ಲಾಸಲ್ಲಿ ಹೇಳ್ತೀನಿ, ನಾನು ತುಂಬ ಕಡೆ ಹೇಳ್ತೀನಿ, ನಾನು ನಿಮಗೂ ಹೇಳ್ತೀನಿ ನೋಡಿ. ಏನಂದರೆ ಸಿನಿಮಾದಲ್ಲಿ ಡೈರೆಕ್ಟರ್ದು ತುಂಬ ಕಂಟ್ರೋಲ್ ಇರುತ್ತೆ, ಎಡಿಟರ್ದು ತುಂಬ ಕಂಟ್ರೋಲ್ ಇರುತ್ತೆ. ನಿಮ್ಮನ್ನ ಹೆಂಗೆ ಕ್ಯಾಪ್ಚರ್ ಮಾಡ್ತಾರೆ ಇರುತ್ತಲ್ಲ, ಅದು ಸಿನಿಮಾಟೋಗ್ರಾಫರ್ DOP ಇರುತ್ತೆ. ನಿಮ್ಮನ್ನ ಕ್ಲೋಸಪ್ಪಲ್ಲಿ ಕ್ಯಾಪ್ಚರ್ ಮಾಡಿರ್ತಾರೆ, ನಿಮ್ಮ ಐ ಮೂವ್ಮೆಂಟ್ನ ಏನೋ ಕ್ಯಾಪ್ಚರ್ ಮಾಡಿರ್ತಾರೆ, ನಿಮ್ಮ ಜೆಸ್ಚರ್ನ ಏನೋ ಕ್ಯಾಪ್ಚರ್ ಮಾಡಿರ್ತಾರೆ, ಲೈಟಿಂಗಲ್ಲಿ ಹೆಂಗೋ ತೋರಿಸಿರ್ತಾರೆ, ಬ್ಯಾಕ್ಗ್ರೌಂಡಲ್ಲಿ ಏನೋ ಇಟ್ಟು ತೋರಿಸಿರ್ತಾರೆ. 2 ಶಾರ್ಟಲ್ಲಿ ನಾವು ಮಾತಾಡ್ತಾ ಇರ್ಬೇಕಾದ್ರೆ ನೀವು ಹೇಳ್ತಾ ಇದ್ದಾಗ ನಾ ಹಿಂಗೆ ರಿಯಾಕ್ಟ್ ಆಗ್ತಾ ಇದ್ದರೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿರ್ತಾರೆ ಕೆಲವು ಸಮಯ. ಅಂದರೆ ಹೆಂಗೆಂಗೋ ಕ್ಯಾಪ್ಚರ್ ಮಾಡಿರ್ತಾರೆ, ಮೂವ್ಮೆಂಟ್ ಇರುತ್ತೆ ಕ್ಯಾಮ್ರಾಗೆ. ಆಮೇಲೆ ಎಡಿಟರು ನಾನು ಮಾತಾಡ್ಬೇಕಾದ್ರೆ ನಿಮ್ಮ ಮೇಲೆ ಇರ್ಬೋದು ಎಕ್ಸ್ಪ್ರೆಷನ್, ನನ್ನ ಮಾತಿನ ಇಂಪ್ಯಾಕ್ಟ್ ನಿಮ್ಮ ಮೇಲೆ ಆಗಿರೋದು ಮೋರ್ ದೆನ್ ವಾಟ್ ಐ ಸೇ ಇರ್ಬೋದು. ಆ ಥರ ಹೆಂಗೆ ನಮ್ಗೆ ಆ್ಯಕ್ಟರ್ಗೆ ಫುಲ್ ಕಂಟ್ರೋಲ್ ಇರಲ್ಲ, ಆಯಿತಾ. ಅದಕ್ಕೆ ನಾವು ಟ್ರಸ್ಟ್ ಮಾಡಬೇಕು, ಬೇರೆ ಡಿಪಾರ್ಟ್ಮೆಂಟ್ಸ್ನ ಟ್ರಸ್ಟ್ ಮಾಡಿ ಆ್ಯಕ್ಟ್ ಮಾಡಬೇಕು. ಇಟ್ಸ್ ಎ ಟೆಕ್ನಾಲಜಿ ಮೀಡಿಯಮ್ ಆ್ಯಸ್ ವೆಲ್. ಅದೆಲ್ಲ ಮಾಡೋದ್ರಿಂದ ಸಿನಿಮಾದಲ್ಲಿ ತುಂಬ ಮುಖ್ಯ ಏನಿರುತ್ತೆ ಅಂದರೆ, ಇನ್ನೊಂದು ಸೀಕ್ವೆನ್ಸಲ್ಲಿ ನಾವು ಮಾಡಲ್ಲ. ನಾಟಕದಲ್ಲಿ ನಾವು ಬೇರೆ ಬೇರೆ ಸೀನ್ಸ್ನ ಒಂದು 3-4 ತಿಂಗಳು ಪ್ರಾಕ್ಟೀಸ್ ಮಾಡಿದ್ರು ಕಡೆಯಲ್ಲಿ ರನ್ ಥ್ರೂಸ್ ನಾವು ಸೀಕ್ವೆನ್ಷಿಯಲಾಗಿ ನಾವು ಅರ್ಥ ಮಾಡ್ಕೊಳ್ತೀವಿ ಕ್ಯಾರೆಕ್ಟರ್ನ ಹೆಂಗೆ ಡೆವಲಪ್ ಮಾಡ್ಕೊಳ್ಳೋದು ಅಂತ. ಸಿನಿಮಾದಲ್ಲಿ ಒಂದಿನ 80ನೇ ಸೀನು, ನೆಕ್ಸ್ಟ್ ಡೇ 2ನೇ ಸೀನು, 1 ತಿಂಗಳು ಬಿಟ್ಟು 26ನೇ ಸೀನು ಎಲ್ಲ ಮಾಡಿದಾಗ ಆ ಹಿಂದಿನ ಸೀನ್ಗಳಲ್ಲಿ ಏನೇನಾಗಿರುತ್ತೆ ಆ ಸೀನ್ ತಲುಪೋ ಹೊತ್ತಿಗೆ ಕ್ಯಾರೆಕ್ಟರ್ಗೆ ಆ ಥರ ಅಭಿನಯಿಸಬೇಕಾಗತ್ತೆ. ಅದರ ನಡೆದ ಘಟನೆಗಳನ್ನು, ಆ ಸೀನ್ಗಳಲ್ಲಿ ನಡೆದ ಘಟನೆಗಳನ್ನು, ಅದರ ಭಾರ, ಅದರಿಂದ ಆದ ಪ್ರಭಾವ ಆ ಕ್ಯಾರೆಕ್ಟರ್ ಮೇಲೆ ಆಗಿದ್ದು ಅದನ್ನು ಹೊತ್ಕೊಂಡು ನಾವು ಅಭಿನಯ ಮಾಡಬೇಕಾಗತ್ತೆ ಆ ಸಂದರ್ಭಕ್ಕೆ ಅಲ್ವಾ. ಅದಕ್ಕೆ ಸಿನಿಮಾದಲ್ಲಿ ಆ್ಯಕ್ಟಿಂಗಿಗೆ ಟ್ರೆಜೆಕ್ಟ್ರಿ ಇರಬೇಕು ಅಂತೀನಿ. ಟ್ರೆಜೆಕ್ಟ್ರಿ ಅಂದರೆ ಏನು ಪದ ಅಂದರೆ, ಈಗ ಬಾಲ್ದು ಟ್ರೆಜೆಕ್ಟ್ರಿ ಇರುತ್ತೆ, ಕೈಯಿಂದ ರಿಲೀಸ್ ಆದಾಗ ಬಾಲ್ ಅದು ಹೆಂಗೆ ಹೋಗುತ್ತೆ, ಟ್ರಾವೆಲ್ ಆಗುತ್ತಲ್ಲ, ಆ ಥರ ಕ್ಯಾರೆಕ್ಟರ್ಗೊಂದು ಗ್ರಾಫ್ ಇರುತ್ತೆ. ನೀವು ಫಸ್ಟ್ ಸೀನಲ್ಲಿ ಹೆಂಗಿದ್ರು ಲಾಸ್ಟ್ ಸೀನಲ್ಲೂ ಹೆಂಗೆ ಇದ್ರಿ ಅಂದರೆ ಅದು ಸ್ಟ್ರೈಟ್ ಲೈನ್ ಇರುತ್ತೆ. ಅದು ಸ್ಟ್ರೈಟ್ ಲೈನ್ ಇದ್ರೂ ಅದು ಆ್ಯಕ್ಚುಲಿ ಪಾಯಿಂಟ್ ಅಷ್ಟೇ. ಅದು ಇದರಲ್ಲಿ ಹೆಂಗಿದ್ರು ಅದೇ ಥರ ಅದರಲ್ಲೂ ಹಂಗೆ ಇರ್ತೀರಾ ನೀವು, ಅಂದರೆ ಒಂದೇ ಪಾಯಿಂಟ್ನ ಅಲ್ಲಿವರೆಗೂ ಡ್ರ್ಯಾಗ್ ಮಾಡಿರ್ತೀರ. ಅದಕ್ಕೆ ಟ್ರೆಜೆಕ್ಟ್ರಿ ಅಲ್ಲ ಅದು ಏನೇನೋ ಅಫೆಕ್ಟ್ ಆಗಿರೋ ಗ್ರಾಫ್ ಇರೋಲ್ಲ ಅದರಲ್ಲಿ. ಸಿನಿಮಾ ಕ್ಯಾರೆಕ್ಟರ್ಗೆ ಗ್ರಾಫ್ ಹೆಂಗೆ ಬರ್ಬೋದು ಅಂತ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅದು ಇದ್ದಾಗ ನೀವು ಹೆಂಗೆ ಅಭಿನಯಿಸ್ತೀರಾ ಅಂದರೆ, ಆ ಪಾತ್ರ ಹಿಂಗೆ ಬಿಹೇವ್ ಮಾಡುತ್ತೆ ಹಂಗೆ ಅಭಿನಯಿಸ್ತೀರ. ಈಗ ನಿಮ್ಗೆ ಆ ಟ್ರೆಜೆಕ್ಟ್ರಿ ನಿಮಗೆ ಗೊತ್ತಿದ್ರೆ, ಈಗ ನೀವು ಫಸ್ಟ್ ಸೀನಲ್ಲಿ ನೀವೇನೋ ಮಾಡಿದಾಗ ನೀವು ಅಲ್ಲಿಂದ ಬಾಲ್ ಎಸಿತೀರ ಅಂತ ಇಟ್ಕೊಳ್ಳಿ, ನಾ ಹಿಂಗೆ ಇಳಿತೀನಿ ಅಂತ ಇಟ್ಕೊಳ್ಳಿ, ಸ್ಟೈಲಿಗೆ ಚೆನ್ನಾಗಿದೆ, ಆ ಪಾತ್ರಕ್ಕೆ ಸರಿಗಿದೆಯಾ ಅಂತ ಹೊಳಿಬೇಕು ನಿಮಗೆ. ಎಕ್ಸಾಕ್ಟ್ಲಿ. ಈಗ ಆ ಪಾತ್ರಕ್ಕೆ ಹಂಗೆ ಕ್ಯಾಚ್ ಹಿಡಿದ್ಮೇಲೆ ಲೈಫಲ್ಲಿ ಏನೋ ಒಂದು ದೊಡ್ಡ ದುರಂತ ಆಗಿ ಅವನ ಸ್ಪಿರಿಟ್ ಎಲ್ಲ ಕಳ್ಕೊಂಬಿಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ, ಅವ್ರು ಎಸೆದ್ರೆ ಹಿಂಗೆ ಬಾಲ್ ಬೀಳೋರ್ಗು ನೋಡಿ ತೆಗೆದುಕೊಟ್ರೆ ಹಂಗೆ ಆಗ್ಬಿಟ್ಟಿರ್ತಾನೆ ಅಂತ ಇಟ್ಕೊಳ್ಳಿ. ಆ ಬಾಲ್ ಎಸ್ದಿದ್ರಲ್ಲೇ ಆ ಕ್ಯಾರೆಕ್ಟರು ಇರಬೇಕು. ಅದನ್ನು ನಾವು ಅದಕ್ಕೆ ಅದು ಆ್ಯಕ್ಟಿಂಗ್ ಅಲ್ಲ, ಅದು ಬಿಹೇವಿಯರ್ ಅದು ಅಲ್ವಾ. ಸೊ ನೀವು ಆ ಕ್ಯಾರೆಕ್ಟರ್ನ ಮೈಗೂಡಿಸ್ಕೋಬೇಕು ಅಷ್ಟು. ಸೊ ಆ್ಯಕ್ಟಿಂಗ್ ಬಿಕಮ್ಸ್ ಬಿಹೇವಿಯರ್. ಸಿನಿಮಾದಲ್ಲಿ ಅದನ್ನು ಮಾಡಬೇಕು ಅಂತ ನಾನು ಸಿನಿಮಾ ಮಾಡ್ದೇನೆ ನಾನು ಕ್ಲಾಸಲ್ಲಿ ಹೇಳ್ಕೊಡ್ತಾನೆ ಬಂದಿದ್ದೀನಿ. ನಾನು ಎಷ್ಟು ವರ್ಷ ಎಷ್ಟು ಜನಕ್ಕೆ ಆ್ಯಕ್ಟಿಂಗ್ನ ಕ್ಲಾಸ್ ತೊಗೊಂಡಿದ್ದೀನಿ ನಾನು. ಆವಾಗ ನಾನು ಯಾವಾಗೂ ಹೇಳ್ಕೊಡ್ತೀನಿ. ಸ್ಟ್ಯಾನಿಸ್ಲಾವ್ಸ್ಕಿ ಮೆಥಡ್ ಅಂತ ಯಾಕೆ ಹೇಳ್ತಾನೆ, ನಮ್ಮಲ್ಲಿ ಇಂಡಿಯನ್ ಐಡಿಯಾ ಆಫ್ ಆ್ಯಕ್ಟಿಂಗ್ ಏನಿದೆ. ನನ್ನ ಗುರು ಪ್ರಸನ್ನ, ಈಗ ನಟನೆಯ ಪಾಠಗಳು ಅಂತ ಪುಸ್ತಕ ಬರೆದಿದ್ದಾರೆ. ಪ್ರಸನ್ನ ಆ್ಯಕ್ಟಿಂಗನ್ನು ಏನಂತ ಕರೀತಾರೆ, ಇದೆಲ್ಲ ನಾನು ಹೇಳ್ಕೊಡ್ತಾನೆ ಬಂದಿದ್ದೀನಿ. ಸೊ ನಾನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದಾಗಲೇ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದೆ ನಾನು. ಸೊ ನಿಮಗೆ ಏನು ಅನಿಸ್ಬೇಕು ಅಂದರೆ, ಪ್ರತಿ ರೋಲಲ್ಲೂ ನನ್ನ ಫ್ರೆಂಡ್ಸ್ ಎಲ್ಲ ಬಿಗಿನಿಂಗಲ್ಲಿ ರೇಗಿಸೋರು,
ಏನು ಮಾಡಿದೆ ನೀನು ಆ ಪಿಕ್ಚರಲ್ಲಿ, ಯಾವಾಗ ಹೆಂಗಿರ್ತೀಯೋ ಹಂಗೆ ಇದ್ದೆ ನೀನು ಅಂತ. ಒಂದು 10 ಸಿನಿಮಾ ಆದಮೇಲೆ ಹಂಗೆ ಹೇಳೋಕ್ಕಾಗಲ್ಲ, ಯಾಕಂದರೆ ವೆರೈಟಿ ಆಫ್ ರೋಲ್ ಮಾಡಿರ್ತೀನಲ್ಲ. ಕರೆಕ್ಟ್. ತಲ್ವಾರಲ್ಲೂ ನಾನು ಹೆಂಗಿದ್ದೀನೋ ಹಂಗೆ ಇದ್ದು, ಮೆಡ್ರಾಸ್ ಕೆಫೆಯಲ್ಲೂ ಹೆಂಗಿದ್ದೆ ಅಂದರೆ ಒಂದು ಪಾತ್ರ ಇನ್ನೊಂದು ಪಾತ್ರ ಥರ ಅಲ್ಲ. ಇದರಲ್ಲಿ ಎಷ್ಟು ಕಾಮೋ ಅದರಲ್ಲಿ ಅಷ್ಟು ಡಿಸ್ಟರ್ಬ್ಡ್ ಕ್ಯಾರೆಕ್ಟರ್ ಅದು. ಹಿಂಗೆ ನಿಮ್ಗೆ ಅನಿಸುತ್ತೆ ಅಂದರೆ ನೀವು ಕಾಯ ವಾಚ ಮನಸ್ಸ ಆ ಪಾತ್ರಕ್ಕೆ ಕೊಟ್ಟಾಗ ಆ ಪಾತ್ರದ ಥರ ಬಿಹೇವ್ ಮಾಡೋದಕ್ಕೆ ಆಗತ್ತೆ. ಇದು ನನ್ನ ಥಿಯರಿ. ನಾನು ಸುಮ್ಮನೆ ಹೇಳಿದೆ, ನೀವು ಉಳಿಸ್ಕೊಳ್ತಿರೋ ಇದು ಗೊತ್ತಿಲ್ಲ, ಆದರೆ ನಿಮ್ಗೆ ಅರ್ಥ ಆಗಲಿ ನನ್ನ ಐಡಿಯಾ ಏನದು ಅಂತ. ಬಟ್ ಯೂಶಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, ಯೂಶ್ವಲಿ ಥಿಯರಿ ಹೇಳೋರಿಗೆ ಪ್ರಾಕ್ಟಿಕಲಲ್ಲಿ ಅಷ್ಟೊಂದು ಬರಲ್ಲ. ಭಾಳಷ್ಟು ಸಲ ನೋಡಿದ್ದೀನಿ ನಾನು. ಅವರು ಒಳ್ಳೆ ನಟ ಆಗಿರಲ್ಲ ಎಷ್ಟೋ ಸಲ, ಬಟ್ ಥಿಯರಿನ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಬಟ್ ನೀವು ಥಿಯರಿ, ನನಗೆ ಗೊತ್ತಿಲ್ಲ ನೀವು ಥಿಯರಿ ಹೇಳಿದ್ದು, ಈಗ ಮಾತ್ರ ಕೇಳ್ತಾ ಇದ್ದೀನಿ. ಬಟ್ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡಿದಿರಿ. ಅಂದರೆ ಥಿಯರಿನೂ ನಾನು ಪ್ರಾಕ್ಟಿಕಲಿ ಆ್ಯಸ್ ಎ ಡೈರೆಕ್ಟರ್ ಕೆಲಸ ಹೇಳ್ತೀವಲ್ಲ, ಹಂಗಲ್ಲ ಹಿಂಗೆ ಮಾಡು ಅಂತ ಹೇಳ್ತಿರ್ತೀವಲ್ಲ, ನಾವು ತುಂಬ ಹತ್ತಿರ ಇರ್ತೀವಿ ಅಂತ. ಬಟ್ ನೀವು ಹೇಳಿದ್ದು ನಿಜ. ಪ್ರಸನ್ನ ಆ್ಯಕ್ಟ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ ಒಂದ್ಸತಿ ನೋಡಿದ್ದೀನಿ ಅವ್ರನ್ನ ಆ್ಯಕ್ಟ್ ಮಾಡಿದ್ದು. ಓಕೆ. ಇಬ್ಸನ್ನ ಗೋಸ್ ಅನ್ನೋ ನಾಟಕದಲ್ಲಿ ಪ್ರಸನ್ನ ಆ್ಯಕ್ಟ್ ಮಾಡಿದರು. ಓಕೆ. ಬಟ್ ಈ ಡಿಡ್ ಆ್ಯಕ್ಟ್ ವೆಲ್ ಆ್ಯಕ್ಚುಲಿ. ಸೊ ಆ ಥರ ಸುಮಾರು ಸಲ ಆಗುತ್ತೆ. ನಿರ್ದೇಶಕರು ಎಷ್ಟೊಂದು ಸಲ ಕೆಟ್ಟದಾಗಿ ಆ್ಯಕ್ಟ್ ಮಾಡ್ತಾರೆ, ನಾನು ನೋಡಿದ್ದೀನಿ. ಅವ್ರು ತುಂಬ ಜನರಿಗೆ ಕಾರಂತ ಆ್ಯಕ್ಟ್ ಮಾಡಿದ್ರು ಒಂದ್ಸಲ ಅನ್ಸುತ್ತೆ, ಅದನ್ನು ನೋಡಿದ್ದೀನಿ. ಏನು ಚೆನ್ನಾಗಿ ಮಾಡಿರಲಿಲ್ಲ. ಬಟ್ ಕಾರಂತ್ರ ಕೋರಸಲ್ಲಿ ತುಂಬ ಚೆನ್ನಾಗಿ ಮಾಡೋರು. ಕೋರಸಲ್ಲಿ ಹಾಡಕ್ಕೆ ಬರೋರಲ್ಲ, ಅದು ತುಂಬ ಚೆನ್ನಾಗಿ ಮಾಡೋರು. ಓಕೆ ಓಕೆ. ಲಂಕೇಶ್ ಅವ್ರು ಚೆನ್ನಾಗಿ ಮಾಡಿದಾರಾ ನಿಮ್ಮ ಪ್ರಕಾರ ಸಂಕ್ರಾಂತಿನಲ್ಲಿ? ಸಂಕ್ರಾಂತಿನಲ್ಲಿ ಪರವಾಗಿಲ್ಲ, ತುಂಬ ಚಿಕ್ಕದು. ಅಂದರೆ ನಾರಾಯಣಪ್ಪನ ರೋಲ್. ಹಾಂ, ಅಂದರೆ ಅವ್ರು ಇದರಲ್ಲಿ ಮಾಡಿದ್ದಾರೆ, ಪಲ್ಲವಿಯಲ್ಲಿ ಮಾಡಿದ್ದಾರೆ. ಅವರು ಚಿಕ್ಕ ಬಿಟ್ ಮಾಡಿದ್ದಾರೆ. ಓಕೆ ಓಕೆ. ಐ ಥಿಂಕ್ ಲಂಕೇಶ್ ಇಸ್ ವೆರಿ ಬ್ಯಾಡ್ ಆ್ಯಕ್ಟರ್. ಅವರು ನನ್ನ ಗುರುಗಳು, ವೆರಿ ಬ್ಯಾಡ್ ಆ್ಯಕ್ಟರ್. ಬ್ಯಾಡ್ ಗುರುಗಳಿಂದ ಒಳ್ಳೆ ಶಿಷ್ಯ ಬಂದಿರುತ್ತೆ ಮಾಡಿ. ಪ್ರಸನ್ನಂಗೆ ಬೇಜಾರಾಗಲ್ಲ ಹೇಳಿದ್ರೆ ಬ್ಯಾಡ್ ಆ್ಯಕ್ಟರ್ ಅಂತ. ಅಂದರೆ ಲಂಕೇಶ್ ಬದುಕಿದ್ರೆ ಅವಿವೇಕೆ ಅಂತ ಬೈದ್ರೆ. ಓಕೆ. ಸೊ ಯಾ, ದಿಸ್ ಇಸ್ ಆ್ಯಕ್ಟಿಂಗ್. ನಾನು ಮತ್ತೆ ಒಂದು ಸ್ವಲ್ಪ ಎಲಾಬ್ರೇಟ್ ಮಾಡೋದಾದರೆ, ತುಂಬ ಜನ ನಿರ್ದೇಶಕರ ಜೊತೆ ನೀವು ಕೆಲಸ ಮಾಡಿದ್ರಿ, ಹಿಂದಿ ಇಂಡಸ್ಟ್ರಿನಲ್ಲಿ, ತೆಲುಗು ಇಂಡಸ್ಟ್ರಿನಲ್ಲಿ. ಸೊ ಈ ಒಂದು ಫೇಸಲ್ಲಿ, ಒಂದು 10-12 ವರ್ಷಗಳ ಫೇಸಲ್ಲಿ ನೀವು ನೋಡಿದಂಥ ಜೀವನ, ಕರ್ನಾಟಕದ ರಂಗಭೂಮಿ, ಕರ್ನಾಟಕ ಸಿನಿಮಾಗಳು ಎಲ್ಲವೂ ನೀವು ನೋಡ್ಕೊಂಬಂದಂಥ ವ್ಯಕ್ತಿಗೆ ಅಲ್ಲಿ ಹೋಗಿ ನಿಮಗೆ ಸಿಕ್ಕದ್ದೇನು, ನಿಮಗೆ ದಕ್ಕಿದ್ದೇನು? ವಾಟ್ಸ್ ಇಟ್ ದಟ್ ಯು ಲರ್ನ್ಡ್ ಅಥವಾ ಇಂಬೈಬ್ಡ್ ಸಮಥಿಂಗ್? ನೋಡಿ, ನಾನು ಪ್ರಸನ್ನ ಅವ್ರನ್ನ ಯಾವಾಗಲೂ ಗ್ರೇಟ್ ಡೈರೆಕ್ಟರ್ ಅಂತ ಹೇಳ್ಕೊಂಡೇ ಬಂದಿದ್ದೀನಿ. ಓಕೆ. ರಂಗ ನಿರ್ದೇಶಕ ಪ್ರಸನ್ನ. ಹಾಂ, ರಂಗ ನಿರ್ದೇಶಕ ಪ್ರಸನ್ನ. ನಾನು ಇಂಡಿಯಾದಲ್ಲಿ ಐ ಹ್ಯಾವ್ ನಾಟ್ ಸೀನ್ ದ ವರ್ಕ್ ಆಫ್ ಎನಿ ಅದರ್ ಡಿರೆಕ್ಟರ್ ಓಕೆ ವಿಚ್ ಈಸ್ ದ್ಯಾಟ್ ಕ್ವಾಲಿಟಿ. ನಾವು ಕಾರಂತರ ಮಾಡಿಸಿರೋ ನಾಟಕಗಳನ್ನ ನೋಡಿದ್ದೀನಿ. ತುಂಬ ಒಳ್ಳೆ ಡಿರೆಕ್ಟರ್, ಅಂದರೆ ಇನ್ ಸರ್ಟನ್ ವೇಸ್. ಅಂದರೆ ಈ ಥರ ಒಂದು 360 ಡಿಗ್ರೀಸ್ ಆಲ್ರೌಂಡ್ ಗ್ರೇಟ್ ಡೈರೆಕ್ಟರ್ ಥರ ಪ್ರಸನ್ನ ಅಂದರೆ ತುಂಬ ವೆರಿ ಗ್ರೇಟ್. ಎಸ್ಪೆಷಲಿ ಆನ್ ಆ್ಯಕ್ಟಿಂಗ್ ಈಸ್ ಬ್ರಿಲಿಯಂಟ್. ಕಾರಂತರಿಗೆ ತುಂಬ ಬ್ರಿಲಿಯಂಟ್, ಬೇರೆ ಥರದ ಇಮ್ಯಾಜಿನೇಷನ್ ಎಲ್ಲ ಇತ್ತು. ಬಟ್ ಪ್ರಸನ್ನ ಆ್ಯಸ್ ಅ ಆ್ಯಕ್ಟರ್ಸ್ ಡೈರೆಕ್ಟರ್ ಈ ವಾಸ್ ವೆರಿ ಗುಡ್. ಆ ಥರ ಯಾರನ್ನೂ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡಿದ್ದೆ. ಆದರೆ ನಾನು ಆಸ್ಟ್ರೇಲಿಯಲ್ಲಿ ಹೋಗಿ ಎರಡು ನಾಟಕ ಮಾಡಿದ್ದೀನಿ ನಾನು ಆಸ್ಟ್ರೇಲಿಯಲ್ಲಿ. ಈ ವರ್ಷನೇ ನೋಡಿ 28 ಶೋ ನಾನು ಮೆಲ್ಬರ್ನಲ್ಲಿ, 28 ಶೋ ಸಿಡ್ನಿಯಲ್ಲಿ, 20 ಶೋ ನ್ಯೂಯಾರ್ಕಲ್ಲಿ ಮಾಡಿದ್ದೀನಿ ನಾನು ನಾಟಕದ್ದು. ಓಕೆ. ಅದು ತುಂಬ ಇಟ್ಸ್ ದ ಬೆಸ್ಟ್ ಪ್ಲೇ ಆಫ್ ದ ಲಾಸ್ಟ್ 30 years ಇನ್ ಆಸ್ಟ್ರೇಲಿಯಾ ಅಂತೆಲ್ಲ ಆ ನಾಟಕಕ್ಕೆ ಹೆಸರು ಬಂದಿದೆ. ಯಾವುದದು? ಕೌಂಟಿಂಗ್ ಆ್ಯಂಡ್ ಕ್ರ್ಯಾಕಿಂಗ್ ಅಂತ. ನೀವು ನೋಡ್ಕೊಳ್ಳಿ ಬೇಕಾದ್ರೆ. ಅದು ತುಂಬ ವೆರಿ ಫೇಮಸ್ ಪ್ಲೇ ಅದು. ಯಾರು ಬರ್ತದೆ ಅದನ್ನು? ಅದರಲ್ಲಿ ಶಕ್ತಿಧರನ್ ಅಂತ ಅವರು ರೈಟರ್, ಶಕ್ತಿಧರನ್ ಅಂತ ಅವ್ರು ಬರೆದಿರೋದು. ಅವರು ಸಹ ನಿರ್ದೇಶಕರು ಕೂಡ. ಅದರ ಡಿರೆಕ್ಟರು ಏಮನ್ ಫ್ಲ್ಯಾಕ್ ಅಂತ, ಬೆಲ್ವಾರ್ಡ್ ಸ್ಟ್ರೀಟ್ ಥಿಯೇಟರ್ ಕಂಪನಿ ಅಂತಿದೆ. ಅವ್ರ ಕಂಪನಿಯರ ಅವ್ರ ಆರ್ಟಿಸ್ಟಿಕ್ ಡೈರೆಕ್ಟರು ಈ ನಾಟಕನ ಡೈರೆಕ್ಟ್ ಮಾಡಿದ್ದು. ತುಂಬ ಫೇಮಸ್ ಪ್ಲೇ, ತುಂಬ ವರ್ಷ ನಡೆದಿದೆ. ನಾ ಇವಾಗ ಆಸ್ಟ್ರೇಲಿಯಾಗೆ ಒಂದು 7 ಟ್ರಿಪ್ ಮಾಡಿದ್ದೀನಿ ನಾನು. ಓಕೆ. ಅವರೇ ಬರೆದಿರೋದು ಇನ್ನೊಂದು ನಾಟಕದಲ್ಲೂ ಆ್ಯಕ್ಟ್ ಮಾಡಿದ್ದೀನಿ. ಇದಕ್ಕೆ ಒಂಥರ ಇದರ ಡೆವಲಪ್ಮೆಂಟ್ ಆಫ್ ದಿಸ್ ಪ್ಲೇ ಥರ ಏನು ಜಂಗಲ್ ಆ್ಯಂಡ್ ದ ಸೀ ಅಂತ, ಅದರಲ್ಲೂ ಮಾಡಿದ್ದೀನಿ ನಾನು. ಸೊ ಯು ನಾಟ್ ಪ್ಯಾನ್ ಇಂಡಿಯಾ, ಯು ಆರ್ ಪ್ಯಾನ್ ಇಂಟರ್ನ್ಯಾಷನಲ್. ಅಂದರೆ ನಾನು ಪಬ್ಲಿಕ್ ಥಿಯೇಟರ್ ಆಫ್ ಬ್ರಾಡ್ವೇ ಪ್ರೆಸೆಂಟ್ ಮಾಡಿದ್ದು ಶೋ ಇದು. ಅಷ್ಟು ದೊಡ್ಡ ನಾಟಕ ಅದು. ನೋಡಿ, ಅವ್ರನ್ನ ನೋಡಿದಾಗ ನಾನು ಅಂದ್ಕೊಂಡೆ, ನನಗೆ ಹೀ ಈಸ್ ವೆರಿ ಯಂಗ್ ನನಗೆ ಕಂಪೇರ್ ಮಾಡಿದ್ರೆ. ಬಟ್ ಐ ಸಾ ಎ ಗುರು ಇನ್ ಹಿಮ್ ಆಲ್ಸೋ, ಏಮನ್ ಫ್ಲ್ಯಾಕ್, ವೆರಿ ಗ್ರೇಟ್ ಡೈರೆಕ್ಟರ್.
ಎಷ್ಟು ಸೂಕ್ಷ್ಮ ಅಂದರೆ ಒಂದು ಪಾತ್ರವನ್ನು ಈಗ ವಿವರಣೆ ಮಾಡಬೇಕಾದ್ರೆ ಅಥವಾ ಒಂದು ಸ್ಟೇಜ್ ಟೆಕ್ನಿಕನ್ನು ಹೇಳಬೇಕಾದ್ರೆ ಎಷ್ಟು ಥರದ ವೆರೈಟಿಯಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾಯಿತ್ತು ಅಂದರೆ ಆ್ಯಕ್ಟಿಂಗ್ ಥಿಯರಿಯಿಂದ, ಸೈಕಾಲಜಿಯಿಂದ, ಪೊಲಿಟಿಕಲ್ ಐಡಿಯಾಲಜಿಯಿಂದ, ಸೋಷಿಯಾಲಜಿಯಿಂದ, ಒಂದು ಪರ್ಸನಲ್ ಬ್ಯಾಕ್ಗ್ರೌಂಡಿಂದ ಎಷ್ಟು ಚೆನ್ನಾಗಿ ಹೇಳೋಕ್ಕೆ ಬರ್ತಾಯಿತ್ತು ಅವ್ರಿಗೆ ಅಂದರೆ ಒಂಥರ ಈಸ್ ಲೈಕ್ ಎ ಫಿಲಾಸಫರ್ ಡೈರೆಕ್ಟರ್. ನನಗೆ ತುಂಬ ಇಷ್ಟ ಅವ್ರು ಕಂಡ್ರೆ. ಈಸ್ ಮಚ್ ಯಂಗರ್. ಓಕೆ. ಸೊ ಹಿಂದಿನಲ್ಲಿ ಈಗ ನೋಡಿ ಇವರು ಶುಜಿತ್ ಸರ್ಕಾರ್ ಮೆಡ್ರಾಸ್ ಕೆಫೆ ಮಾಡಿದ್ರಲ್ಲ, ಅವ್ರಿಗೆ ಲೈಟಿಂಗ್ ಬರುತ್ತೆ. ಸ್ವಿಚರಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ರು ಅವರು ಮೊದಲು. ಸೊ ಎಡಿಟಿಂಗ್ ಬರುತ್ತೆ, ಲೈವ್ ಆನ್ಲೈನ್ ಎಡಿಟಿಂಗ್ ಬರುತ್ತೆ, ಅದರ್ ಎಡಿಟಿಂಗು ಬರುತ್ತೆ. ಹಿ ನೋಸ್ ಹೌ ಟು ಹ್ಯಾಂಡಲ್ ಕ್ಯಾಮ್ರಾ. ಹಿ ಕಮ್ಸ್ ಫ್ರಮ್ ಥಿಯೇಟರ್ ಅಫ್ಕೋರ್ಸ್. ಓಕೆ ಸರ್, ಥಿಯೇಟರಿಂದ ಬರೋರೇ ಬೇರೆ ಥರ ನಾನು ಹೇಳ್ತೀನಿ. ಸಿನಿಮಾದಲ್ಲೂ ಅಲ್ಲೂ ಅಷ್ಟೇ, ಬಾಂಬೆಲೂ ಅಷ್ಟೇ. ಈ NSDಯಿಂದ ಬಂದಿರ್ತಾರಲ್ಲ ಆ್ಯಕ್ಟರ್ಸು, ಅವರೇ ಬೇರೆ ಥರ. ಅವ್ರು ಮಾಡಿದ ಒಂದು ಸ್ವಲ್ಪ ಬೇಗ ಗೊತ್ತಾಗ್ಬಿಡ್ತೀವಿ ಇವರು NSD ಅಂತ. ಥಿಯೇಟರ್ ಅವರೇ ಒಂಥರ ಬೇರೆ ಥರ ಅವರು. ಈ ಸೋ ಬ್ರಿಲಿಯಂಟ್. ಅಂದರೆ ಹೌ ವಿ ಕ್ಯಾನ್ ಕ್ಯಾಪ್ಚರ್ ಎ ಮೊಮೆಂಟ್ ಇದೆಯಲ್ಲ, ನಾನು ನೋಡಿದ್ದೀನಿ ಯಾತಿಗೆ ಅವ್ರ ಸಿನಿಮಾ ಅಷ್ಟು ಚೆನ್ನಾಗಿರುತ್ತೆ ಅಂತ. ನಿಮಗೆ ಅದು ಸಿನಿಮಾಲಿ ನೋಡಿದಾಗ ಯಾರು ಮಾಡ್ಬೋದು ಇದು ಅಂತ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ನಾನು ಬಿಹೇವಿಯರ್ ಹೆಂಗೆ ಎಷ್ಟು ಕಷ್ಟ ಅದು ಅಂದರೆ ಬಿಹೇವಿಯರ್ ಮಾಡೋದು ಶುಡ್ ನೆವರ್ ಬಿ ಔಟ್ ಆಫ್ ಕ್ಯಾರೆಕ್ಟರ್. ಅಂದರೆ ನೀವು ಈ ಕ್ಯಾರೆಕ್ಟರ್ ಇದು ಹೊಂದಲ್ಲ, ಇದು ಹಿಂಗೆ ಮಾಡೋದು ಹೊಂದಲ್ಲ ಅಂತ ಅನಿಸ್ಲೇಬಾರ್ದು ಒಂದು ಸತಿನೂ. ಯಾವ್ದು ಕೆಟ್ಟ ಸಿನಿಮಾ ಆದರೂ ನಿಮ್ಮ ಕ್ಯಾರೆಕ್ಟರ್ ಅದೇ ಇರಬೇಕು. ಅದು ನೋಡಿ ಅನಂತನಾಗ್ ಇದೆ ಅದು ನೋಡಿ, ಹಿ ನೆವರ್ ಲೀವ್ಸ್ ಕ್ಯಾರೆಕ್ಟರ್. ಹೌದು ಹೌದು ಹೌದು. ಅದು ಸೊ ಕೆಟ್ಟ ಸಿನಿಮಾದಲ್ಲೂ ಕೂಡ ಅನಂತನಾಗ್ ಪೋರ್ಷನ್ನ ಖಂಡಿತ ನೋಡ್ಬೋದು. ಅವರು ಶುಜಿತ್ ಸರ್ಕಾರ್ ಇದ್ರಲ್ಲಿ ನೋಡಿ, ನಿಮಗೆ ಫಿಲ್ಮಲ್ಲಿ ಏನೋ ಇಷ್ಟು ಪ್ರಾಬ್ಲಮ್ ಇದೆ ಅಂತಂದ್ರು, ಹಿ ನೆವರ್ ಲೂಸಸ್ ದ ಐಡಿಯಾ ಆಫ್ ಹೌ ಟು ಶೂಟ್ ಎ ಸೀನ್. ನಿಖಿಲ್ ಅದ್ವಾನಿ ನೋಡಿ, ಅವ್ರ ವೆಬ್ ಸೀರೀಸ್ ನೋಡಿ, ಈಗ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಬಂತು ಅವ್ರಿಗೆ. ಮುಂಬೈ ಡೈರೀಸ್ ಸೀಸನ್ 2 ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಐ ಹ್ಯಾವ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಟ್. ಅವ್ರನ್ನ ನೋಡಿ, ನಾನು ಅಂಥ ಡೈರೆಕ್ಟರ್ಸ್ ಜೊತೆನೂ ವರ್ಕ್ ಮಾಡಿದ್ದೀನಿ. ಮಹೇಶ್ ನಾರಾಯಣ್ ಅಂತ ಇದು ಮಲಯಾಳಂ ಡೈರೆಕ್ಟರ್ ಇದ್ದಾರೆ. ಈಗ ಸುಧಾ ಕೊಂಗಾರ ಜೊತೆ ನಾನು ಸೂರ್ಯರೈ ಪೋಟ್ರು ಮಾಡಿದೆ, ಸರ್ಫಿರಾಲು ಮಾಡಿದ್ದೀನಿ. ಈಗ ಇನ್ನೊಂದು ಸಿನಿಮಾ ನನಗೆ ಕೇಳಿದ್ದಾರೆ, ಸಾಧ್ಯ ಆದರೆ ಮಾಡಬೇಕು. ನಾನು ಅದು ಒಪ್ಕೊಂಡಿದ್ದೀನಿ. ಅಂದರೆ ಇಷ್ಟೊಂದು 2 ವೆಬ್ ಸೀರೀಸ್ ಮಾಡ್ತಾಯಿದ್ದೀನಿ ಹಿಂದೀಲಿ. ಅದ್ರ ಮಧ್ಯೆ ಇದೊಂದಿದೆ ಇವಾಗ. ಮಾರ್ಚ್ ಏಪ್ರಿಲ್ವರೆಗೂ ಫುಲ್ ಟೈಡ್ ಅಪ್. ನನಗೆ ಡೇಟೇ ಇಲ್ಲ, ಆ ಥರ ಇದೆ ಶೂಟಿಂಗ್ ನನಗೆ. ಅದ್ರ ಮಧ್ಯದಲ್ಲಿ ನಮಗೆ ನೀವು ಸಿಕ್ಕಿದ್ರಿ, ದಟ್ಸ್ ಅ ಗ್ರೇಟ್. ಥ್ಯಾಂಕ್ ಯು. ಅಲ್ಲ, ನಾನು ನಿಮ್ಮ ಜೊತೆ ಒಂದು ಸತಿ ಮಾತಾಡಬೇಕು ಅಂತ ಯಾವಾಗ ಅಂದ್ಕೊಳ್ತೀವಿ. ಈ ಥರ ಅಲ್ಲ, ಜಸ್ಟ್ ಮೀಟ್ ಆ್ಯಂಡ್ ಟಾಕ್. ಸೊ ಏನೇನೋ ಇಂಟ್ರೆಸ್ಟ್, ಕಾಮನ್ ಇಂಟ್ರೆಸ್ಟ್ ಇರುತ್ತಲ್ಲ, ಜರ್ನಲಿಸಮು, ಪಾಲಿಟಿಕ್ಸು. ನಾನು ನಿಮ್ಗೆ ಪರಿಚಯ ಮಾಡ್ತಾನೆ ಎಷ್ಟೋ ವಿಚಾರಗಳನ್ನ ಮರ್ತೆ. ಅಂದರೆ ನಿಮ್ಮ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ನಿಮ್ಮ ಜರ್ನಲಿಸ್ಟ್ ಅಂತ ನಾನು ಹೇಳಿಲ್ಲ, ಸೊ ನೀವು ಆ್ಯಕ್ಟಿಂಗ್ ಗುರು ಅಂತ ಹೇಳಿಲ್ಲ. ಹಾಗೆ ನನಗೆ ಎಷ್ಟೋ ವಿಚಾರಗಳು ಅಂದರೆ ನನಗೆ ಏನೇನೋ ಮಾತಾಡೋದಿದೆ. ಅಂದರೆ ಜರ್ನಲಿಸಮು, ಪಾಲಿಟಿಕ್ಸು, ಕನ್ನಡ, ಬೆಂಗಳೂರು, ಭಾರತ, ಇದೆಲ್ಲದು ಏನೇನೋ ಇದೆ ಅಲ್ಲ, ಅದೆಲ್ಲ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇದೆ ನನಗೆ. ಅದಕ್ಕೆ ಯಾವಾಗಾದ್ರು ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಸೀನ್ ಇಂಟರ್ವ್ಯೂಸ್. ಸೊ ಯು ಆರ್ ಟೆಲ್ಲಿಂಗ್ ಅಬೌಟ್ ದ. ಸೊ ಈ ನಾನು ಬೇರೆ ಅಷ್ಟೊಂದು ಜನ ನಾನು ನೋಡಿದಾಗ ಏನಾಗುತ್ತೆ ಗೊತ್ತಾ, ನಿಮಗೆ ನನಗೆ ಏನು ಗೊತ್ತು ಅಂತ ಇರುತ್ತಲ್ಲ, ಆ ಅಹಂಕಾರ ಅಳಿಸೋಗುತ್ತೆ. ನಾ ಏನು ತಿಳ್ಕೊಳ್ಬೋದು ಅನ್ನೋದು ನಮಗೆ ಒಂದು ಜಿಜ್ಞಾಸೆ ಇರುತ್ತಲ್ಲ ಚಿಕ್ಕ ವಯಸ್ಸಿಂದು, ಅದಕ್ಕೆ ಮರಳೋದಕ್ಕೆ ಸಾಧ್ಯ ಆಗುತ್ತೆ. ಯಾರು ಚಿಕ್ಕವರು ನಿಮ್ಗೆ ಏನಾರು ಹೇಳ್ತಾರೆ, ಈ ಸೌಂಡ್ ಅವ್ರು ಇರ್ತಾರಲ್ಲ ಏನೋ ಹೇಳ್ತಾರೆ, ನಿಮ್ಮ ಕೆಲವು ಸಮಯ ನಿಮಗೆ ಶಾಕ್ ಆಗುತ್ತೆ. ಎಷ್ಟು ವರ್ಷ ನೀವು ಮಾಡಿರ್ತಾನೆ, ನಿಮ್ಗೆ ಹೊಳೆದಿರಲ್ಲ ಅದಂತ, ಆ ಥರದ್ದು. ಸೊ ನನಗೆ ಸಿಂಕ್ ಸೌಂಡ್ ಐಡಿಯಾ ಇರಲಿಲ್ಲ ಮೊದಲು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಯಂಗಿಸ್ತಾನ್ ಅನ್ನೋ ಫಿಲ್ಮ್. ಓಕೆ, ಆ ಯಂಗಿಸ್ತಾನ್ ಅನ್ನೋ ಫಿಲ್ಮಲ್ಲಿ ನಾನು ಒಂಥರ ಈ ಚಿದಂಬರಂ ಥರದ ಮಿನಿಸ್ಟರ್, ಕಾಂಗ್ರೆಸ್ ಲೀಡರ್, ಅವ್ರ ಮೇಲೆ ಬೇಸ್ ಆಗಿರೋ ಥರದ ಕ್ಯಾರೆಕ್ಟರ್ ಅಂತ ನನ್ನ ಅನುಮಾನ. ಅದು ಪೊಲಿಟಿಕಲ್ ಫಿಲ್ಮ್ ಅದು. ಅದರಲ್ಲಿ ನಾನು ಮಾಡಿದ್ದೀನಿ. ಅದು ನಾನು ಒಂದು ಸೀನಲ್ಲಿ ಮಾತಾಡಬೇಕಾದ್ರೆ ನಾನು ಗ್ಲಾಸ್ ಇಟ್ಟೆ, ಸ್ಟೈಲಾಗೆ ಒಂದು ಗ್ಲಾಸ್ ಇಟ್ಟು, ಅದು ಪ್ರಾಪರ್ಟಿನ ಹ್ಯಾಂಡಲ್ ಮಾಡೋದು ಒಂದು ಪಂಚ್ ಇರುತ್ತೆ. ಹೌದು. ಏನಾಗುತ್ತೆ, ಈಗ ನನ್ನ ಕೈಲಿ ಈ ವಾಚ್ ಇರುತ್ತೆ ಅಂತ ಇಟ್ಕೊಳ್ಳಿ, ಇದು ಟೈಮ್ ನೋಡ್ತೀನಿ ಅಂತ ಇಟ್ಕೊಳ್ಳಿ, ಇದರಲ್ಲಿ ಯಾವುದೋ ಧೋರಣೆನ ಹಿಂಗೆ ತೋರಿಸೋದಿರುತ್ತಲ್ಲ, ನೀವೇನೋ ಕೇಳಿದಾಗ
ನಾನು ತುಂಬ ಬ್ಯುಸಿನಿ ಇದ್ದೀನಿ ತೋರಿಸೋದಕ್ಕೆ ಪ್ರಾಪರ್ಟಿನ ಯೂಸ್ ಮಾಡ್ಬೋದು, ಈ ಥರದ್ದು ಏನೇನೋ ಮಾಡ್ಬೋದು. ಆ ದಾಟಿಯಲ್ಲಿ ನಾನು ಗ್ಲಾಸ್ನೇ ಇಟ್ಟೆ. ಏನು ಹೇಳ್ತಾ ಇದೆಯಾ ನೀನು, ನೆಕ್ಸ್ಟ್ ಬರ್ಬೋದು, ಅದು ಇದಿಟ್ಟು ಐ ಡೀಲ್ ವಿತ್ ಯು ನಾವು ಥರ ಅರ್ಥದಲ್ಲಿ ಗ್ಲಾಸ್ ಇಟ್ಬಿಟ್ಟು ಮಾತಾಡಿದೆ. ಆ ಡೈರೆಕ್ಟರ್ ಓಕೆ ಅಂದ, ಆ ಸೌಂಡನ್ನು ಓಕೆ ಇಲ್ಲ ಅಂದ. ಹುಡುಗ ಚಿಕ್ಕವನು, ಕಾಲೇಜ್ ಪಾಸಾಗಿದ್ದಾನೆ, ನಾನು ಅಷ್ಟವನು. ಆಮೇಲೆ ನಾನು ಡಿಸೋಬೆ ಮಾಡಲ್ಲ ಅಂದರೆ ಅವನಿಗೆ ಗೊತ್ತಾಯಿತು. ನನಗೆ ಶಾಕ್ ಆಯ್ತು, ಯಾಕೆ ಚೆನ್ನಾಗಿತ್ತು, ಡೈರೆಕ್ಟರ್ಗೂ ಇಷ್ಟ ಆಯ್ತು, ಯಾಕೆ ಹೇಳ್ದ ಅವನು ಅಂತ. ಅವನು ಬಂದ, ನಾನು ತಿರ್ಗಾ ಮಾಡಿದೆ. ಅವನು ಅವಾಗ ಹೇಳ್ದ, ನೀವು ಇದು ಗ್ಲಾಸ್ ಇಡಕ್ಕೆ ಮುಂಚೆ ಲೈನ್ ಹೇಳಿ ಅಥವಾ ಗ್ಲಾಸ್ ಇಟ್ಟ ಮೇಲೆ ಹೇಳಿ ಲೈನು ಅಂತ ಅಂದ. ನಾನು ಮಾಡಿದೆ. ಆಮೇಲೆ ನನ್ನ ಕರೆದ್ಬಿಟ್ಟು ಕೂಡಿಸ್ಬಿಟ್ಟು ನನಗೆ ಸ್ಪೀಕರ್ಸ್ ಕೊಟ್ಟ. ಅವನ ಹೆಸರು ಯೂನಸ್ ಅಂತಲೇ, ನಂಗೆ ಮರ್ತೋಗಿದೆ, ಚಿಕ್ಕವನು. ನನಗೆ ಕೊಟ್ಟ, ಕೇಳಿಸ್ಕೊ ಅಂತ. ನಾನು ಕೇಳಿಸ್ಕೊಂಡೆ. ನಂಗೆ ತುಂಬ ಇಂಪ್ರೆಸ್ ಆಯ್ತು. ಯಾಕೆಂದರೆ ಸಿಂಕ್ ಸೌಂಡ್ ಹಿಂದಿಲೆಲ್ಲ ಸಿಂಕ್ ಸೌಂಡ್. ಸೀನ್ ಕ್ಯಾಪ್ಚರಲ್ಲಿ ಅವನು, ಈಗ ನಾವಿಬ್ಬರು ಮಾತಾಡ್ತಾ ಇದ್ದೀವಿ ಅಂದರೆ ಈ ಸೈಡ್ ಸ್ಪೀಕರ್ಗೆ ಇವ್ರ ವಾಯ್ಸು, ಆ ಸೈಡ್ ಸ್ಪೀಕರ್ಗೆ ಅವ್ರ ವಾಯ್ಸು ಅವನು ಆಗಲೇ ಮಾಡಿ ಇಟ್ಟಿದ್ದ. ಅವನು ನಾ ಕೇಳಿಸ್ಕೊಂಡೆ. ಸರ್ ಡ್ಯೂ ಸಿ ಅಂಡರ್ಸ್ಟ್ಯಾಂಡ್ ವೈ ಐ ಆಸ್ಕ್ ಯು ಟು ಡೂ ಇಟ್ ಅಗೇನ್ ಅಂದೆ. ನಂಗೆ ತಕ್ಷಣ ಹೊಳಿಲಿಲ್ಲ, ತಿರ್ಗಾ ಹಾಕೊಂಡೆ, ಕೇಳಿಸ್ಕೊಂಡೆ. ಆವಾಗ ನಾನು ನೋಡಿದೆ, ಆ ಗ್ಲಾಸ್ ಇಟ್ಟಿದ್ದ ಸೌಂಡು ಕ್ಲಿಯರಾಗಿ ಕೇಳಿಸುತ್ತೆ. ನನ್ನ ವಾಯ್ಸ್ ಮೇಲೆ ಅದು ಬಂದರೆ ಮಾತು ಅರ್ಥ ಆಗುತ್ತೆ ನಿಮಗೆ. ಆದರೆ ನನ್ನ ವಾಯ್ಸ್ನ ಟ್ರೀಟ್ ಮಾಡಬೇಕು ಅಂತ ಪೋಸ್ಟ್ ಪ್ರೊಡಕ್ಷನಲ್ಲಿ ಡೈರೆಕ್ಟರು ಡಿಸೈಡ್ ಮಾಡಿದ್ರೆ, ಅಥವಾ ಪೋಸ್ಟ್ ಪ್ರೊಡಕ್ಷನ್ ಸೌಂಡು ಮಾಡ್ತಾರಲ್ಲ, ಮ್ಯೂಸಿಕ್ ಮಾಡ್ತಾರಲ್ಲ ಅವರು, ನನ್ನ ವಾಯ್ಸ್ ಪಿಚ್ಚಿಗೆ ಯಾವುದೋ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಬೇಕು ಅಂತಂದರೆ ಇವನು ಈ ಸೌಂಡನ್ನು ಅದ್ರ ಮೇಲೆ ಹಾಕ್ಬಿಟ್ಟಿದ್ರೆ ಆಯಿತಾ, ಅವ್ರಿಗೆ ಇವನ ಬಗ್ಗೆ ಗೌರವ ಇರಲ್ಲ. ಅವ್ರಿಗೆ ಐಸೋಲೇಟ್ ಮಾಡಿ, ನನ್ನ ವಾಯ್ಸನ್ನ ಐಸೋಲೇಟ್ ಮಾಡಿ ಅವರು ಸೌಂಡ್ ಎಫೆಕ್ಟು ಮ್ಯೂಸಿಕ್ಕು ಹಾಕೋಕ್ಕೆ ಆಗಬೇಕು ಅವ್ರಿಗೆ. ಗೊತ್ತಾಯ್ತು. ಅದಕ್ಕೆ ಕ್ಲೀನ್ ಸೌಂಡ್ ಕೊಡಬೇಕು, ನಂದ್ರ ಮೇಲೆ ಕೊಡಬಾರ್ದು ಅಂತ ನನಗೆ ಎಕ್ಸ್ಪ್ಲೇನ್ ಮಾಡ್ದೆ ಅವನು. ಗೊತ್ತಾಯ್ತು. ನನಗೆ ಗೊತ್ತಿರಲಿಲ್ಲ ಅದು. ಅಂದರೆ ಇಟ್ಸ್ ವೆರಿ ಅರ್ಲಿ ಡೇಸ್. ದಟ್ ವಾಸ್ ಮೈ ಥರ್ಡ್ ಫಿಲ್ಮ್ ಆರ್ ಸಮಥಿಂಗ್. ಅವಾಗ ನಾನು ಯಾಕೆ ಹೇಳ್ತೀನಿ ಅಂದರೆ, ನೀವು ಹೊಸದು ಮಾಡ್ತಾ ಇದ್ರೆ ಟ್ರಾವೆಲ್ ಬ್ರಾಡನ್ಸ್ ದ ಮೈಂಡ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ. ಬೇರೆ ಜೊತೆ ಕೆಲಸ ಮಾಡಬೇಕಾದ್ರೆ ನಿಮಗೆ ಈ ಹೈಕು ಥರ ಅಥವಾ ಝೆನ್ ಥರ ಮಧ್ಯ ಕ್ಷಣದ ಗುರುಗಳು ಹುಟ್ಕೊಳ್ತಾ ಇರ್ತಾರೆ. ಯಾರ್ಯಾರು ಇರ್ಬೋದು, ಅದು ಲೈಟ್ ಹುಡುಗ ಇರ್ಬೋದು, ಲೈಟ್ ಹೆಂಗೆ ತಗೋಬೋದು ಅಂತ ಹೇಳ್ತಾನೆ ಕೆಲವು ಸಮಯ. ಆಯಿತಾ, ಅದಕ್ಕೆ ನಾನು ಸರಿಯಾಗಿ ಮಾಡಿದ್ದೀನಿ ಅಂತ ನಾನು ಲೈಟರ್ನು ಕೇಳ್ತೀನಿ ಕೆಲವು ಸಮಯ. ಲೈಟಿಂಗ್ ಸೆನ್ಸಿಟಿವ್ ಇದ್ದರೆ ನಾನು ಮೂಮೆಂಟ್ ಲೈಟ್ ಆಚೆ ಹೊರಟೋಗಿದ್ದೀನ ಆ ಥರದ್ದೆಲ್ಲ ನಾನು ಕೇಳ್ತೀನಿ. ನಾನು ಅವ್ರ ಮಾತು ಕೇಳ್ತೀನಿ ನಾನು. ಆ ಥರ ನಿಮಗೆ ಒಂದು ಅನಿವಾರ್ಯ ಅಂತ ಅನ್ನಬಾರ್ದು. ಅದನ್ನು ನೀವು ನೆಗ್ಲೆಕ್ಟ್ ಮಾಡದೇ ಇರೋ ಥರದ್ದು ನಿಮಗೆ ಒಂದು ಹ್ಯುಮಿಲಿಟಿ ಬರುತ್ತೆ. ಅಂದರೆ ನೀವು ಹಂಬಲ್ ಆಗಿರೋದು ತುಂಬ ಒಳ್ಳೇದಾಗಂತ ನಿಮ್ಗೆ ಗೊತ್ತಾಗತ್ತೆ. ನೀವು ರೋಪ್ ಹಾಕಿದ್ರೆ ಮಾತಾಡ್ಸಲ್ಲ ಮತ್ತು ಅದನ್ನು ಹೇಗಿದೆ ಹಾಗೆ ಮಾಡಿ ಹೋಗ್ತಾರೆ ಅವರು. ನಿರ್ದೇಶಕರ ಬಗ್ಗೆ ಮತ್ತು ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಿದರೆ, ಮತ್ತು ತುಂಬ ಒಳ್ಳೆ ಸ್ಟಾರ್ಗಳ ಜೊತೆಗೆ ನಾವೇನು ನೋಡ್ತೀವಿ ಆ ಥರ ಸ್ಟಾರ್ಗಳ ಜೊತೆಗೆ ಅಕ್ಷಯ್ ಕುಮಾರ್ ಇರ್ಬೋದು ಅಥವಾ ಜಾನ್ ಅಬ್ರಹಾಮ್ ಇರ್ಬೋದು, ಈ ಥರ ಸುಮಾರು ಜನರ ಜೊತೆ ನಿಮ್ಮ ಒಡನಾಟ ಈ ದಿನಗಳಲ್ಲಿ ಇತ್ತಲ್ಲ. ಯಾರ ಬಗ್ಗೆ ಆದರೂ ನಮಗೆ ಗೊತ್ತಿಲ್ಲದಿರೋಂಥ ಏನಾದರೂ ವಿಚಾರ? ಒಂದೇ ಒಂದು ಹೇಳ್ತೇನೆ ರೀ ನಾನು. ಆದರೆ ಅದು ತುಂಬ ವರ್ಷ ಆಗಿದೆ, ಅದು ಹೇಳ್ಬೋದು ಅನಿಸುತ್ತೆ. ನಾನು ತುಂಬ ಜನಕ್ಕೆ ಪ್ರೈವೇಟಾಗಿ ಹೇಳಿದ್ದೀನಿ, ಬಟ್ ನಾನು ನಿಮ್ಗೆ ಹೇಳ್ತೀನಿ. ಇನ್ನು ದುಡ್ಡಿನ ಬಗ್ಗೆ ನಾನು ಇವಾಗ ಹೇಳಿದ್ನಲ್ಲ ನಿಮಗೆ, ಎಷ್ಟು ತೊಗೊಳ್ತೀನಿ ಅಂತ. ಹೌದು, ಇಲ್ಲಿವರೆಗೂ ಯಾರೂ ಕೇಳೂ ಇಲ್ಲ, ನಾನು ಹೇಳೂ ಇಲ್ಲ ಅದು. ಆದರೆ ನಾನು ಹೇಳ್ತಿದ್ದೀನಿ ನಿಮ್ಗೆ, ನಂಗೆ ಯಾಕೆ ಹೇಳೋಕ್ಕಾಗತ್ತೆ ಅಂದರೆ, ನಾನು ಆ ಥರ ಟ್ಯಾಕ್ಸ್ ಕಟ್ತೀನಿ. ನನಗೆ ಯಾರು ರೈಡ್ ಮಾಡಿ ಇದಾಕಿ ಏನು ಅವೆಲ್ಲ ಭಯ ಇಲ್ಲ. ನಾನು ಕರೆಕ್ಟಾಗಿ ಟ್ಯಾಕ್ಸ್ ಎಲ್ಲ ಕಟ್ತೀನಿ, ಎಲ್ಲ ಡಿಕ್ಲೇರ್ ಮಾಡ್ತೀನಿ. ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಒಂದು ಸತಿ ನಾನು ಆಗಿನ್ನೂ ನನಗೆ ಇಷ್ಟು ದುಡ್ಡು ಬರ್ತಾ ಇರಲಿಲ್ಲ. ಆ ಸಿನಿಮಾದಲ್ಲಿ ನನಗೆ ತುಂಬ ಕಮ್ಮಿ ಕೊಟ್ಟರು. ಅಂದರೆ ಕನ್ನಡ ಸಿನಿಮಾಲ್ಲಿ ಹಿಂಗೆ ಕೊಡ್ತಾರೆ ಆ ಥರ ನನಗೆ ಕೊಟ್ಟರು ಆ ಸಿನಿಮಾಲಿ. ಸೊ ಈಗ ಕನ್ನಡ ಸಿನಿಮಾಲು ಅದಕ್ಕಿಂತ ಜಾಸ್ತಿ ಚಾರ್ಜ್ ಮಾಡ್ತೀನಿ ನಾನು. ಆದರೆ
ಆ ಸಿನಿಮಾದಲ್ಲಿ ಅದಕ್ಕೆ ಹೇಳೋಂಗಿಲ್ಲ ನಾನು. ಆ್ಯಕ್ಚುಲಿ ಇಟ್ಸ್ ನಾಟ್ ಲೀಗಲ್ ಟು ಟೆಲ್. ಓಕೆ, ಸಿನಿಮಾ ಹೆಸರು ಹೇಳಂಗಿಲ್ಲ. ಅಲ್ಲ, ಸಿನಿಮಾ ಹೆಸರು ಹೇಳೋಕ್ಕಾಗ್ತದೆ, ಎಷ್ಟು ಎಷ್ಟು ಹೇಳೋಕ್ಕಾಗಲ್ಲ. ಕಮ್ಮಿ, ತುಂಬ ಕಮ್ಮಿ ಕೊಟ್ಟರು, ಅಷ್ಟು ಹೇಳ್ತೀನಿ. ಓಕೆ, ಅಂದರೆ ಈಗಲೂ ಕೆಲಸ ಕನ್ನಡ ಸಿನಿಮಾಲಿ ಆ ಥರ ಕೊಡ್ತಾರೆ ಈಗಲೂ. ಆದರೆ ಆ ಥರ ಕೊಟ್ಟರು 2 ದಿನದ ಶೂಟಿಂಗ್ ಅದು. ಆದರೆ ಇನ್ನೂ ನನಗೆ ಆಗ್ತಾನೆ ಮಾಡಿದ್ದೆ. ಈ ಬಿಜಾಯ್ ನಂಬಿಯಾರ್ ಡೈರೆಕ್ಟ್ ಮಾಡಿದ್ದು ವಜೀರ್ ಅಂತ ಫಿಲ್ಮ್. ಅಮಿತಾಬ್ ಬಚ್ಚನ್ ಅವರು ಕ್ರಿಪಲ್, ಅವರು ಒಂದು ವೀಲ್ ಚೇರಲ್ಲಿ ಬಂದು ಚೆಸ್ ಪ್ಲೇಯರ್, ಆ ಥರದ್ದು ಸಿನಿಮಾದು. ನಾನು ನೋಡಿಲ್ಲ ಅದನ್ನು. ಆ ಸಿನಿಮಾದಲ್ಲಿ ಅವರು, ನಾನು ಮತ್ತು ಇವ್ರ ಮಗ, ನಮ್ಮ ಜಾವೇದ್ ಅಖ್ತರ್ ಅವ್ರ ಮಗ, ಫರಾನ್ ಅಖ್ತರ್, 3 ಜನ ಆ ಸೀನಲ್ಲಿ. 2 ಸೀನ್ ಇತ್ತು. ಅದರಲ್ಲಿ ನಾನು ಅವ್ರ ಜೊತೆ ಅವರು ಶೂಟಿಂಗ್ ಇದ್ದಿದ್ದೆ 2 ಗಂಟೆಯಿಂದ 8:30, 2 ಗಂಟೆಯಿಂದ 10 ಗಂಟೆವರೆಗೂ ಶಿಫ್ಟು. ಅದು ನಾ 2 ಗಂಟೆಗೆ ಹೋದೆ. ನಾನು ಸೆಟ್ಟಲ್ಲಿ ಇದ್ದೆ. ನಾನು ಮುಂಬೈಯಲ್ಲಿ ಟ್ಯೂಲಿಪ್ ಹೋಟೆಲ್ ಅಂತಿದೆ, ಅವ್ರ ಬಚ್ಚನ್ ಸಾಬ್ ಅವ್ರ ಮನೆ ಹತ್ರ ಇದೆ ಅದು. ಅಲ್ಲಿ ಬಂದು ಶೂಟಿಂಗ್ ಅಲ್ಲಿ ಇತ್ತು ಅಲ್ಲಿ. ಸೊ ಅವರು ಬಂದರು, ಇನ್ ಕ್ಯಾರೆಕ್ಟರ್ ಅಂತ ವೀಲ್ ಚೇರಲ್ಲಿ ಬಂದರು. ದಟ್ ವಾಸ್ ದ ಫಸ್ಟ್ ಟೈಮ್ ದಟ್ ಯು ಮೆಟ್ ಹಿಮ್ ಆರ್? ಐ ಹ್ಯಾಡ್ ಮೆಟ್ ಹಿಮ್ ಬಿಫೋರ್. ನಾನು ಅವ್ರಿಗೆ ಹೇಳಿದೆ, ನಾನು ಅವ್ರಿಗೆ ಐ ಹ್ಯಾಡ್ ಮೆಟ್ ಯು ವೆನ್ ಐ ವಾಸ್ ಎ ಜರ್ನಲಿಸ್ಟ್ ಇನ್ ಇಂಡಿಯನ್ ಎಕ್ಸ್ಪ್ರೆಸ್ ಅಂತ ಅವ್ರಿಗೆ ಹೇಳಿದೆ ನಾನು ಅವಾಗ. ಆ್ಯಕ್ಚುಲಿ ಐ ಹ್ಯಾಡ್ ಮೆಟ್ ಹಿಮ್ ಒನ್ಸ್ ಬಿಫೋರ್. ಅವ್ರು ಬಂದ್ರಲ್ಲಿ ಅವ್ರಿಗೆ ಜ್ಞಾಪಕ ಇರಲಿಲ್ಲ ಅದು. ಬಟ್ ನನಗೆ ಹೇಳಿದ್ರು, ಸರ್ ಕ್ಯಾ ಕ್ಯಾ ಕಿಯಾ ಹೈ ಸರ್ ಅಬ್ ಜಿಂದಗಿ ಮೇ ಅಂತ ಏನೋ ಹೇಳಿದ್ರು. ಆ ಥರ ಅನ್ಸುತ್ತಿಲ್ಲ ಅವ್ರು ಬಂದಾಗ ಬರ್ತಾನೆ ಹೇಳಿದ್ರು, ಬಿಜಾಯ್ ಹ್ಯಾವ್ ಟು ಲೀವ್ ಅಟ್ 8:30 ಅಂತ ಹೇಳ್ಕೊಂಡು ಬಂದರು. ಬಿಜಾಯ್ ನಂಬಿಯಾರ್ ಡೈರೆಕ್ಟರ್. ಅವ್ನು ಬೆಂಗಳೂರಿನಲ್ಲಿದ್ದ, ಅವನ ಜೊತೆ ನಾಟಕದಲ್ಲಿ ಮಾಡಿದ್ದೆ ನಾನು. ಅವನಿಗೆ ಗೊತ್ತಿತ್ತು, ನಾನು ಅದಕ್ಕೆ ನಾನು ಕರ್ಸ್ಕೊಂಡಿದ್ದ. ಆಮೇಲೆ ಫುಲ್ ಡೇ ಶೂಟ್ ಮಾಡಿದ್ವಿ. ಮಧ್ಯೆ ಅವ್ರ ಜೊತೆ ಮಾತಾಡ್ತಾಯಿದ್ದೆ, ಫುಲ್ ಡೇ ಶೂಟ್ ಮಾಡಿದ್ವಿ. ಆಮೇಲೆ ಆ ಸೀನಲ್ಲಿ ಈ ಥರ ಕ್ಲೋಸ್ ಶಾಟ್ಸ್ ಬಂದಾಗ ನನ್ನ ಕಡೆ ಕ್ಯಾಮ್ರಾ ಬಂದು ಸಜೆಷನ್ನಲ್ಲಿ ಅವ್ರನ್ನ ಶೂಟ್ ಮಾಡಿದ್ರು. ಆಮೇಲೆ ಕ್ಲೋಸಪ್ಪಲ್ಲೂ ಶೂಟ್ ಮಾಡಿದ್ರು ಅವ್ರನ್ನ. ಸೊ ನಾನು ಈ ಕಡೆ ಕೂತಿದ್ದೆ. ನಾನು ಥ್ರೂ ಔಟ್ ಅವ್ರಿಗೆ ಲೈನ್ಸ್ ಕೊಟ್ಟೆ. ಓಕೆ, ನಾನು ಮುಗಿಸ್ದೆ. ಕ್ಯಾಮ್ರಾ ಆ ಕಡೆ ಹೋಯ್ತು. ಆಮೇಲೆ ಎಂಡಲ್ಲಿ ಅಷ್ಟೊತ್ತಿಗಾಗಲೇ ನಾನು ನೋಡಿದ್ರೆ ಟೈಮು 9 ಕ್ರಾಸ್ ಆಗಿಬಿಟ್ಟಿದೆ, 9 o'clock ಆಗಿಬಿಟ್ಟಿದೆ. ಆ ಕಡೆ ಹೋಯ್ತು ಕ್ಯಾಮ್ರಾ. ಅವ್ರು ಫಸ್ಟ್ ಶಾಟ್ ತೊಗೊಂಡ್ರು. ಈಗಲೂ ಹಿಂದಿ ತುಂಬ ತಪ್ಪು ಮಾಡ್ತೀನಿ, ಆಗಂತೂ ಹಿಂದಿ ತುಂಬ ಕಷ್ಟ ಆಯ್ತು ನನಗೆ. ನಾನು ಏನೋ ತಪ್ಪು ಮಾಡಿದೆ ಹಿಂದಿಲಿ. ಇನ್ನೊಂದು ಶಾಟ್ ಅಂತ ಹೇಳಿದ್ರು. ಅದು ಇನ್ನೊಂದು ಶಾಟ್ ತೊಗೊಂಡ್ರು. ನಾನು ಹಿಂದಿ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ, ಆ್ಯಕ್ಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಲಿಲ್ಲ. ಅವ್ನು ಡೈರೆಕ್ಟರ್ ಓಕೆ ಅಂದ. 9:45 ಆಗಿಬಿಟ್ಟಿದೆ, 9:15 ಆಗಿಬಿಟ್ಟಿದೆ. ಅವನು ಇನ್ನೇನು ಪ್ಯಾಕಪ್ ಅಂತ ಹೇಳ್ತಾನೆ ಅಂತ ನಂಗೆ ಭಯ. ನಾನು ಅವ್ರ ಬಚ್ಚನ್ ಸಾಬ್ಗೆ ಹೇಳಿದೆ, ನಾನು, ಸರ್ ಐ ವಾಂಟ್ ಟು ಆಸ್ಕ್ ಯು ಸಮಥಿಂಗ್. ಎಸ್, ಐ ನೋ he said it's okay, but you know I feel like asking for another shot. I know you said you had to leave at 8:30, but it's already 9:30. Do you mind if I ask another shot? ಅಂದೆ. ಅವ್ರೇನಾದ್ರು ಗೊತ್ತಾ ನನಗೆ, ಸರ್ ಯು ಶುಡ್ ನಾಟ್ ಟಾಕ್ ಟು ಮೀ ಲೈಕ್ ದಿಸ್. ಹಿಂದಿಲಿ ಹೇಳಿದ್ರು, ಸರ್ ऐसे मेरे साथ बात नहीं करने का ಅನ್ನೋ ಥರ. ನಾನು ಕರೆಕ್ಟಾಗಿ ಹೇಳ್ತಿರು, ತುಂಬ ಶುದ್ಧ ಹಿಂದಿ ಮಾತಾಡ್ತಾರೆ ಅವರು. ಆಮೇಲೆ ಇಂಗ್ಲೀಷಲ್ಲಿ ಹೇಳಿದ್ರು, ಯು ಸೈಡ್ ದೇರ್ ಆ್ಯಂಡ್ ಗೇವ್ ಮಿ ಲೈನ್ಸ್. ಯು ಟೇಕ್ 20 takes. ಐಲ್ ಸಿಟ್ ಹಿಯರ್ ಆ್ಯಂಡ್ ಗಿವ್ ಲೈನ್ಸ್. ಡೋಂಟ್ ವರಿ ಅಬೌಟ್ ಮೀ ಅಂತಂದ್ರೆ. ಆಯಿತಾ? ಕನ್ನಡಲ್ಲಿ ನಾನು ಒಂದು ಹೀರೋ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಇದೇ ಥರ OS ಶಾಟ್ ತೊಗೊಂಡಿದ್ದಾರೆ. OS ಶಾಟ್ ಅಂದರೆ ಭಾಳ ಜನರಿಗೆ ಗೊತ್ತಿಲ್ಲ ಇರ್ಬೋದು. ಓವರ್ ದ ಶೋಲ್ಡರ್ ಶಾಟು. ಈಗ ಫಾರ್ ಎಕ್ಸಾಂಪಲ್ ಸರ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಾನು ಈ ಕಡೆ ಕೂತ್ಕೊಂಡ್ರೆ ನನ್ನ ಹಿಂದೆ ಕ್ಯಾಮ್ರಾ ಇರುತ್ತೆ, ನಾನು ಲೈನ್ಸ್ ಅಷ್ಟೇ ಕೊಡೋದು ಅವ್ರಿಗೆ. ಸ್ವಲ್ಪ ಕಾಣಿಸ್ತೀರಾ ಅಂದರೆ ಕಾಣಿಸ್ತೀವಿ, ನನ್ನ ಶೋಲ್ಡರ್ ಕಾಣುತ್ತೆ. ದಟ್ ಇಸ್ OS ಶಾಟ್. ಅದೇ ಥರ ನನ್ನ ಲೈನ್ ಬಂದಾಗ ಅವ್ರು ಕೂತ್ಕೊಂಡು ನಂಗೆ ಲೈನ್ ಕೊಡಬೇಕು ಆ್ಯಕ್ಚುಲಿ. ಅಥವಾ ಸಜೆಷನ್ ಶಾಟ್. ಕೆಲವೊಂದ್ಸಲ ನಮ್ಮ ಬದಲಾಗಿ ಬೇರೆನೂ ಕೂರಿಸ್ತಾರೆ, ಆದರೆ ಕಾಣದೇ ಇದ್ದಾಗ ಆ ಥರನೂ ಮಾಡ್ತಾರೆ. ನೀವು ಕನ್ನಡ ಅವಾಗ ಅವರು ನಾನು ಅವ್ನ ಜೊತೆ ಮಾಡಿದ್ರು. ರಿವರ್ಸ್ ಮಾಡಿದ್ಮೇಲೆ ಆ ಆ್ಯಕ್ಟರು ಡೈರೆಕ್ಟ್ರಿಗೆ ಹೇಳಿದ್ರು, ಏನು ರೀ ಇದಕ್ಕೆಲ್ಲ ನನ್ನ ನಿಲ್ಲಿಸ್ತೀರಾ, ಯಾರು ಕಾಸ್ಟ್ಯೂಮ್ ಕೊಟ್ಟು ಮಾಡಿಸ್ಬೇಕಾಗಿತ್ತು ಅಂತ ಅಂದರು. ಅದಕ್ಕೆ ಅವರು ಅಮಿತಾಬ್ ಬಚ್ಚನ್, ಇವರಿದು ಅಷ್ಟೇ ನಾನು ಹೇಳೋದು. ಆ ಥರ ಒಂದು ಅವರೊಬ್ಬರದ್ದು ಹೇಳ್ತಿದ್ದೀನಿ.
ನಾನು ಬೇರೆ ದೊಡ್ಡ ಕಮರ್ಷಿಯಲ್ ಹೀರೋಸ್ ಜೊತೆ ನಾನು ಮಾಡಿಲ್ಲ. ನಾನು ಜಾನ್ ಅಬ್ರಾಹಂ ಜೊತೆ ಮಾಡಿದ್ದೀನಿ, ಅಕ್ಷಯ್ ಕುಮಾರ್ ಜೊತೆ ಮಾಡಿದ್ರಿ. ಅಕ್ಷಯ್ ತುಂಬ ಫ್ರೆಂಡ್ಲಿ, ಸೂಪರ್ ಫ್ರೆಂಡ್ಲಿ, ಏನು ಒಂಚೂರು ತೊಂದರೆ. ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಕಷ್ಟ ಬೇರೆ ರೀಸನ್ಗೆ. ತುಂಬ ನಗಿಸ್ತಾ ಇರ್ತಾರೆ, ಜೋಕ್ಸ್ ಹೇಳ್ತಾನೆ ಇರ್ತಾರೆ. ಮತ್ತು ಏನು ಮಾಡ್ತಾರೆ ಅಂದರೆ, ಈಗ ನೀವು ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರು ನಿಂತ್ಕೊಂಡು ಲೈನ್ಸ್ ಕೊಡೋದು ಅಷ್ಟೇ ಅಲ್ಲ, ಅವರು ಅಂತ ಏನೇನೋ ಮಾಡ್ತಾ ಇರ್ತಾರೆ. ನಗು ಬಂದ್ಬಿಡುತ್ತೆ ಆ್ಯಕ್ಚುಲಿ. ಅವರು ಹೀ ಈಸ್ ವೆರಿ ಫ್ರೆಂಡ್ಲಿ, ಸೂಪರ್ ಫ್ರೆಂಡ್ಲಿ ಅವರು. ಅವ್ರ ಹತ್ರ ಏನು ಪ್ರಾಬ್ಲಮ್. ಜಾನ್ ಅಬ್ರಾಹಂ ಅಂತ ಜೆಂಟಲ್ಮನ್, ವೆರಿ ವೆರಿ ಡೀಸೆಂಟ್. ನಾನು ನರ್ವಸ್ ಆಗಿ ಇದ್ದಾಗ ಮೆಡ್ರಾಸ್ ಕೆಫೆಯಲ್ಲಿ ಇದು ನನಗೆ ಬಂದು ಹೇಳಿದ್ರು, ಒನ್ ಆಫ್ ದ ರೀಸನ್ಸ್ ದಿಸ್ ಫಿಲ್ಮ್ ವಿಲ್ ಬಿ ಗುಡ್ ಇಸ್ ಬಿಕಾಸ್ ಆಫ್ ಆ್ಯಕ್ಟರ್ಸ್ ಲೈಕ್ ಯು ಅಂತ ಅಂದರು ನನಗೆ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನಾನು. ಅದು ಸಿಂಕ್ ಸೌಂಡ್ ಮಾಡ್ತಾ ಇದ್ದಾಗ ಆ ಸೌಂಡ್ ಅವ್ನಿಗೆ ಅವಾರ್ಡ್ ಬಂತು, ಬೆಸ್ಟ್ ಸೌಂಡ್ ಡಿಸೈನ್ ಅವಾರ್ಡ್ ಬಂತು ಅವ್ನಿಗೆ, ಲೈವ್ ಸೌಂಡ್ ಮಾಡಿದ್ದಕ್ಕೆ. ಆ ಸಿಂಕ್ ಸೌಂಡ್ ಡೈರೆಕ್ಟರು ನಿಹಾರ್ ಅಂತ ಅವ್ರ ಹೆಸರು. ಅವರು 5 ವರ್ಷ ಆದಮೇಲೆ ನಂಗೆ ಹೇಳಿದ್ರು, ವಿ ಡಿಂಟ್ ಶೂಟ್ ಯುವರ್ ಸೀನ್ ಫಾರ್ 20 minutes, ವಿ ಟುಕ್ ಎ ಬ್ರೇಕ್ ಬಿಕಾಸ್ ಯುವರ್ ಹಾರ್ಟ್ ವಾಸ್ ಪೌಂಡಿಂಗ್ ಸೋ ಹಾರ್ಡ್. ಅಷ್ಟು ನರ್ವಸ್ ಆಗಿದ್ದೆ ನಾನು, ದಟ್ ವಿ ಕುಡ್ ಹಿಯರ್ ಇಟ್. So we decided just not to do anything about it, to calm you down. Oh, okay. And then we shot it. You don't know it ಅಂತ ಅಂದ್ರೆ 5 ವರ್ಷ ಆದಮೇಲೆ ಹೇಳಿದ್ರು ನಂಗೆ ಅವರು. ಓಕೆ. ಅಂದರೆ ಅಷ್ಟು ಕನ್ಸರ್ನ್ಡ್, ಅಷ್ಟು ಕೇರಿಂಗ್ ಆಗಿರ್ತಾರೆ. ಥರ ಪ್ರೊಫೆಷ್ನಲ್. ಫಹದ್ ಫಾಸಿಲ್ ರೀ, ನಾನು ಮಲಯಾಳಂ ಫಿಲ್ಮಲ್ಲಿ ಮಾಡಿದ್ದೀನಿ, ಟೇಕ್ ಆಫಲ್ಲಿ. ಫಹದ್ ಫಾಸಿಲ್ ನಾನು ಫಸ್ಟ್ ಟೈಮ್ ಹೋದಾಗ ಅವರು ಅವ್ರ ವೈಫ್, ಶಿ ಈಸ್ ಅ ವೆಲ್ ನೋನ್ ಆ್ಯಕ್ಟರ್. ಓಕೆ, ನನ್ನ ಗ್ರೀಟ್ ಮಾಡೋಕ್ಕೆ ನಿಂತ್ಕೊಂಡಿದ್ರು. ಸಚ್ ಎ ಪ್ಲೆಷರ್, ನಿಮ್ಮಂಥವ್ರು ನಮ್ಮ ಸಿನಿಮಾಲ್ಲಿ ಆ್ಯಕ್ಟ್ ಮಾಡ್ತೀರಾ ಅಂತ. ನಾನು ಏರ್ಲಿಫ್ಟ್ ಮಾಡೋಕ್ಕೆ ಹೋದಾಗ, ಅವಾಗ ಎರಡು ಸಿನಿಮಾ ಮಾಡಿದ್ದೆ ಅಷ್ಟೇ. ಇನ್ನೂ ನಾನು ಏರ್ಲಿಫ್ಟ್ ಮಾಡೋಕ್ಕೆ ಹೋದಾಗ ನನ್ನ ಕರ್ಕೊಂಡು ಹೋಗಿ ಮೇಲೆ ನನ್ನ ಅಕ್ಷಯ್ ಕುಮಾರ್ನ ಪ್ರೊಡ್ಯೂಸರ್ ರೂಮಲ್ಲಿ ಕೂಡಿಸಿದ್ರು. ಅಂದರೆ ಜಸ್ಟ್ ಥಿಂಕ್ ಆಫ್ ಇಟ್, ಎಷ್ಟು ಅದು ಕಲ್ಚರಲ್ಲಿ ತುಂಬ ಡಿಫ್ರೆಂಟ್ ಇದ್ದಾರೆ ರೀ ಅವರು. ನಾನು ಕನ್ನಡ ಜನರ ಬಗ್ಗೆ ಅಭಿಮಾನ ಪಡ್ಬೋದು, ಆದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಅಭಿಮಾನ ಪಡೋದು ಕಷ್ಟ ಇದೆ. ಯಾಕೆಂದರೆ ತುಂಬ ಒರಟು ಬಿಹೇವಿಯರು. ಅಲ್ಲಿ ಹಂಗಲ್ಲ, ಹುಡುಗಿರನ್ನ ನೋಡ್ಕೊಳ್ಳೋ ರೀತಿ ನೋಡಬೇಕು. ಗರ್ಲ್ಸ್ ಆರ್ ಈಕ್ವಲ್ ಟು ಮೆನ್ ಇನ್ ಎವ್ರಿ ಡಿಪಾರ್ಟ್ಮೆಂಟ್. ಒಂದು 200 ಜನ ಸೆಟ್ಟಲ್ಲಿದ್ದರೆ ಒಂದು 70-80 ವಿಮೆನ್ ವಿಲ್ ಬಿ ದೇರ್. ದೆಲ್ ಹ್ಯಾವ್ ಇಂಪಾರ್ಟೆಂಟ್ ರೋಲ್ಸ್. ಅವ್ರಿಗೆ ಅಥಾರಿಟಿ ಇರುತ್ತೆ. ಕಲ್ಚರಲಿ ವೆರಿ ಡಿಫ್ರೆಂಟ್ ಬಾಂಬೆ ಇಸ್. ಆಸ್ ಫಾರ್ as ಮೂವಿ ಸಿನಿಮಾ ಇಂಡಸ್ಟ್ರಿ, ಸಿನಿಮಾ ಇಸ್ ಕಂಟೆಸ್ಟ್. ಕನ್ನಡ ಜನದಷ್ಟು ಒಳ್ಳೆ ಜನ ತುಂಬ ಕಷ್ಟ ರೀ ಸಿಗೋದು. ಆದರೆ ಕನ್ನಡ ಸಿನಿಮಾ ಇದೆಯಲ್ಲ, ಅವ್ರು ಎಷ್ಟೇ ಹೋರಾಟ ಮಾಡಿದ್ರು ಕನ್ನಡ ಭಾಷೆಗೆ, ಅವ್ರು ಮಾರ್ಕೆಟಿಗೆ ಹೋರಾಟ ಮಾಡ್ತಾ ಇದ್ದಾರೆ, ಕನ್ನಡ ಸಂಸ್ಕೃತಿನ ಉಳಿಸೋ ಹೋರಾಟ ಮಾಡ್ತಾ ಇಲ್ಲ. ನೋಡಿ, ರಾಜ್ಕುಮಾರ್ ಅವರು ಇದ್ದ ಕಾಲದಲ್ಲಿ he represented the best of ಕನ್ನಡ ಕಲ್ಚರ್. ಅಂದರೆ ಅವರಲ್ಲಿ ಒಂದು ಸಂಸ್ಕೃತಿ ಇತ್ತು ನೋಡಿ. ಏನಿತ್ತು ಅಂದರೆ, ಹಳ್ಳಿಯವನ ಪಾತ್ರ ಮಾಡಬೇಕಾದ್ರೆ ನಾನು ಆಥೆಂಟಿಕ್ಕಾಗಿ ಹಳ್ಳಿಯವನ ಮಾತಾಡೋದಕ್ಕೆ ಆಗಬೇಕು ನನಗೆ. ನಾನು ಪ್ರೊಫೆಸರ್ ರೋಲ್ ಮಾಡೋಂಗಿದ್ರೆ 2 ಕನಸಲ್ಲಿ ಪ್ರೊಫೆಸರ್ ಥರ ಮಾತಾಡೋದನ್ನ ಕಲಿಬೇಕು. ಆ ಪ್ರಯತ್ನ ಇರಬೇಕು ಅಲ್ವಾ? ನಾನು ಕವಿರತ್ನ ಕಾಳಿದಾಸ ಮಾಡಿದ್ರೆ ಸಂಸ್ಕೃತದಲ್ಲಿ ಹೇಳೋದಕ್ಕೆ ಬರಬೇಕು ನನಗೆ. ಅಂತ ಕಾಳಿದಾಸನ ಪಾತ್ರ ಮಾಡ್ತೇವೆ, ಪಾತ್ರಕ್ಕೆ ಬದ್ಧ ಇರಬೇಕು ಅನ್ನೋದು ಸಂಸ್ಕೃತಿ ಇತ್ತಲ್ಲ, ಅದು ಇದಕ್ಕೆ ಹೋಗಿದೆ. ನಾವು ಹಿಂಗೆ ರೀ ಥರದ್ದು ಇದು ಬಂದಿದೆ ಈಗ ಆ್ಯಟಿಟ್ಯೂಡ್ ಅಂತ ಅನಿಸುತ್ತೆ. ಅದು ಅವ್ರಿಗೂ ಒಳ್ಳೆಯದಲ್ಲ, ಕನ್ನಡಕ್ಕೂ ಶೋಭೆ ಅಲ್ಲ. ಅದು ಯಾಕೆ ಹಂಗೆ ಮಾಡಬೇಕು? ಅದು ಇವರು ಮಾರ್ಕೆಟಿಗಾಗಿ ಉಳಿಸ್ಕೊಂಡಿದ್ದು ಅವ್ರ ಹೋರಾಟ. ಆ್ಯಕ್ಚುಲಿ ಕನ್ನಡಕ್ಕಾಗಿ ಉಳಿಸ್ಕೊಂಡಿದ್ದು ತುಂಬ ಕಮ್ಮಿ. ನೋಡಿ, ಅವ್ರಿಗೆ ನಮ್ಮ ಹಳೆ ಡೈರೆಕ್ಟರ್ಸು, ಈಗ ಸಿದ್ಧಲಿಂಗಯ್ಯ ಅವರಾಗಲಿ ಅಥವಾ ಪುಟ್ಟಣ್ಣ ಕಣಗಾಲ್ ಅವರಾಗಲಿ, ಅಂಥವ್ರ ಬಗ್ಗೆ ಇವ್ರಿಗೆ ಏನು ಗೌರವ ಇದೆ ಅನ್ಸುತ್ತೆ. ಈಗ ಜಿ ಬಿ ಅಯ್ಯರ್ ಬಗ್ಗೆ ಎಲ್ಲ ಏನಿದೆ ಇವ್ರಿಗೆ? ಆ್ಯಕ್ಚುಲಿ ಐ ಫೀಲ್ ಬ್ಯಾಡ್ ಅಬೌಟ್ ಕನ್ನಡ ಸಿನಿಮಾಗಳಲ್ಲಿ. ನೀವು ಜಾಸ್ತಿ ಕಾಣಿಸ್ಕೊಂಡಿಲ್ಲ. ನಾನು ತುಂಬ ಸಿನಿಮಾ ಮಾಡಿದ್ದೀನಿ ರೀ ನಾನು. ಓಕೆ, ನಾನು ನೋಡಿಲ್ಲ, ಅವರು ತೋರ್ಸೋಕ್ಕಾಗಿಲ್ಲ. ಯಾಕಂದರೆ ಯಾರ್ಯಾರು ಯಂಗ್ಸ್ಟರ್ಸ್ ಮಾಡ್ತಾರಲ್ಲ, ಅಥವಾ ಯಾರೋ ಆಸೆಗೆ ಮಾಡಿರ್ತಾರಲ್ಲ. ನಾನು ಎಷ್ಟು ಸಿನಿಮಾ ಮಾಡಿದ್ದೀನಿ ಗೊತ್ತಾ? ಕನ್ನಡ ಇಲ್ಲಿ ಒಂದು 50 ಸಿನಿಮಾ ಮಾಡಿರ್ಬೋದು. ಬಟ್ ಅವು ತೆರೆಗೆ ಬಂದು ಹಿಟ್ ಆಗಿಲ್ಲ. ಹಿಟ್ಟಲ್ಲ, ತೆರೆಗೆ ಬರೋದಕ್ಕೆ ಆಗಿಲ್ಲ. ಕೆಲವಕ್ಕೆ ಬಂದ್ರೂ ಹಿಟ್ಟಾಗಲ್ಲ. ಯಾಕೆ ಅಂದರೆ
ಅವ್ರ ಕತೆ ಹೇಳುವಾಗಿರೋ ಉತ್ಸಾಹ ಅವ್ರ ಸಿನಿಮಾ ಮಾಡೋ ಟೈಮಿಗೆ ಅಷ್ಟು ಹೊರಟೋಗಿರುತ್ತೆ. ಯಾಕೆಂದರೆ ದುಡ್ಡಿರಲ್ಲ, ಏನೇನೋ ಸಮಸ್ಯೆ ಇರುತ್ತೆ, ಪ್ರೊಫೆಷ್ನಲ್ ಆಗಿ ಮಾಡಲ್ಲ. ಮತ್ತು ನೀವು ಶೂಟ್ ಮಾಡಿರೋ ಫಿಲ್ಮನ್ನ ಹೋಗಿ ಆ ಹೀರೋ ಹೇಳ್ತಾರೆ ಅಂದ್ಬಿಟ್ಟು ಹೋಗಿ ಫುಲ್ ಬೇರೆ ಥರ ಮಾಡ್ತಾರೆ ಆ ಪ್ರೊಡ್ಯೂಸರು. ಆ ಪ್ರೊಡ್ಯೂಸರ್ ಪ್ರೊಫೆಷ್ನಲ್ ಆಗಿರಲ್ಲ. ಆ್ಯಕ್ಚುಲಿ ಪ್ರೊಡ್ಯೂಸರ್ಸು ಕನ್ನಡಕ್ಕೆ ಮಾಡಿರೋಷ್ಟು ಮೋಸ ಅನ್ಯಾಯ ಅನ್ನಲ್ಲ, ಹಾರ್ಮು ಡ್ಯಾಮೇಜು ಯಾರೂ ಮಾಡಿಲ್ಲ. ಯಾಕೆ ಪ್ರೊಡ್ಯೂಸರ್ಸ್ ಏನು ಮಾಡ್ತಾರೆ, ಅವರಿಗೆ ಸಿನಿಮಾ ಮಾಡೋಕ್ಕೆ ಗೊತ್ತಿಲ್ಲ, ಅವ್ರಿಗೆ ಐಡಿಯಾ ಇಲ್ಲ. ದುಡ್ಡು ಹಾಕಿರೋದ್ರಿಂದ ನಾನು ಹಿಂಗೆ ಮಾಡ್ಬೋದು ಅಂತಲೂ ಗೊತ್ತಿರುತ್ತೆ ಅಂತ ತಿಳ್ಕೊಂಡು ಏನೇನೋ ಕಮೆಂಟ್ ಮಾಡಿರ್ತಾರೆ ಅವರು, ಏನೇನೋ ಚೇಂಜಸ್ ಎಲ್ಲ ಮಾಡ್ತಾರೆ. ಅವರು ದುಡ್ಡು ಕಳ್ಕೊಳ್ತಾರೆ, ಅದು ಪರ್ಸ್ನಲ್ ನಷ್ಟ. ಅವರು ಒಂದು ಸಂಸ್ಕೃತಿನ ಹಾಳು ಮಾಡ್ತಾ ಇದ್ದಾರೆ. ಅದು ಒಂದು ಸಮಾಜಕ್ಕೆ, ಒಂದು ತಲೆಮಾರಿಗೆ ನಷ್ಟ ಅವ್ರು ಮಾಡ್ತಾರೆ. ಬಟ್ ಪ್ರೊಡ್ಯೂಸರ್ಗಳು ಯಾಕೆ ಮಾಡ್ತಾರೆ? ಪ್ರೊಡ್ಯೂಸರ್ಗಳಿಗೆ ಅಂದರೆ ಅವ್ರಿಗೆ ಸಿನಿಮಾದಕ್ಕೆ ಅದು ಏನೋ ಒಂದು ತೆವಲು, ಏನೋ ಅದು ಗ್ಲಾಮರ್ ಇದೆಯಲ್ಲ, ಅದಕ್ಕೆ ಬರ್ತಾರೋ ಏನೋ. ಮತ್ತು ನನಗೆ ಕೆಟ್ಟದ್ದು ಏನೋ ಊಹೆ ಮಾಡೋಕ್ಕೆ ಇಷ್ಟ ಇಲ್ಲ ರೀ ನನಗೆ. ಅಂದರೆ ಇಟ್ ಈಸ್ ವೆರಿ ಬ್ಯಾಡ್ ಇನ್ ಕನ್ನಡ. ಒಂದು ನೀವು ಔಟ್ಡೋರ್ ಲೊಕೇಶನಲ್ಲಿ ಶೂಟ್ ಮಾಡ್ತೀರ ಅಂದರೆ ಒಂದು ಪ್ರತ್ಯೇಕವಾಗಿ ಲೇಡೀಸ್ಗೆ ಟಾಯ್ಲೆಟ್ ಇರಬೇಕು ಅನ್ನೋದು ಅವ್ರ ಮನಸ್ಸಿಗೆ ಬರೋದಿಲ್ಲ. ಅವ್ರಿಗೆ ಇಫ್ ಶಿ ಈಸ್ ಆ್ಯಕ್ಟರ್ ಆಫ್ ಸಮ್ ಸ್ಟ್ಯಾಚರ್ ಎಲ್ಲರಿಗೂ ಅರೇಂಜ್ ಮಾಡಿರ್ತಾರೆ, ಕೆಲವು ಕ್ಯಾರವಾನ್ ಅರೇಂಜ್ ಮಾಡಿರ್ತಾರೆ. ಬಟ್ ಕಮರ್ಷಿಯಲ್ ಸಿನಿಮಾ ಬಿಟ್ಟರೆ ಬೇರೆಯವ್ರು ಕ್ಯಾರವಾನ್ ಅರೇಂಜ್ ಮಾಡೋದು ಕಷ್ಟ. ಅವ್ರು ಮಾಡೋದಿಲ್ಲ, ಅವ್ರಿಗೆ ದುಡ್ಡಿರಲ್ಲ, ಏನೂ ದುಡ್ಡಿರಲ್ಲ, ಸಿನಿಮಾ ಮಾಡ್ತಾರೆ. ಅಂದರೆ ಅದು ಒಂದು ರೀತಿಯಲ್ಲಿ Karnataka is the second highest GST payer in India, and Bangalore has the highest per capita income in India. ಹಂಗಿರಬೇಕಾದ್ರೆ ಹೆಚ್ಚು ಬೆಂಗಳೂರು ಪ್ರೊಡ್ಯೂಸರ್ಸೇ ಮಾಡೋದು ಸಿನಿಮಾನ. ಹಂಗಿರಬೇಕಾದ್ರೆ ಏನೇನೋ ಖರ್ಚು ಮಾಡಿ ಇದಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಏನು ಅರ್ಥ ಬರುತ್ತೆ? The dignity of film making in Kannada is compromised. ಒಂದು ಘನ ಸಂಸ್ಕೃತಿ ಇರಬೇಕಾಯ್ತು ಇದರಲ್ಲಿ ಮಾಡೋದಕ್ಕೆ. ಅದು ಕನ್ನಡ ಸಿನಿಮಾ ಜಗತ್ತಲ್ಲಿ ಅದಿಲ್ಲ. ಅದು ಇವಾಗ ಅದು ತರದೇ ಇದ್ರೆ ಉಳಿಯೋದಿಲ್ಲ. ಅವ್ರು ಬೇರೆದೆಲ್ಲ ವರಿ ಮಾಡ್ಕೊಳ್ಳೋದು ಇದೆಯಲ್ಲ, ಅದು ಸರಿ, ಇದಿಲ್ಲ, ಅದಕ್ಕೆ ಅದು ಕಷ್ಟ. ಓಕೆ ಓಕೆ. ಈಗ ನಾನು ನಿಮ್ಮ ಇದರಲ್ಲಿ ಟಾಯ್ಲೆಟಿಗೆ ಹೋದಾಗ ಒಂದು ಲೇಡೀಸ್ ಅಂತ ಒಂದು ಜೆಂಟ್ಸ್ ಅಂತ ಇದೆಯಲ್ಲ, ನನ್ನ ಎಷ್ಟು ಬೇಸಿಕ್ ಇದೆಯಲ್ಲ, ಅದು ಸಿಗೋದು ಕಷ್ಟ ಅನ್ನೋ ಥರದ್ದು ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದೆ. ಅಂದರೆ ವೇರ್ ಮನಿ ಈಸ್ ಬಿಗ್, ಪೀಪಲ್ ಸ್ಪೆಂಡ್ ಮನಿ. ಒಂದು ದಿನದಲ್ಲಿ ಸಿನಿಮಾಗೆ ಎಷ್ಟು ಖರ್ಚಾಗುತ್ತೆ ರೀ? ಎಸ್, ಒಂದು ದಿನದಲ್ಲಿ ಒಂದು ಸಾಮಾನ್ಯ ಸಿನಿಮಾಗಂದರೆ 2-3 ಲಕ್ಷ ಖರ್ಚಾಗುತ್ತೆ, ಒಂದು ತುಂಬ ನಾರ್ಮಲ್ ಸಿನಿಮಾಗೆ. ದೊಡ್ಡ ಸಿನಿಮಾಗಳಂದರೆ ಅದು ಲೆಕ್ಕನೇ ಇಲ್ಲ, ಬಹುಶಃ 20 ಲಕ್ಷ 30 ಲಕ್ಷ ಪ್ರತಿದಿನ ಖರ್ಚಾಗ್ತಾ ಹೋಗುತ್ತೆ ಸ್ಟಾರ್ಗಳ ಸಿನಿಮಾಗಳಿಗೆ. ಸರ್, ನಾನು ಈ ಕನ್ನಡ ಸಿನಿಮಾದ ಬಗ್ಗೆ ಮಾತಾಡ್ತೀನಿ, ಬಟ್ ನೀವು ಒಂದೆರಡು ಹೆಸರುಗಳನ್ನ ಹೇಳಿದ್ರಿ. ಸೊ ಹಿಂಗಾಗಿ ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ಕೇಳಿಕೊಂಡು ಪ್ರಸ್ತುತ ಕನ್ನಡ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ನೀವು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಮಾತಾಡಿದ್ರಿ. ನೀವು ಚಿತ್ರರಂಗದ ಜೊತೆ ಸಂಬಂಧ ಇರೋರು ಆಗಿರೋದ್ರಿಂದ ಅಣ್ಣವ್ರ ಒಡನಾಟ, ಮೀಟ್ ಮಾಡಿದ್ದು ಆ ಥರದ್ದು ಏನಾದರೂ? ನಾವು ಅವ್ರನ್ನ 2 ಸಲ ಮೀಟ್ ಮಾಡಿದ್ದೀನಿ. ಒಂದು ಸಲ ನಾನೊಂದು ಇಂಟರಪ್ಟ್ ಮಾಡ್ತೀನಿ, ಸಾರಿ. ಕನ್ನಡ ಚಿತ್ರರಂಗದಲ್ಲಿ ಯಾರು ಮಾತಾಡಿಸಿದ್ರು ಕೂಡ ಇಬ್ಬರು ವ್ಯಕ್ತಿಗಳ ಬಗ್ಗೆ ಘಟನೆಗಳು ಹೇಳ್ತಾರೆ. 90% ಜನ ಒಂದು ಅಣ್ಣವ್ರ ಬಗ್ಗೆ ಹೇಳ್ತಾರೆ, ಇನ್ನೊಂದು ಶಂಕರ್ನಾಗ್ ಬಗ್ಗೆ ಹೇಳ್ತಾರೆ. ಅಣ್ಣವ್ರು ಸಿಕ್ಕಿದ್ರು, ಈ ಥರ ಒಂದು ಘಟನೆ ಆಯಿತು, ಏನೋ ಒಂದು ಸಬ್ಸ್ಟ್ಯಾನ್ಷಿಯಲ್ ಏನೋ ಆಗಿರುತ್ತೆ ಅವ್ರ ವ್ಯಕ್ತಿತ್ವನ ತೋರಿಸುವಂಥದ್ದು. ಅದೇ ಥರ ಶಂಕರ್ನಾಗ್ ಬಗ್ಗೆ. ಇದು ಬಿಟ್ಟರೆ ನಾನು ಘಟನೆಗಳನ್ನ ಕೇಳಿಲ್ಲ. ಮೀಟ್ ಆಗಿದ್ದೀವಿ ಅಂತ ಹೇಳ್ತಾರೆ, ಅವ್ರು ಸಿಕ್ಕರು ಅಂತಾರೆ, ಬಟ್ ಸಮಥಿಂಗ್ ನೆನಪು ಅಂದರೆ ನೀವು ಮನೆಗೆ ತೊಗೊಂಡು ಹೋಗುವಂಥದ್ದು ಏನೋ ಒಂದು ಘಟನೆ ಇರುತ್ತಲ್ಲ, ಅದು ಅಣ್ಣವ್ರ ಜೊತೆಗೆ ಮತ್ತು ಶಂಕರ್ನಾಗ್ ಜೊತೆಗೆ ಅಂತ ನನಗನ್ಸುತ್ತೆ. ಯು ಆರ್ ಟೆಲ್ಲಿಂಗ್ ಸಮಥಿಂಗ್, ಸಾರಿ ಐ ಇಂಟರಪ್ಟೆಡ್. ಕರೆಕ್ಟ್. ನನಗೂ ಅದೇ, ನಾನು ಶಂಕರ್ನಾಗ್ ಜೊತೆ ಒಡನಾಟನೇ ಇತ್ತು. ನಾನು ತುಂಬ ವರ್ಷ ಅವ್ರ ಜೊತೆ ಕ್ಲೋಸ್ ಆಗೋಗಿದ್ದೆ. ಅಟ್ಲೀಸ್ಟ್ ಒಂದು 4-5 ವರ್ಷ ಕ್ಲೋಸ್ ಆಗಿದ್ದೆ ನಾನು ತುಂಬ ಅವ್ರಿಗೆ. ನಾವು ಫಾರ್ಮಿಗೆ ಹೋಗ್ತಾ ಇದ್ದಿದ್ದು, ಅಲ್ಲೇ ಉಳ್ಕೊಳ್ತಾ ಇದ್ದೆ, ರಾತ್ರಿ ತುಂಬ ಮಾಡಿದ್ದೀನಿ ಅವ್ರ ಜೊತೆ. ನಾನು ಪಲ್ಲವಿ ಸಿನಿಮಾ ಆಯ್ತಲ್ಲ, ನೀವು ಶಂಕರ್ನ ಬಗ್ಗೆ ಹೇಳ್ತಾ ಇಲ್ಲ ಅಣ್ಣವ್ರ ಬಗ್ಗೆ. ಸಾರಿ, ಪಲ್ಲವಿ ಸಿನಿಮಾ ನಾನು ಫ್ಯಾನ್ ಆಗಿದ್ದು ಫಸ್ಟ್ ಅವ್ರಿಗೇನೆ. ಅಂದರೆ ಆ ವಯಸ್ಸು ನಂದು. ರಾಜ್ಕುಮಾರ್ ಅವ್ರಿಗೆ ನಾನು ಫಸ್ಟು ಫ್ಯಾನ್ ಆಗಿದ್ದು. ಯಾವ ಸಿನಿಮಾ ಹೇಳ್ತಾರೆ ನೀವು? ನಾನು ಇವಾಗ ಹೇಳ್ತಾ ಇರೋದು ಪಲ್ಲವಿ ಘಟನೆ ಹೇಳೋಕ್ಕೆ ಶುರು ಮಾಡಿದೆ. ಅಂದರೆ ಅದು ತಪ್ಪಿ ಬೇರೆ ಏನೋ ಹೇಳ್ತಾ ಇದ್ದೀನಿ ಈಗ. ನಾನು ಫಸ್ಟಿಂದ ಅವ್ರಿಗೆ ಫಸ್ಟ್ ನಾನು ಫ್ಯಾನ್ ಆಗಿದ್ದು ಅವ್ರಿಗೆ. ಆಮೇಲೆ ಬೇರೆಯವರು, ಆಮೇಲೆ ಅಮಿತಾಬ್ ಬಚ್ಚನ್ವರೆಗೂ ಬಂದು ಲ್ಯಾಂಡ್ ಆಯಿತು. ಬಟ್ ಫಸ್ಟ್ ಆಗಿದ್ದು ನಾನು ಇವ್ರಿಗೇನೆ.
ಒಂದು ಸತಿ ನಾವು ಪಲ್ಲವಿ ಇದು ಸಿನಿಮಾದು ಡಬ್ಬಿಂಗ್ ಆಗ್ತಾ ಇತ್ತು. ಪಲ್ಲವಿ ಅನ್ನೋ ಪಲ್ಲವಿನ ಅಥವಾ ಬರೀ ಪಲ್ಲವಿ ಅಂತ ಲಂಕೇಶ್ ಪಲ್ಲವಿ, ಸಾರಿ. ಅದರಲ್ಲಿ ನಮ್ಮ ತಾಯಿ ಅಭಿನಯಿಸಿದ್ರು. ಅದರಲ್ಲಿ ಒಂದು ಅವರು ಡಬ್ಬಿಂಗಿಗೆ ಹೋಗಿದ್ರು. ಆ ಡಬ್ಬಿಂಗ್ ನಮ್ಮ ತಾಯಿ ಡಬ್ಬಿಂಗಿಗೆ ಹೋಗ್ತಾರೆ ಅಂತಲೇ ನಾವು ಹೋಗಿದ್ವಿ. ಅಷ್ಟು ಗ್ಲ್ಯಾಮರ್ ಇತ್ತು ಸಿನಿಮಾ ಅಂದರೆ ಆವಾಗ ಅವ್ರು ಮಾಡಿದಾಗ ಬೇರೆ ಡಬ್ಬಿಂಗಿಗೆ ಇವರು ಡಾಕ್ಟರ್ ರಾಜ್ಕುಮಾರ್ ಬಂದಿದ್ದರು. ಎಲ್ಲಿ? ಇದರಲ್ಲಿ ಚಾಮುಂಡೇಶ್ವರಿ. ಓಕೆ. ನಾವು ಪಲ್ಲವಿ ಸಿನಿಮಾ ಅಂದ್ಕೊಳ್ತೀನಿ, ನಾನು ತಪ್ಪಿರ್ಬೋದು, ಬಟ್ ನನಗೆ ಅನ್ಸಿರೋದು ಪಲ್ಲವಿ ಸಿನಿಮಾ. ಓಕೆ. ಆಗ ಡಾಕ್ಟರ್ ರಾಜ್ಕುಮಾರ್ ಬಂದಿದ್ದರು. ಯಾಕೆಂದರೆ ಅವ್ರು ನನಗೆ ಜ್ಞಾಪಕ ಇದೆ, ಈ ಕಡೆ ಮಾಡಿ ಆ ಕಡೆ ಅವ್ರಿಗೆ ಇಟ್ಟಿರೋದು ಅಂತಲೇ ಅಂದರು. ಆಮೇಲೆ ನಮ್ಮದೇನೋ ಆಗಿತ್ತು, ನಾವು ಹೊರಡೋದಿದ್ವಿ. ಅವಾಗ ಯಾರೋ ಬಂದು ಇಂಟ್ರೊಡ್ಯೂಸ್ ಮಾಡಿದ್ರು ಡಾಕ್ಟರ್ ರಾಜ್ಕುಮಾರ್ಗೆ. ನಾನು ನಮ್ಮ ತಾಯಿ ಜೊತೆ ಹೋಗಿದ್ದೆ. ನಮ್ಮ ತಾಯಿ ಅವ್ರಿಗೆ ಬೆಸ್ಟ್ ಆ್ಯಕ್ಟ್ರೆಸ್ ಬಂದಿತ್ತು ಆಲ್ ಇಂಡಿಯಾ ಡ್ರಾಮಾ ಕಾಂಪಿಟೇಷನಲ್ಲಿ. ಓಕೆ. ಚೀಫ್ ಗೆಸ್ಟಾಗೆ ಇವರು ಅಣ್ಣವ್ರನ್ನ ಕರೆಸಿದ್ರು. ಓಕೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ನಮ್ಮ ಬಾಲ್ಕನಿಲಿ ನನಗೆ ಸೀಟ್ ಕೊಟ್ಟಿದ್ರು. ಅಲ್ಲಿ ನಾನು ಕೂತ್ಕೊಂಡು ಅವ್ರ ಭಾಷಣನ ಕೇಳಿದ್ದೆ ನಾನು. ಅವಾಗೂ ನೋಡಿದ್ದೀನಿ, ಬಟ್ ಅವಾಗ ಮಾತಾಡ್ಸಿಲ್ಲ. ಬಟ್ ಈ ಟೈಮ್ ಈ ಘಟನೆಯಲ್ಲಿ ಅವ್ರ ಹತ್ರ ಹೋಗಿ ನಿಂತ್ಕೊಂಡು ಅವ್ರು ಏನು ಮಾತಾಡ್ಸಿದ್ರು ನಂಗೆ ನೆನಪಿಲ್ಲ. ಅಂದರೆ ಅವ್ರ ಹತ್ತಿರ ಇದ್ದು ಪರಿಚಯ ಮಾಡ್ಕೊಂಡಿದ್ದು ನಂಗೆ ನೆನಪಿದೆ. ಎರಡನೇ ಸಲ ನೇರ ಮಾತಾಡಿ ಎಲ್ಲ ಆಗಿದ್ದು ನಾನು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿದ್ದೆ. ಅದೇ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಫೈರ್ ಇನ್ಸಿಡೆಂಟ್ ಆಯಿತು. ಯಾವ ಘಟನೆ ಅಂತಲೂ ಹೇಳ್ತೀನಿ, ಯಾವ ಸಿನಿಮಾ ಅಂತಲೂ ಹೇಳ್ತೀನಿ. ಅವರು ಶಿವರಾಜ್ ಕುಮಾರು ಬೇಡರ ಕಣ್ಣಂಬ ರೀಮೇಕ್ ಮಾಡ್ತಾಯಿದ್ರು. ಶಿವಮೆಚ್ಚಿದ ಕಣ್ಣಪ್ಪ ಮಾಡ್ತಾಯಿದ್ರು. ಆ ಶೂಟಿಂಗ್ ಆಗ್ತಾಯಿತ್ತು. ಅವಾಗ ಬೆಂಕಿ ಸೆಟ್ಟಲ್ಲಿ ಬಿದ್ದಿತ್ತು. ಆಗ ನಾನು ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲೇ ಪಕ್ಕದಲ್ಲೇ ಇತ್ತಲ್ಲ, ನಮಗೆ ನ್ಯೂಸ್ ಬಂದ ತಕ್ಷಣ ನಾನೇ ಫಸ್ಟ್ ರೀಚ್ ಮಾಡಿದ್ದು ಸ್ಪಾಟಲ್ಲಿ. ಅವ್ರು ಇದ್ರು, ಅಲ್ಲಿ ನಿಂತ್ಕೊಂಡಿದ್ರು ಅಲ್ಲಿ. ಓಕೆ. ನಾನು ಹೇಳಿದೆ ಇದು ಏನಾಯಿತು ಅಂತೆಲ್ಲ ಹೇಳಿದೆ. ಅವ್ರಿಗೆ ಗೊತ್ತಲ್ಲ, ಅವರು ಶಿವನೇ ಅವನ ಕರುಣೆ ಇತ್ತಪ್ಪ, ಅವನ ಕಣ್ಣು ನನ್ನ ಮಗನ ಮೇಲಿತ್ತು, ಅದಕ್ಕೆ ಅವನು ಉಳ್ಕೊಂಡ ಅಂತೆಲ್ಲ ಹೇಳಿದ್ರು ಅವರು. ಅದೆರಡು ಸಲ ಅವ್ರ ಜೊತೆ ಅದೆರಡು ಬಿಟ್ಟರೆ ಮಾತೇನು ಆಡಿಲ್ಲ. ಅವ್ರನ್ನ 3 ಸಲನ 4 ಸಲ ನೋಡಿರ್ಬೋದು, ಇಲ್ಲ 3 ಸಲ ನೋಡಿದ್ದೀನಿ. ಇಲ್ಲ ಅಷ್ಟೇ ಅವ್ರ ಜೊತೆ. ವಿಷ್ಣುವರ್ಧನ್ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಒಂದು ಫಿಲಮ್ಗೆ. ಓಕೆ. ಯಾಕೆಂದರೆ ಅವರು ನಾಗರಾವು ಮಾಡಿದ್ರು. ಆವಾಗ ನಾನು ತುಂಬ ಅಫ್ಕೋರ್ಸ್ ಅವ್ರಿಗೆ ನಾಗರಾವ್ಗೆ ಫ್ಯಾನ್ ಆಗಿಬಿಟ್ಟಿದ್ದೆ ನಾನು. ಒಂದು ಜನ್ರೇಷನ್ ನಾಗರಾವನ್ ಫ್ಯಾನ್, ವಿಷ್ಣುವರ್ಧನ್ ಫ್ಯಾನ್. ಅದು ಆ ಫಿಲ್ಮ್ ಮಾತ್ರ ಅದೆಲ್ಲ ಅದು ಹಾವಿನ ದ್ವೇಷ ಅಂತ ನಾನು ನಡೆಯೋದೆಲ್ಲ ನಮ್ಮ ಫ್ಯಾಮ್ಲಿಯಲ್ಲೆಲ್ಲ ಪಿಕ್ನಿಕ್ ಎಲ್ಲ ಕರ್ಕೊಂಡು ನನ್ನ ಕೈಲಿ ಮಾಡಿಸೋರು. ಅದನ್ನ ಅವ್ರಿಗೆ ಆ ಥರ ಫ್ಯಾನ್ ಅಲ್ಲ. ಅವರು ನಮ್ಮ ತಾಯಿ ಆ್ಯಕ್ಟ್ ಮಾಡ್ತಾಯಿದ್ರು. ಪ್ರೊಫೆಸರ್ ಹುಚ್ಚೂರಾಯ ಅಂತ ಒಂದು ಫಿಲ್ಮ್, ನರಸಿಂಹರಾಜು ಪ್ರೊಡ್ಯೂಸ್ ಮಾಡಿದ ಫಿಲ್ಮ್, ಅವರೇ ನಿರ್ದೇಶನ ಮಾಡಿದ್ದು ಅನ್ಸುತ್ತೆ. ಅದರಲ್ಲಿ ಇವರು ವಿಷ್ಣುವರ್ಧನ್ ಇದ್ದರು. ಆವಾಗ ನಾನು ಅವ್ರ ಜೊತೆ ಆ ಫಿಲ್ಮ್ ಶೂಟಿಂಗಿಗೆ ನಮ್ಮ ತಾಯಿ ಜೊತೆ ಹೋಗ್ತಾಯಿದ್ದೆ. ಒಂದು 5-6 ದಿನ ಬೆಳಗಿಂದ ರಾತ್ರಿ ಅವ್ರ ಜೊತೆ ಇದ್ದಿದ್ದು ನನಗೆ ನೆನಪಿದೆ. ಅದಾದಮೇಲೆ ಅವರ ಸಾಯೋಕ್ಕೆ ಮುಂಚೆ ಒಂದು 3-4 ವರ್ಷ ಪಾಪ ಅವ್ರು ನನಗೆ ಕಾರ್ ಕಳಿಸಿ ಮನೆಗೆ ಕರೆಸ್ಕೊಳ್ಳೋರು. ನಾನು ತುಂಬ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಅವರೆಲ್ಲರೂ ಯಾವುದೋ ಕೆಲಸ ಮೇಲೆ ಕರ್ಕೊಂಡು ಹೋಗೋರು ನನ್ನ. ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ನಾನು. ಶಂಕರ್ ಜೊತೆ ತುಂಬ ಮಾಡಿದ್ದೀನಿ, ತುಂಬ ಲಾಟ್ ಆಫ್ ವರ್ಕ್ ಶಂಕರ್ ಜೊತೆ ಮಾಡಿದ್ದೀನಿ. ವರ್ಕ್ ಅಂದರೆ ಈ ಥರದ್ದು ಐಡಿಯಾಸ್ದು ಡಿಸ್ಕಷನ್ಸ್ ಆ ಥರದ್ದೆಲ್ಲ ತುಂಬ ಮಾಡಿದ್ದೀನಿ. ತುಂಬ ಜಾಸ್ತಿ ಒಡನಾಟ ಇದ್ದಿದ್ದು ಅಫ್ಕೋರ್ಸ್ ಅನಂತ್ನಾಗ್. ಓಕೆ. ಗರ್ವದಲ್ಲಿದ್ದರು, ನನ್ನ ಫಿಲ್ಮ್ ಸ್ಟಂಬಲಲ್ಲಿದ್ದರು. ಅನಂತ್ನಾಗ್ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ತುಂಬ ಈವ್ನಿಂಗ್ಸು ಮಾತು ಹರಟೆ ತುಂಬ ಮಾಡಿದ್ದೀನಿ ನಾನು. ಅನಂತ್ನಾಗ್ ಅವ್ರ ಜೊತೆ ಅದು ಸಂಜೆ ಹರಟೆ ಅಂದರೆ ಇನ್ನೂ ರಸವತ್ತಾಗಿರುತ್ತೆ. ತುಂಬ ನೆನಪಿನ ಶಕ್ತಿ, ತುಂಬ ಚೆನ್ನಾಗಿ ಹಾಡೋರು, ತುಂಬ ಹಾಡು ಕೇಳಿದ್ದೀನಿ ಅವ್ರದ್ದು ನಾನು.